ಈಗ ಕೆಲವಷ್ಟು ಹೊತ್ತು ನಮಗಾಗಿ ಶಂಕರ್ ಪುರೋಹಿತ್ ಅವರು ಭಕ್ತಿಗೀತೆಗಳನ್ನು ಪ್ರಸ್ತುತಪಡಿಸ್ತಾರೆ. ಅದಾದ ನಂತರ ಈ ವೇದಿಕೆಯಲ್ಲಿ ದಿವ್ಯ ದೃಷ್ಟಿಯ ಗಾಂಧಾರಿ ಕೃತಿ ಬಿಡುಗಡೆಯಾಗ್ತದೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭೋಜತಿ ವರದೇಂದ್ರ ಶುಭಕಾಯ ಭಜಿಸುವೆನೋ ಕಾಯೋ ಎನ್ನ ಶುಭಕಾಯ ಭಜಿಸುವೆನೋ ಕಾಯುತ್ತವಕ ಚಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ಭೋಯತಿ ವರದೇಂದ್ರ ಶ್ರೀ ಗುರು ರಾಯ ನೇಮವು ಎನಗಿಲ್ಲಿರುವುದು ಕಾವಾನವನಲ್ಲಿ ನೇಮವು ಎನಗಿಲ್ಲಿ ಇರುವುದು ಕಾವಾನವನಲ್ಲಿ ಶ್ರೀ ಮಹಾಮಹಿಮನೆ ಪಾಮರನ ನಿನ್ನ ಶ್ರೀ ಮಹಾಮಹಿಮನೆ ಪಾಮರನ ನಾಮವಂದೇ ಬಲ್ಲೆ ಶ್ರೀ ಗುರು ರಾಯ ರಾಘವೇಂದ್ರ ಕಂಡ ಕಂಡ ಕಡೆಗೆ ತಿರುಗಿ ಬೆಂಡಾದೆನು ಕೊನೆಗೆ ಕಂಡ ಕಂಡ ಕಡೆಗೆ ತಿರುಗಿ ಬೆಂಡಾದೆನು ಕೊನೆಗೆ ಕಂಡ ಕಂಡವರ ಕೊಂಡಾಡುತ್ತ ನಿಮ್ಮ ಕೊಂಡ ಕಂಡವರ ಕೊಂಡಾಡುತ್ತ ನಿಮ್ಮ ಕಂಡ ಕಟ್ಟ ಕಡೆಗೆ ಶ್ರೀ ಗುರು ರಾಯ ರಾಘವೇಂದ್ರ ಮಂತ್ರವನ ನರಿಗೆ ಶ್ರೀಮನ್ ಮಂತ್ರಾಲಯ ದೊರೆಯ ಮಂತ್ರವ ನಾನರಿಯ ಶ್ರೀಮನ್ ಮಂತ್ರಾಲಯ ದೊರೆಯ ಅಂತರಂಗದೋಳ್ ನಿಂತು ಪ್ರೇರಿಸೋ ಅಂತರಂಗದೋಳ್ ನಿಂತು ಪ್ರೇರಿಸೋ ಅನಂತದ್ರೀಶ ದೊರೆಯ ಶ್ರೀ ಗುರು ರಾಯ ರಾಘವೇಂದ್ರ ಭೋಯತಿ ವರದೇವ ಶ್ರೀ ಗುರು ರಾಯ ರಾಘವೇಂದ್ರ ರಾಯ ರಾಘವೇಂದ್ರ ರಾಯ ರಾಘವೇಂದ್ರ ಯಾಕನು ಕನಾದ
ಮುಂದಕ್ಕೆ ನೀಯನ್ನ ಮುಂದೆ ಸುಳಿದಾಡಿದಿ ಮಂದಿಯೊಳಗೆ ಎನ್ನ ಬಂಧನ ಮಾಡಿದಿ ಈಗ ಪಾಲಿಸದಿರೆ ಯೋಗಿ ಕುಲವರ್ಯ ಈಗ ಪಾಲಿಸದಿರೆ ಯೋಗಿ ಕುಲವರ್ಯ ರಾಘವೇಂದ್ರನೇ ಭವಸಾಗುಜ ಕೈಯ ರಾಘವೇಂದ್ರನೇ ಭವಸಾಗುಜ ಕೈಯ ಯಾಕೆ ಮೂಕನಾದು ಗುರುವನೇ ಯಾಕೆ ಮೂಕನಾದು ನಿನ್ನಂತ ಕರುಣಿಲ್ಲ ಎನ್ನಂತ ಕೃಪಣಿಲ್ಲ ನಿನ್ನಂತ ಕರುಣಿಲ್ಲ ಎನ್ನಂತ ಕೃಪಣಿಲ್ಲ ಘನ್ನ ಮಹಿಮನಿ ಎನ್ನನು ಬಿಟ್ಟೀಗ ಜನನಿಯು ನೀಯನಗೆ ಜನಗನು ನೀನಯ್ಯ ಜನನಿಯು ನೀಯನಗೆ ಜನಗನು ನೀನಯ್ಯ ಮನ್ನಿಸೋ ನೀ ನಿತ್ಯ ಅನನ್ಯ ಶರಣಯ್ಯ ಯಾಕೆ ಮೂಕನಾದು ಗುರುವನೇ ಯಾಕೆ ಮೂಕನಾದು ಎಂದಿಗಾದರೂ ನಿನ್ನ ಹೊಂದಿಕೊಂಡವನಲ್ಲೋ ಎಂದಿಗಾದರೂ ನಾನಿನ್ನ ಹೊಂದಿಕೊಂಡವನಲ್ಲೋ ಇಂದು ನೀವಿಟ್ಟರೆ ಮುಂದೆ ಕಾಯುವರೋ ನಾಥನು ನೀನು ಅನಾಥನು ನಾನಯ್ಯ ನಾಥನು ನೀನು ಅನಾಥನು ನಾನಯ್ಯ ನಾಥದ ಗುರು ಜಗನ್ನಾಥ ವಿಠಲ ಪ್ರಿಯ ಯಾಕೆ ಮೂಕನಾದು ಗುರುವನೇ ಯಾಕೆ ಮೂಕನಾದು ಯಾಕೆ ಮೂಕನಾದೆ ಲೋಕಪಾಲಕಯನ್ನ ಸಾಕುವರಾರಯ್ಯ ಶ್ರೀಕರ ರಾಘವೇಂದ್ರ ಯಾಕೆ ಮೂಕನಾದು ಯಾಕೆ ಮೂಕನಾದು ಯಾಕೆ ಮೂಕನಾದು ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಸುಂದರ ಮೃಗಧರ ಪಿನಾಕಿ ಧನುಕರ ಗಂಗಾಧರ ಶಿವ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ನಂದಿ ವಾಹನ ಆನಂದದಿಂದ ಜಗದಿ ಮೆರವ ನೀನೆ ನಂದಿ ವಾಹನ ಆನಂದದಿಂದ ಜಗದಿ ಮೆರವ ನೀನೆ ಅಂದು ಅಮೃತ ಘಟದಿಂದು ದಿಸಿದ ವಿಷ ತಂದು ಬುಚಿಸಿದವ ನೀನೇ ಕಂದಾರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ ಇಂದಿರೇಶ ಶ್ರೀ ರಾಮನ ನಾಮವ ಚಂದಾಗಿ ಪೊಗಳುವ ನೀನೇ ಚಂದಾಗಿ ಪೊಗಳುವ ನೀನೇ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಬಾಲಮೃಕಂಡನ ಕಾಲನು ಎಳೆವಾಗ ಪಾಲಿಸಿದವ ನೀನೇ ಕಾಲಕೂಟವನ್ನು ಪಾನವ ಮಾಡಿದ ನೀಲಕಂಠನು ನೀನೇ ವಾಲಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡ ದಿಗಂಬರ ನೀನೇ ಜಾಲ ಮಾಡಿದ ಗೋಪಾಲನೆಂಬೋ ಪೆಣ್ಣಿಗೆ ಮರುಳಾದವ ನೀನೇ ಹೆಣ್ಣಿಗೆ ಮರುಳಾದವ ನೀನೇ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಹರಗೆ ದಕ್ಷಿಣ ಕಾವೇರಿ ತೀರ ಕುಭಪುರವಾಸನು ನೀನೇ
ಕರೆದಲ್ಲಿ ವೀಣೆಯ ಗಾನವ ಮಾಡೋ ಉರಗಭೂಷಣನು ನೀನೇ, ಕೊರಳಳು ಭಸ್ಮ ರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವನು ನೀನೇ, ಗರುಡ ಗಮನ ಸಿರಿ ಪುರಂದರ ವಿಠಲಗೆ ಪ್ರಾಣ ಪ್ರಿಯನು ನೀನೇ, ಪ್ರಾಣ ಪ್ರಿಯನು ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ, ರಮಣ ನಿನಗೆ ನಮೋ, ಪಾರ್ವತಿ ರಮಣ ನಿನಗೆ ನಮೋ, ರಮಣ ನಿನಗೆ ನಮೋ, ಪಾರ್ವತಿ ರಮಣ ನಿನಗೆ ನಮೋ. ವನ್ನ ಬಡುತಿಹ ಜನರ ಭಯವ ಪರಿಹರಿಸೆಂದು ಬಿನ್ನೈಪೆ ನಿನಗಾನು ಭೀಮಸೇನ. ವನ್ನ ಬಡುತಿಹ ಜನರ ಭಯವ ಪರಿಹರಿಸೆಂದು ಬಿನ್ನೈಪೆ ನಿನಗಾನು ಭೀಮಸೇನ. ರೋಚನೇಂದ್ರನ ಭವ ವಿಮೋಚಕನು ನೀನೇ, ಸಚರಾಚರಗೆ ಸಂದತ ತ್ರಿಲೋಚನಾರಿ, ಪ್ರಾಚೀನ ಕರ್ಮಾತಿ ಬೀಚಿಯೋಳ್ ಮುಳುಗಿಹರ ಹೇಚನೇಂದ್ರ ಕೀಪ ತ್ರಿಲೋಚನರ ಗುರುವೆಂದು ಬೆನ್ನೈಪೆ ನಿನಗಾನು ಭೀಮಸೇನ. ಖಚರೋತ್ತಮನ ನಿನ್ನ ಸುಚರಿತಗಳನ್ನು ಬೇಡಿ ರಚನೆಗೈಯಬಲ್ಲನೆ ಅಚಲ ಸತ್ವ, ಪ್ರಚಲಿಸುತ್ತಿಹ ಮನೋವಚನ ಕಾಯವ ಘಟೋತ್ಕಚ ಜನಕ ಸಜ್ಜನರ ಪ್ರಚಯ ಮಾಡುವುದೆಂದು ಬಿನ್ನೈಪೆ ನಿನಗಾನು ಭೀಮಸೇನ. ವಾಚಾಮಗೋಚರ ಜಗನ್ನಾಥ ವಿಠಲನ, ವಾಚಾಮಗೋಚರ ಜಗನ್ನಾಥ ವಿಠಲನ, ಶ್ರೀಚರಣ ಭಜಕನು ನಿಶಾಚರಾರಿ, ಮೈ ಚರ್ಮ ಸುಲಿದು ದುಶ್ಯಾಸನನ ರಕ್ತವ, ಮೈ ಚರ್ಮ ಸುಲಿದು ದುಶ್ಯಾಸನನ ರಕ್ತವ ಪರಿಸಚನೆಯ ಮಾಡಿದೆ ಮಹೋಚಿತವೆಲ್ಲರಿಗೂ ಬಿನ್ನೈಪೆ ನಿನಗಾನು ಭೀಮಸೇನ. ಬನ್ನ ಬಡುದಿಹ ಜನರ ಭಯವ ಪರಿಹರಿಸಲು ಬಿನ್ನೈಪೆ ನಿನಗಾನು, ಬಿನ್ನೈಪೆ ನಿನಗಾನು ಭೀಮಸೇನ. ಶೇಷಾಚಲ ನಾಯಕ ಶೇಷಾಚಲ ನಾಯಕ ಸಲಹಯ್ಯ, ಅಶೇಷ ದೂರಿತ ದೂರಕ, ಮಕರಾಲಯ ಸದನ ಮಾಧವ, ಮಕರ ಕುಂಡಲ ಕರ್ಣ, ಮಕರ ಕೇತನ ತಾತ ಮಹಾಕಾಂತ
ಭೂಷಿತ ಮುಕುಂದ ಶೇಷಾಚಲ ನಾಯಕ ಸಲಹಯ್ಯ ಅಶೇಷ ತೋರಿದ ಗೋರಕ ಸ್ವಾಮಿ ಪುಷ್ಕರಣಿ ವಾಸ ಮಾಧವ ಸಾಮಗಾಯನ ವಿಲಾಸ ಸೋಮಾದ್ಯುಮಣಿ ನಯನಾಬ್ಜ ದುರ್ವಾಗಣ ಸೋಮಾದ್ಯುಮಣಿ ನಯನಾಬ್ಜ ದುರ್ವಾಗಣ ಸ್ವಾಮಿ ಶ್ರೀಲೋಲ ಮುಕುಂದ ಶೇಷ ಚಲನಾಯಕ ಸಲಹಯ್ಯ ಅಶೇಷ ದೂರಿತ ಸನ್ಮಾರ್ಗವ ತೋರಿಸೋ ಸಂತರ ಸನ್ನಿಧಾನದಲ್ಲಿರಿಸೋ ಸನ್ಮಾರ್ಗವ ತೋರಿಸೋ ಸಂತರ ಸನ್ನಿಧಾನದಲ್ಲಿರಿಸೋ ಶೂನ್ಯ ಭಾಗ್ಯದ ನೋಡಿ ಸಲಹೈಗ ತಂದೆ ಶೂನ್ಯ ಭಾಗ್ಯದ ನೋಡಿ ಸಲಹೈಗ ತಂದೆ ಪ್ರಸನ್ನ ವೆಂಕಟ ನಾಯಕ ಪ್ರಸನ್ನ ವೆಂಕಟ ನಾಯಕ ಮುಕುಂದ ಶೇಷಾಚಲ ನಾಯಕ ಸಲಹಯ್ಯ ಅಶೇಷ ದೂರಿತ ದೂರಕ ಅಶೇಷ ದೂರಿತ ದೂರಕ ಅಶೇಷ ದೂರಿತ ದೂರಕ. ಅತ್ಯಂತ ಸುಶ್ರಾವ್ಯವಾಗಿ ಭಕ್ತಿಗೀತೆಗಳನ್ನು ಪ್ರಸ್ತುತಪಡಿಸಿದಂಥ ಶ್ರೀ ಶಂಕರ್ ಪುರೋಹಿತ್ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೇನೆ. ಇದಕ್ಕೆ ನಾವು ಇನ್ನೊಂದಿಷ್ಟು ಹಾಡುಗಳನ್ನು ಕೇಳಲು ಬಂದು ಮಾಡಿದ್ವಿ, ಅಷ್ಟೊಳಗೆ ಅವರ ವೇದಿಕೆಯನ್ನು ಕೇಳಬಹುದು. ನೋಡೋಣ, ಸಮಯದ ಅಭಾವ ಇರೋದ್ರಿಂದ ಇದೀಗ ಶಂಕರ್ ಪುರೋಹಿತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಹರ್ಷ ಡಂಬಳಸ್ ಅವರು ವೇದಿಕೆಗೆ ಬಂದು ಅವರನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಬೇಕು. ಇದೀಗ ಶ್ರೀ ಶಂಕರ್ ಪುರೋಹಿತ್ ಅವರಿಗೆ ಗೌರವ. ಚೇತನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂಥವರು ಹಿರಿಯ ಚಿಂತಕರಾದಂಥ ಶ್ರೀ ಹರ್ಷ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃತಿ ಬಿಡುಗಡೆಗೆ ಆಗಮಿಸಿರುವಂಥ ಡಾಕ್ಟರ್ ಕೃಷ್ಣ ಕಟ್ಟೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಕೃತಿ ಕುರಿತು ಮಾತನಾಡಿರುವಂಥ ಡಾಕ್ಟರ್ ಶ್ರೀಶಾಚಾರ್ಯ ನಾಮಾವಳಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಈ ಕೃತಿಯನ್ನು ರಚಿಸಿ ಸಾಹಿತ್ಯ ಲೋಕಕ್ಕೆ ನೀಡಿದಂಥ ಶ್ರೀಮತಿ ವಿಜಯಲಕ್ಷ್ಮಿ ಜಯಮಂಗಲ್ ಅವರು ಕೂಡ ದಯವಿಟ್ಟು ವೇದಿಕೆಯಲ್ಲಿ ಆಶೀರ್ವಾದಕ್ಕಾಗಿ ದಿವ್ಯ ದೃಷ್ಟಿಯ ಗಾಂಧಾರಿ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ. ಬಹುಶಃ ನಮಗೆಲ್ಲರಿಗೂ ಗೊತ್ತಿದೆ, ಮಹಾಭಾರತದ ಅತ್ಯಂತ ವಿಶಿಷ್ಟವಾದಂಥ ಪಾತ್ರ ಗಾಂಧಾರಿ. ಹಾಗೆ ಬಹಳಷ್ಟು ಜನ ಗಾಂಧಾರಿಯನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡಿದ್ದಾರೆ. ತನ್ನ ಬದುಕಿನಲ್ಲಿ ಅತ್ಯಂತ ಯಾವುದೋ ಒಂದು ಕಾರಣಕ್ಕಾಗಿ ತನ್ನ ಕಣ್ಣುಗಳನ್ನು ಕಟ್ಕೊಂಡು ಇಡೀ ಬದುಕಿನುದ್ದಕ್ಕೂ ಕುರುಡಿಯಾದಂಥ ಗಾಂಧಾರಿ ಒಂದು ಕಡೆ ಆದರೆ, ನಮ್ಮ ನಡುವಿನ ಹಲವಾರು ಗಾಂಧಾರಿಯರು ದಿನನಿತ್ಯ ಅನುಭವಿಸುವಂತಹ
ಅವಳ ಒಂದು ಹೆಣ್ಣಿನ ತುಮುಲ ಮತ್ತು ತಳಮಳಗಳನ್ನು ಈ ಒಂದು ಬಹುಶಃ ಈ ಒಂದು ಪುಸ್ತಕದಲ್ಲಿ ದಿವ್ಯ ದೃಷ್ಟಿಯ ಗಾಂಧಾರಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇನ್ನೂ ಪುಸ್ತಕವನ್ನು ಓದಿಲ್ಲ. ಬಹುಶಃ ಆ ಪುಸ್ತಕದ ಕೃತಿ ಕುರಿತು ಮಾತನಾಡುವಂತಹ ಶ್ರೀಶಾಚಾರ್ಯ ರಾಮವಳಿಯವರು ಅದರ ಮೇಲೆ ಬೆಳಕು ಚೆಲ್ತಾರೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಈ ಕಾರ್ಯಕ್ರಮದ ಈ ದಿವ್ಯ ದೃಷ್ಟಿಯ ಗಾಂಧಾರಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಮತ್ತೊಮ್ಮೆ ಶಂಕರ್ ಪುರೋಹಿತ್ ಅವರನ್ನು ವೇದಿಕೆಗೆ ಸ್ವಾಗತಿಸಿ ಪ್ರಾರ್ಥನೆಯನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಗಜಾನನ ಸ್ವಾಮಿ ನಿನ್ನವನ, ಗಜಾನನ ಸ್ವಾಮಿ ನಿನ್ನವನ, ಪಾರ್ವತಿ ನಂದನ ಪೂರ್ವ ಚರಿತಗಾನ, ಪಾರ್ವತಿ ನಂದನ ಪೂರ್ವ ಚರಿತಗಾನ, ನಿರ್ವಿಘ್ನದಾಯಕ ಗಜಾನನ ಸ್ವಾಮಿ ನಿನ್ನವನ, ಗಜಾನನ ಸ್ವಾಮಿ ನಿನ್ನವನ. ಹೊಂದಿದ್ದ ಶರಣರಿಗೆಂದೆಂದು ವಿದ್ಯೆಗಳ ಹೊಂದಿದ್ದ ಶರಣರಿಗೆಂದೆಂದು ವಿದ್ಯೆಗಳ ತಂದಿದರಿಡುತ್ತೀಹ ಗಜಾನನ, ತಂದೆ ಮಗಿಪತಿ ನಂದನ ಸಾರಥಿ, ತಂದೆ ಮಗಿಪತಿ ನಂದನ ಸಾರಥಿ, ಇಂದೆನ್ನ ಉತ್ತರಿಸೋ, ಇಂದೆನ್ನ ಉತ್ತರಿಸೋ ಗಜಾನನ ಸ್ವಾಮಿ ನಿನ್ನವನ, ಗಜಾನನ ಸ್ವಾಮಿ ನಿನ್ನವನ, ನಿನ್ನವನ, ನಿನ್ನವನ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಶ್ರೀ ಶಂಕರ್ ಪುರೋಹಿತ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಅತಿಥಿಗಳನ್ನು ವಿಶೇಷವಾಗಿ ತಮ್ಮೆಲ್ಲರನ್ನ ಸ್ವಾಗತಿಸುವಂತಹ ಸೌಭಾಗ್ಯ ನನ್ನ ಪಾಲ್ಗೊಂಡಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡು ಕೃತಿ ಕುರಿತಂತೆ ಮಾತನಾಡ್ತಾ ಇರುವಂತಹ ಡಾಕ್ಟರ್ ಶ್ರೀಶಾಚಾರ್ಯ ರಾಮವಳಿ ಅವರನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿ ಪಾಲ್ಗೊಂಡು ಕೃತಿ ಬಿಡುಗಡೆ ಮಾಡೋದಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಕೃಷ್ಣ ಕಟ್ಟಿ ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರಾದಂತಹ ಶ್ರೀ ಹರ್ಷ ಡಂಬಳವರನ್ನು ಕೂಡ ಪ್ರೀತಿಯಿಂದ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ಕೃತಿಯನ್ನು ರಚಿಸಿ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂತಹ ವಿಶಿಷ್ಟ ಈ ಕೊಡುಗೆಯನ್ನು ನೀಡಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಜಯಮಂಗಲ್ ಅವರನ್ನು ಕೂಡ ತಮ್ಮೆಲ್ಲರ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಶರ್ವಿಲ್ ಪಬ್ಲಿಷರ್ಸ್ ಮೂಲಕ ಈ ಕೃತಿಯನ್ನು ಸಾಹಿತ್ಯ ಲೋಕಕ್ಕೆ ನೀಡುವ ನಿಟ್ಟಿನಲ್ಲಿ ಅತ್ಯಂತ ಮಹತ್ವಪೂರ್ಣ ಕೆಲಸವನ್ನು ಮಾಡಿದಂತಹ ಸ್ನೇಹಿತರಾದಂಥ ಸಂದೀಪ್ ಜೋಶಿ ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಬಹುಶಃ ನಾವಿದ್ದು ನೀವಿಲ್ಲದಿದ್ದರೆ ಕಾರ್ಯಕ್ರಮ ಅಪೂರ್ಣ ಆಗ್ತದೆ, ಕಾರ್ಯಕ್ರಮ ಯಶಸ್ವಿಯಾಗುವುದಿಲ್ಲ. ಇಲ್ಲಿ ಜಯಮಂಗಲ್ ಕುಟುಂಬದ ಹಲವಾರು ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಇನ್ನಷ್ಟು ಸಾಹಿತ್ಯಾಸಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಿಮ್ಮೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಗೌರವದಿಂದ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇದರ ಜೊತೆಗೇನೆ ಪತ್ರಿಕೆಯಲ್ಲಿ ಈ ಕಾರ್ಯಕ್ರಮದ ಕುರಿತಂತೆ ವಿವರಗಳನ್ನು ನೀಡಿ ವರದಿಯನ್ನು ನೀಡಿದಂತಹ ಮಾಧ್ಯಮದ ಮಿತ್ರರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮತ್ತೊಮ್ಮೆ ಹೆಸರನ್ನ ಪ್ರೀತಿಯಿಂದ ಸ್ವಾಗತಿಸಿ ಕಾರ್ಯಕ್ರಮದ ಸ್ವಾಗತ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇದೀಗ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯರಿಗೆ ಗೌರವ ಸಮರ್ಪಣೆ. ಶ್ರೀ ಹರ್ಷ ಡಂಬಳ ಅವರಿಗೆ ಶ್ರೀ ರಾಘವೇಂದ್ರ ಜಯಮಂಗಲ್ ಅವರು ವೇದಿಕೆಗೆ ಆಗಮಿಸಿ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಶ್ರೀ ಹರ್ಷ ಡಂಬಳ ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಇದೀಗ ಗೌರವಾರ್ಪಣೆ.
ಅದೇ ರೀತಿ ಕೃತಿ ಬಿಡುಗಡೆಗೊಳಿಸಿರುವಂಥ ಡಾಕ್ಟರ್ ಕೃಷ್ಣ ಕಟ್ಟಿ ಅವರಿಗೆ ಅನಿಶಿತ್ ಕೌಲ್ಗುಡ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತೇನೆ. ಪ್ಲೀಸ್ ಆನರ್ ಶ್ರೀ ಡಾಕ್ಟರ್ ಕೃಷ್ಣ ಕಟ್ಟಿ. ಕೃತಿ ಕುರಿತು ಮಾತನಾಡಿರುವಂತಹ ಡಾಕ್ಟರ್ ಶ್ರೀಶಾಚಾರ್ಯ ನಾಮಾವಳಿ ಅವರಿಗೆ ಶ್ರೀನಿವಾಸ್ ಪೂಜಾರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೋತೇನೆ. ದಿವ್ಯ ದೃಷ್ಟಿಯ ಗಾಂಧಾರಿ ಪುಸ್ತಕವನ್ನು ನಮಗೆಲ್ಲ ನೀಡಿದಂಥ ಶ್ರೀಮತಿ ವಿಜಯಲಕ್ಷ್ಮಿ ಜಯಮಂಗಲ್ ಅವರಿಗೆ ಶ್ರೀಮತಿ ಅಲ್ಕಾ ಕುಲಕರ್ಣಿ, ಅನುಪಮ, ನಿರುಪಮ, ಲಕ್ಷ್ಮೀ ಜಯಮಂಗಲ್ ಅವರು ದಯವಿಟ್ಟು ವೇದಿಕೆಗೆ ಬಂದವರನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡುತ್ತೇನೆ. ಶ್ರೀಮತಿ ಅಲ್ಕಾ ಕುಲಕರ್ಣಿ, ಅನುಪಮ, ನಿರುಪಮ ಮತ್ತು ಲಕ್ಷ್ಮೀ ಜಯಮಂಗಲ್ ಅವರು. ಒಂದ್ಸಲ ಜೋರಾದ ಚಪ್ಪಾಳೆ ಮೂಲಕನೂ ಕೂಡ ವಿಜಯಲಕ್ಷ್ಮಿ ಜಯಮಂಗಲ್ ಅವರನ್ನು ಅಭಿನಂದಿಸುವಂಥ ಒಂದು ಕೃತಿಯನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ವಿಜಯ ದೃಷ್ಟಿಯ ಗಾಂಧಾರಿ ಎನ್ನುವಂಥ ಒಂದು ವಿಶಿಷ್ಟವಾದಂಥ ಕೃತಿಯ ಮೂಲಕ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಅವರನ್ನು ಅಭಿನಂದಿಸ್ತಾ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಈ ಕೃತಿಯನ್ನು ಪ್ರಕಟಿಸಿ ಅದರ ಈ ಕಾರ್ಯಕ್ರಮದ ಹಿಂದಿನ ಶಕ್ತಿಯಾಗಿ ಕೆಲಸ ಮಾಡುವಂಥವರು ಸ್ನೇಹಿತರಾದಂಥ ಶ್ರೀ ಸಮೀರ್ ಜೋಶಿ ಅವರು, ಅವರಿಗೆ ಜಯಮಂಗಲ್ ಕುಟುಂಬದ ಪರವಾಗಿ ಶ್ರೀ ರಾಘವೇಂದ್ರ ಜಯಮಂಗಲ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಬೋದಾರೆ. ಶ್ರೀ ರಾಘವೇಂದ್ರ ಜಯಮಂಗಲ್ ಅವರು ಸಮೀರ್ ಜೋಶಿ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಅಭಿನಂದಿಸ್ತಾ ಇದ್ದಾರೆ. ಕೆಲಸಕ್ಕಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ದಿವ್ಯ ದೃಷ್ಟಿಯ ಗಾಂಧಾರಿ ಕೃತಿ ಕುರಿತಂತೆ ಡಾಕ್ಟರ್ ಶ್ರೀಶಾಚಾರ್ಯ ನಾಮಾವಳಿ ಅವರು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು ಅಂತ ಹೇಳಿ ಅವರನ್ನು ನಾನು ವಿನಂತಿ ಮಾಡಿಕೊಳ್ತೇನೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಶ್ರೀ ಜಯಾಚಾರ್ಯಾನ್ ಧೇನುಪಾಚಾರ್ಯ ಸೇವಕಾನ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಯದಿ ಹಸ್ತಿ ತದನ್ಯತ್ರ ಯನ್ನೇ ಹಾಸ್ತಿ ನ ತತ್ವಚಿತ್. ಇದರಲ್ಲಿ ಏನು ಇದೆ ಎಲ್ಲ ಕಡೆ, ಇದರಲ್ಲಿ ಏನು ಬಂದದ ಅದೇ ಎಲ್ಲ ಕಡೆ ಇದೆ. ಇದರಲ್ಲಿ ಏನು ಇಲ್ಲ ಎಲ್ಲೂ ಇಲ್ಲ. ಇದು ಮಹಾಭಾರತದ ಗರಿಮೆ. ಯಾರು ಯಾವ ರೀತಿಯಾಗಿ ನೋಡುತ್ತೀರಿ ಆ ದೃಷ್ಟಿಯಲ್ಲಿ ಜ್ಞಾನವನ್ನು ಕೊಡತಕ್ಕಂತಹ ಅದ್ವಿತೀಯವಾದಂತಹ ಕೃತಿ
ಮಹಾಭಾರತ. ರಚನೆ ಮಾಡಿದವರು ವೇದವ್ಯಾಸರು. ಯಾವಾಗಲೂ ಶ್ರೀಮದಾಚಾರ್ಯರ ಸಿದ್ಧಾಂತ ನಮಗೆ ಒಂದನ್ನು ತಿಳಿಸಿಕೊಡುತ್ತದೆ. ಶಿಕ್ಷಾ ಗ್ರಾಹ್ಯ ವಿಶೇಷತಃ ನ ಅರ್ಥ ಕಥಂಚನ. ಯಾವ ಪಾತ್ರಗಳಿಂದ ಅಲ್ಲಿ ಇರ್ತಕ್ಕಂತಹ ಘಟನಾವಳಿಗಳಿಂದ ಇವತ್ತಿನ ಕಾಲದಲ್ಲಿ ಬಹಳ ವಿಚಾರ ಮಾಡೋರಿದ್ದಾರೆ, ಬುದ್ಧಿಜೀವಿಗಳು ಅಂತ ಕರಿತೇವೆ, ಅವರಿಗೆ ಏನಾದ ಇರಲಿ, ಅವ್ರ ಸಮಸ್ಯೆ ಅವರಿಗಿರಲಿ. ನಾವು ಏನು ಅದರಿಂದ ಕಲಿಬೇಕು ಅಂತಂದ್ರೆ ಇದು ಸತ್ಯನೋ ಸುಳ್ಳು ಅನ್ನೋದು ಗುದ್ದಾಡ್ಲಿಕ್ಕೆ ಹೋಗಬಾರ್ದು ಅಂತಾರೆ ಶಿವರಾಚಾರ್ಯ. ಒಂದು ಘಟನೆಯಿಂದ ನಾವು ಏನು ನಮ್ಮ ಜೀವನದಲ್ಲಿ ಕಲಿಯಬೇಕು, ಆ ಪಾತ್ರಗಳಿಂದ ನಾವು ಯಾವ ರೀತಿಯಾಗಿ ಬದುಕಬೇಕು ಎನ್ನುವ ಶಿಕ್ಷಣ ಸಿಗುತ್ತದೋ ಇಲ್ಲ, ಸಿಕ್ಕರೆ ಅದನ್ನು ಸ್ವೀಕಾರ ಮಾಡಿ. ಅದು ಹೆಂಗಾಗ್ತದ, ಅದೆಂತ ಪಾತ್ರ, 5 ಮಂದಿನ ಹೆಂಗೆ ಕಟ್ಕೊಂಡ್ಲಕ್ಕಿ ವಿಚಾರ ಮಾಡಿದರೆ ಆಧ್ಯಾತ್ಮಿಕವಾದಂತಹ ದೃಷ್ಟಿ ಒಂದಿದೆ, ಆದಿ ಭೌತಿಕವಾದ ದೃಷ್ಟಿ ಒಂದಿದೆ, ಆದಿ ದೈವಿಕವಾದಂತಹ ದೃಷ್ಟಿ ಒಂದಿದೆ. ಒಂದು ಘಟನೆಯನ್ನ ಒಂದೇ ರೀತಿಯಾಗಿ ನೋಡುವ ಹಾಗೆ ಇಲ್ಲ. ಈ ದೃಷ್ಟಿಗಳನ್ನ ಕೊಟ್ಟಂತವರು ವೇದವ್ಯಾಸರು. ಬರೀ ದೃಷ್ಟಿ ಹೊರಗೆ ಕಾಣುವ ದೃಷ್ಟಿಯನ್ನು ಗಾಂಧಾರಿ ಕಣ್ಣೇ ಇಲ್ಲ. ಹಾಗಾದ್ರೆ ನಾವೆಲ್ಲ ಗಾಂಧಾರಿಯರ ಮತ್ತೆ ತೆರಿಗಿಸೋಳಿಗೆ ಹೋಗಬೇಡ್ರಿ, ಯಾಕಂದ್ರೆ ಕಣ್ಣಿದ್ರು ಕೂಡ ನಾವು ಕಣ್ಣವ ಇದ್ರೂ ಹಣೆಯ ಮೇಲೆ ಕಣ್ಣಿನ ಮೇಲೆ ಪಟ್ಟೆ ಕಟ್ಟಿಕೊಂಡು ಜೀವನ ಮಾಡ್ತಾ ಇದ್ದಾಳೆ. ಇವತ್ತು ನಾವೇನು ಮಾಡ್ತಾ ಇದ್ದೇವೆ ವಿಚಾರ ಮಾಡ್ರಿ. ನಮ್ಮ ಮಕ್ಕಳು, ನಮ್ಮ ಪರಿವಾರ ಮಾಡುತ್ತಾ ಇರತಕ್ಕಂತಹ ಯಾವುದೇ ರೀತಿಯ ಕೆಟ್ಟ ಕರ್ಮಗಳನ್ನು ಗಾಂಧಾರಿಯ ಹಾಗೆ ಹಣೆಗೆ ಬಟ್ಟೆ ಕಟ್ಟಿಕೊಂಡು ಬಿಟ್ಟು ಬಿಟ್ಟಿದ್ದೇವೆ. ತಿತ್ತಾ ಇಲ್ಲ. ವಿಚಾರ ಮಾಡಿ, ದೃಷ್ಟಿ ಕೇವಲ ಬಾಹ್ಯವಾದ ಜಗತ್ತನ್ನ ನೋಡುವುದು ಅಲ್ಲ. ಗಾಂಧಾರಿ ಗಾಂಧಾರ ರಾಜನ ಮಗಳು. ಅವಳಿಗೆ ಸ್ವಯಂವರದಲ್ಲಿ ಮದುವೆ ಏನೋ ಆಯಿತು, ಯಾರಂತ ಗೊತ್ತಿಲ್ಲ. ಹಸ್ತಿನಾಪುರದ ರಾಜ, ಸರಿ ಎಲ್ಲ ಆಯ್ತು. ಇನ್ನೊಂದು ತಿಂಗಳಿದೆ ಮದುವೆಗೆ, ಗೊತ್ತಾಯ್ತು ಗಂಡ ಕಣ್ಣೇ ಇಲ್ಲ ಅಂತ. ಕಾವಿಲ್ಲ ಅಕ್ಕಿ ಅಂದ್ಲು, ಇದು ದೈವ ಲಿಖಿತ, ಇದು ನಾನು ಪಡೆದುಕೊಂಡು ಬಂದಂತಹ ಭಾಗ್ಯ. accept the situations as they arrive. ನಾವು ಪರಿಸ್ಥಿತಿಯೊಂದಿಗೆ ಗುದ್ದಾಡಲಿಕ್ಕೆ ಹೊರಡುತ್ತೇವೆ. ಯಾವಾಗ ನನಗೇನೋ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗಿತ್ತೋ ಆವಾಗ ಅಕ್ಸೆಪ್ಟೆನ್ಸ್ ಅಂಬೋದು ಬಹಳ ದೊಡ್ಡದು. ಇದು ಬರಬೇಕು. ಎಕ್ಸ್ಪೆಕ್ಟೆನ್ಸಿ ಬೇರೆ, ಅಕ್ಸೆಪ್ಟೆನ್ಸ್ ಬೇರೆ. ಬಹಳ ಸೂಕ್ಷ್ಮವಾದ ಗಾಂಧಾರಿಯ ಜೀವನದಿಂದ ಬಹಳ ವಿಷಯಗಳನ್ನು ಕಲಿತೇವೆ. ಇದು ಮೊದಲನೇ ವಿಷಯ, ಅಕ್ಸೆಪ್ಟೆನ್ಸಿ. ನಾನು ಕೊಟ್ಟಿದ್ದೆ 10 ನಿಮಿಷ, ಬಹಳ ಟೈಮ್ ತಗೊಂಬೋದಿಲ್ಲ. ಹೇಗಿರ್ತದೆ ಆಗ ಹೇಳ್ತಾ ಇದ್ದೆ ನಾನು. ಒಬ್ರು ಪಿಕ್ಚರಿಗೆ ಹೊಂಟಾರ, ಸಸ್ಪೆನ್ಸ್ ಸ್ಟೋರಿ ಅದ, ಕ್ಲೈಮ್ಯಾಕ್ಸ್ ಮೊದಲು ಹೇಳಿಬಿಟ್ರು, ಅದನ್ನೇ ನೋಡಿದವರು ಚೆನ್ನಾಗಿ ನೋಡಿ ಹೋಗೋಣ ಅಂತ ಅಷ್ಟೇ. ಆದ್ದರಿಂದ ಪುಸ್ತಕ ಓದ್ಲಿಕ್ಕಿರೋದು ಇದ್ರಾಗ ಏನು ಅದ ಅಂತ ಹೇಳಿಕ್ ವಿಷಯ. ಒಂದೇ ಅದೇ ಹೇಳ್ತಾ ಇದ್ದೀನಿ. ಮೊದಲನೇದ್ದು ಅಕ್ಸೆಪ್ಟೆನ್ಸಿ ಜೀವನದಲ್ಲಿ ಕಲಿಯೋದು ಗಾಂಧಾರಿಯಿಂದ. ಅದರಲ್ಲಿ ಇದೆ. ಬಹಳ ಚಂದ ಮಾತಾಡ್ತಾರೆ ಗಾಂಧಾರಿ. ಪುಸ್ತಕ ಓದಿ ಗೊತ್ತಾಗ್ತದೆ, ಏನು ಹೇಳೋದು ಗೊತ್ತಾ ಏನಂತ ಅಕ್ಸೆಪ್ಟೆನ್ಸಿಯನ್ನು ಕಲಿಸ್ತಾರೆ. ಒಂದು ಘಟನೆಯನ್ನು ಹೇಳ್ತೇನೆ, ಅರ್ಥಭಾಷಣ. ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದು ನಿತ್ಯ ಯೋಗಾಸನವನ್ನು ಮಾಡ್ತಾ ಇದ್ದ, ಧ್ಯಾನವನ್ನು ಮಾಡ್ತಾ ಇದ್ದ. 6:30ಯಿಂದ 7:30 ತನಕ. ಅದೇ ಟೈಮಿಗೆ ಸರಿಯಾಗಿ ಅವನ ಹೆಂಡತಿ ಫೋನ್ ತಗೊಂಡು ಅವರ ತಾಯಿ ಜೊತೆ ಮಾತಾಡ್ತಾ ಇತ್ತು. ಹೆಣ್ಮಕ್ಳಿಗೆ ಗೊತ್ತಾಗ್ತದೆ ತಾಯಿ ಹೆಂಗೆ ಮಾತಾಡ್ತಾರ ಅಂತಂದು. ಇವ್ರಿಗೆ ಡಿಸ್ಟರ್ಬ್ ಆಗ್ತಿತ್ತು.
ದಿನಾ ಜಗಳ. ಒಂದು ವಾರ ಆತ್ರಿ ದಿನಾ ಜಗಳ ಆಗಬೇಕು. ಬಾಜು ಮನೆ ಒಂದು ಫ್ರೆಂಡ್ ಇದ್ದ, ಅವ ಬಂದ, ಯಾಕೋ ಜಗಾಡ್ಲಿಕ್ಕತ್ತೀನಿ ನಾನು ಹೆಂಡತಿ ಜೊತೆ. ಹೇಳಿದ, ಅಲ್ಲೋ ನಾ 1 ತಾಸು ಧ್ಯಾನ ಮಾಡುತ್ತೇನೆ, ಈಗ ಸುಮ್ಮನೆ ಹೋಗೋದು ಮಾತಾಡ್ತಾಳ, ಅದಕ್ಕೆ ನಂಗೆ ತ್ರಾಸ ಆಗ್ಯದ, ಅದಕ್ಕೆ ಬೈಲಿಕ್ಕತ್ತೇನೆ ಅಂತ. ಅವ ಮಿತ್ರ ಶಾಣೆ ಇದ್ದ, ಅವ ಹೇಳಿದ, ಅಲ್ಲೋ ಬರೋಬ್ಬರಿ 7:45 ಒಬ್ಬಕ್ಕೆ ಪಲ್ಯಕಾಯಿ ಮಾರ್ಕೊತ ಬರ್ತಾಳ, ಈಗಿಗಿಂತ ಜೋರಾಗಿ ಓದುತ್ತಾಳ, ಇಡೀ ಓಡಿ ಕೇಳೋ ಹಂಗ, ಅದು ನಿಂಗೆ ಇಷ್ಟವಾಗಿಲ್ಲ ಅಂತ ಕೇಳಿದ. ಅವ ಅಂದ, ಅದಕ್ಕೆ ಹಣೆ ಬಾರ, ಆಕಿ ಮಾರ್ಲಿಕ್ಕೆ ಬಂದಿರ್ತಾಳ. ಅಲ್ಲೋ ಇಡೀ ಓಣಿಗೆ ಕೇಳೋ ಹಂಗ ಒದರತಕ್ಕಂತಹ ಪಲ್ಯಕಾಯಿ ಮಾರಾಕಿದ್ದು ಧ್ವನಿ ನಿನಗೆ ಕೇಳಲಿಲ್ಲ, ಮನ್ಯಾಗ ಕೂತ ಹೆಂಡತಿ ಧ್ವನಿ ಕೇಳ್ತು. ಯಾಕೆ ಗೊತ್ತ? ಇಲ್ಲಿ ಎಕ್ಸ್ಪೆಕ್ಟೆನ್ಸಿ ಅದ, ಅಲ್ಲಿ ಅಕ್ಸೆಪ್ಟೆನ್ಸ್ ಅದ. ವಿಚಾರ ಮಾಡ್ರಿ, ಈಗ ನನ್ನ ಹೆಂಡತಿ ನನ್ನ ಕಂಟ್ರೋಲ್ನಾಗಿರ್ಬೇಕು, ನಾ ಧ್ಯಾನ ಮಾಡ್ತಾ ಇದ್ದೇನೆ, ಈಗ ಯಾಕೆ ಮಾತಾಡ್ಲಿಕ್ಕೆ ಬದಲ್ಬೇಕು? ಅವಾಗ ದಿರ್ ಇಸ್ ಎಕ್ಸ್ಪೆಕ್ಟೆನ್ಸಿ. ವಿ ಎಕ್ಸ್ಪೆಕ್ಟ್ ಹರ್ ಟು ಸಿಟ್ ಕ್ವೈಟ್. ಅಲ್ಲೇ ವಿ ಅಕ್ಸೆಪ್ಟ್ ದಟ್ ಇಟ್ ಇಸ್ ಹರ್ ವರ್ಕ್. ಅದು ಕೇಳಿಲ್ಲ ಅವನಿದ್ದು, ಈಕೆ ಮಾತಾಡಿದ್ದು ಕೇಳ್ತು. ಯಾಕೆ? ಅಲ್ಲಿ ಅದು ಹಣೆ ಬರ ಅದಾಕಿ ಮೇಲೆ ಕಂಟ್ರೋಲ್ ಇಲ್ಲ ಆಕಿ ಮೇಲೆ. ನನ್ನ ಜೀವನದ ಮೇಲೆ ನನ್ನ ಕಂಟ್ರೋಲೇ ಇಲ್ಲ. ಇದನ್ನ ಗಾಂಧಾರಿ ಕಲಿಸ್ಕೊಡ್ತಾಳೆ, ಅದ್ಭುತವಾಗಿ ಹೇಳ್ತಾಳೆ. ನಾನು ಅದರೊಂದಿಗೆ ಬದುಕುವುದನ್ನ ಕಲಿತೇನೆ. ಇಡೀ ಗಂಡನಿಗೆ ಇಡೀ ಜೀವನದುದ್ದಕ್ಕೂ ಕಣ್ಣಾಗಿ ಇರಬೇಕಾದವಳು ಹೆಂಡತಿ ಅಲ್ವಾ? ನೀನು ಕಣ್ಣು ಕಟ್ಕೊಂಡ್ರೆ ಹೆಂಗ? ಅವ್ರಿಗೆ ಯಾರ ಗತಿ? ಗಾಂಧಾರಿ ಅಂತಾಳೆ, ಇದು ಕೇವಲ ಬಾಹ್ಯವಾದ ಕಣ್ಣನ್ನ ಕಟ್ಕೊಂಡಿದ್ದೇನೆ. ಕನಕರಂತ ಒಳಗಿಂದೊಂದು ಕಣ್ಣು, ಒಳಗಿಂದೊಂದು ಕಣ್ಣು. ಕಣ್ಣು ದೃಷ್ಟಿಯ ಕೊಟ್ಟು ರಕ್ಷಿಸು ನಮ್ಮ ನನವರತ ಅಂತಾರೆ ಹರಿಭಕ್ತಿ ಸಾರದಲ್ಲಿ. ಏನು ಕಣ್ಣು? ದೃಷ್ಟಿ. ಕಣ್ಣು ಬಾಹ್ಯವಾದಂತಹ ವಿಷಯಗಳನ್ನು ಗ್ರಹಿಸ್ತದೆ. ದೃಷ್ಟಿ ಈ ಬಾಹ್ಯವಾದ ಕಣ್ಣಿಗೆ ಕಾಣದೇ ಇರತಕ್ಕಂಥ ವಿಷಯಗಳನ್ನು ಗ್ರಹಿಸ್ತದೆ. ಶಬ್ದ ನಾವು ಬಳಸ್ತೇವಲ್ಲ, ಏನು? ಆಲೋಚನೆ ಮಾಡ್ರಿ ಅಂತೇಳಿ, ವಿಚಾರ ಮಾಡುವಂತ ಅರ್ಥ. ಸ್ವಲ್ಪ ಅದನ್ನೇ ವಿಚಾರ ಮಾಡ್ರಿ ಶಬ್ದವನ್ನ. ಲೋಚನ ಅಂದ್ರೆ ಏನು? ಕಣ್ಣುಗಳು. ಈ ಲೋಚನ, ಈ ಕಣ್ಣುಗಳು ಅಂತ ಅರ್ಥ. ಬಾಹ್ಯವಾದ ಕಣ್ಣುಗಳು ಅಂತ ಅರ್ಥ. ಯಾವಾಗ ಬಾಹ್ಯವಾದ ಕಣ್ಣುಗಳು ವಿಷಯಗಳನ್ನ ಗ್ರಹಣ ಮಾಡೋದಿಲ್ಲ, ಆವಾಗ ಆಲೋಚನ ವಿಚಾರ ಮಾಡುತ್ತದೆ ಅಂತ. ಅದೇ ಜ್ಞಾನ. ಆಲೋಚನ ಇದು ಜ್ಞಾನ. ಸೊ ಈ ಕಣ್ಣು ಯಾವಾಗ ಕೈ ಕೊಡ್ತೋ, ಆ ಕಣ್ಣು ಜ್ಞಾನವೆಂಬ ಕಣ್ಣು ಕೈ ಹಿಡಿತದೆ. ನಾ ಆ ಜ್ಞಾನವೆಂಬ ಕಣ್ಣಿನಿಂದ ನನ್ನ ಗಂಡ ತಪ್ಪಿದ ಎಲ್ಲ ತಿತ್ತೇನೆ ಅಂತ ಅಳಗಾಡ. ಇದು ಹೆಣ್ಣು ಮಕ್ಕಳ ದೊಡ್ಡ ಅವಸ್ಥೆಗೆ. ಅವರು ಜೀವನವನ್ನ ಹೇಗೆ ಬರುತ್ತದೋ ಹಾಗೆ ನಡೆಸಿಕೊಂಡು ಹೋಗುವ ಸಾಮರ್ಥ್ಯವನ್ನ ಹೊಂದಿದಂತಹ ಏಕೈಕ ಜೀವಿ ಹೆನ್ರಿ. ಚಪ್ಪಾಳೆ ಹೊಡೆಯಲೇಬೇಕಾಗಿದೆ, ಸಂಶಯನೇ ಇಲ್ಲ. ಅದಕ್ಕೆ ಮುನುವ್ರತ ಎಟ್ಟ ನಾಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಯಾಕೆ? ದೇವರು ತಾನೇ ಸೃಷ್ಟಿಯನ್ನ ಮಾಡಲಿಲ್ಲ, ಹೆಣ್ಣಿನ ಮೂಲಕವಾಗಿ ಸೃಷ್ಟಿಯನ್ನ ಮಾಡಿದ. ಕ್ಷಮ, ಧರ, ಸಹನ, ನೋಡ್ರಿ ಇವೆಲ್ಲ ಸ್ತ್ರೀಲಿಂಗ ವಾಚ್ಯಗಳು. ಎಲ್ಲ ವಿಚಿತ್ರವಾದ ಸಿಟ್ಟು, ಕ್ರೋಧ, ಕಾಮ ಎಲ್ಲ ಪುಲ್ಲಿಂಗ ವಾಚ್ಯಗಳು. ನಮ್ಮ ಮನೆ ಬರಲ್ಲ ಇದು. ಯಾಕೆ ನಾನು ವಿಚಾರ ಮಾಡಿ ನೋಡ್ರಿ. ಅದು ಸಹನಶೀಲತೆಗೆ ದೊಡ್ಡ ಒಂದು ನಿದರ್ಶನ. ಹೇಳ ಅವಳ ತ್ಯಾಗ, ಅಕ್ಸೆಪ್ಟೆನ್ಸಿ ಗಾಂಧಾರಿಗೆ ಒಂದು ಗೊತ್ತಾಯಿತವಳಿಗೆ. ಗಾಂಧಾರಿಗೆ ನನ್ನ ಗಂಡನ ಅನುಮತಿಯಂತೆ ಜೂಜನ್ನ ಆಡಿ ಪುತ್ರ ವ್ಯಾಮೋಹದಿಂದ ನನ್ನ ಗಂಡ ಅನ್ಯಾಯ ಮಾಡ್ತಾ ಇದ್ದಾನೆ. ಪಾಂಡುರಾಜನ ಮಕ್ಕಳಿಗೆ ಇಡೀ ಕೌರವ ಸಾಮ್ರಾಜ್ಯವನ್ನ ಸಂಪತ್ತಿನಿಂದ ತುಂಬಿದಂತಹ ಶ್ರೇಯಸ್ಸು ಪಾಂಡುವಿಗೆ ಇದೆ. ಇಡೀ ಹಸ್ತಿನಾವತಿಯ ಸಂಪತ್ತು ಪಾಂಡುರಾಜ ಪಾಲನೆ ಮಾಡಿತು. ಯಾವಾಗ ಅವನ ರಾಜ್ಯ ಕಪಟದಿಂದ ನನ್ನ ಮಕ್ಕಳು ಪಡಿತಾ ಇದ್ದಾರೆ ಅಂತ ಗೊತ್ತಾಯಿತು, ಸಿಟ್ಟಿನಿಂದ ಬರ್ತಾಳೆ ಗಾಂಧಾರಿ.
ತಪ್ಪಿದು ಮಾಡಬೇಡ ಇದನ್ನ ಅಂತ. ಧೃತರಾಷ್ಟ್ರ ಅಂತಾನೆ, ನಿನಗ ರಾಜಕೀಯದೊಳಗೆ ಬಹಳ ಬುದ್ಧಿ ಇಲ್ಲ, ವಿಚಾರ ಮಾಡ್ಲಿಕ್ಕೆ ಹೋಗಬೇಡ ಅಂತ ಬೈತಾನೆ. ನೋಡಿ, ಹೆಣ್ಣು ಮಕ್ಕಳು ಹೃದಯದಿಂದ ವಿಚಾರ ಮಾಡುತ್ತಾರೆ, ಗಂಡು ಮಕ್ಕಳು ಬುದ್ಧಿಯಿಂದ ವಿಚಾರ ಮಾಡ್ತಾರೆ. ಎರಡು ಬಹಳ ಡೇಂಜರಸ್ ಇವು. ಎರಡೂ ಕಾಂಪೆನ್ಸೇಟ್ ಆದಾಗ ಮಾತ್ರ ಜೀವನನ. ಗಂಡು ಹೆಣ್ಣು ಚಂದ ಕೂಡಿದ್ರ ಜೀವನ ಎತ್ತೇರಿಗೆ ಇತ್ತು ಕೊಣಕೆಡೆಗೆ ಇತ್ತು ಅಂತ ಬರ್ತದ. ಆದ್ದರಿಂದ ಅವಳು ಎಂದೂ ಮರೀಲಿಲ್ಲ, ಎಲ್ಲೆಲ್ಲಿ ತಪ್ಪಿದ ಅಲ್ಲಲ್ಲೇ ತಿಳಿಸಿಕೊಂಡ. ಇದು ಗಾಂಧಾರಿಯ ಚಿತ್ರಣ, ಬಹಳ ಚಂದದ. ಗಾಂಧಾರಿ ಕಲಿಸ್ತಾಳೆ, ಯಾವಾಗ ಗಂಡ ಸ್ವಲ್ಪ ತನ್ನ ಮಕ್ಕಳ ವ್ಯಾಮೋಹಕ್ಕೆ ಬಿದ್ದ ಅಧರ್ಮವನ್ನು ಮಾಡುತ್ತಾ ಇದ್ದಾನೆ, ಹೆಂಡತಿಯ ಕರ್ತವ್ಯ ಮೊದಲು ಅವನನ್ನ ಎಳಿಬೇಕು. ಹೆಂಡ ಅಧರ್ಮ ಮಾಡಬೇಡ, ಇದು ತಪ್ಪು ಎನ್ನುವ ತಿಳುವಳಿಕೆಯನ್ನಾದರೂ ಕೊಡು. ಮಾಡ್ತಾನೋ ಬಿಡ್ತಾನೋ ಹಣೆಬರ, ದೈವಲಿಖಿತ. ಆದರೆ ಏನು ಮಾಡಬೇಕು ಎನ್ನುವುದನ್ನ ಕಣ್ಣು ಇರದೇ ಇರತಕ್ಕಂತಹ ಧೃತರಾಷ್ಟ್ರ ಆ ಕಣ್ಣಷ್ಟೇ ಅಲ್ಲ, ದೃಷ್ಟಿಯನ್ನು ಕಳೆದುಕೊಂಡಂತಹ ಮಕ್ಕಳ ವ್ಯಾಮೋಹ ಕೇವಲ ಕಣ್ಣನ್ನ ಕಿತ್ತುಕೊಳ್ಳಿಲ್ಲ, ದೃಷ್ಟಿಯನ್ನು ಕಿತ್ತುಕೊಂಡ. ಗಾಂಧಾರಿಗೆ ಕಣ್ಣು ಇತ್ತು, ಕಟ್ಕೊಂಡಿದ್ದು, ಗಂಟೆಗೆ ಇರದೇ ಇರತಕ್ಕಂತಹ ಸುಖ ನನಗೂ ಬೇಡ. ಆದರೆ ದೃಷ್ಟಿಯನ್ನ ಕಳ್ಕೊಳ್ಳಿಲ್ಲ. ಇಡೀ ಜೀವನದುದ್ದಕ್ಕೂ ತನ್ನ ದೃಷ್ಟಿಯಿಂದ ಗಂಡನಿಗೆ ಕಣ್ಣಾಗಿ ಸ್ವಲ್ಪ ಕಂಟ್ರೋಲ್ನಾಗರ ಇದ್ದಾರೆ. ಎಷ್ಟು ಮಾಡಿದ್ದು ಮನ್ಯಾಗ ಹೆಣ್ಣು ಸ್ವಲ್ಪ ಸ್ಕ್ರೂ ಟೈಟ್ ಮಾಡ್ತಿದ್ರ ಸ್ವಲ್ಪ ಧರ್ಮ ಪೂಜೆ ನಡೀತಾವ್ರಿ ಮನ್ಯಾಗ. ಬರ್ಬೇಕು, ಆ ಸಂಸ್ಕಾರ ಬರಬೇಕು. ಅದಕ್ಕೆ ಮಹಾಭಾರತಕ್ಕೆ ಜಯ ಅಂತ ಕರೀತಾರೆ. ಜಯನಾಮ ಇತಿಹಾಸ. ಯಾಕೆ ಜಯ? ವಿಚಾರ ಮಾಡ್ರಿ. ಇದು ನಮ್ಮ ಜೀವನದಲ್ಲಿ ಏನು ಬೇಕೋ ಅದೆಲ್ಲವನ್ನ ಕಳಿಸಿಕೊಡ್ತದೆ. ಜ ಯ 18 ಅಂತ ಅರ್ಥ. ಒಂದು 8, ಒಂದು 1. ಯ ಅಂದ್ರೆ 1, ಜ ಅಂದ್ರೆ 8. ಏನೀಗಂದ್ರ ಕ ಖ ಗ ಘ ನ ಚ ಛ ಜ. ಎಷ್ಟನೇ ಅಕ್ಷರ? ಸಂಸ್ಕೃತನಾಗ ವರ್ಣಮಾಲಾ ಕಲ್ತಿದ್ರ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ 8ನೇ ಅಕ್ಷರ ಜ. ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಮೊದಲನೇ ಅಕ್ಷರ ಯ. ಏನಾಯ್ತು? 8, 1 ಆಯ್ತು. ಅಂಕಾನ ವಾಮತೋಗತಿ ಉಲ್ಟಾಗಿದ್ರೆ ಅವನ್ನ 18 ಅಂತ. ಎಷ್ಟು ಪರ್ವಗಳು? 18. ಎಷ್ಟು ಅಕ್ಷರಗಳ ಸೈನ್ಯ? 18. ಜಯ ಈ 18. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಎಷ್ಟಾದವು? 10. ಮನಸ್ಸು 11. ವಿಕಾಸ ಇಂದ್ರಿಯ ಅಲ್ವಾ? ಇನ್ನು 6 ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಷ್ಟಾದವು? 17 ಅದು. 10, 1, 6 ಉಳಿತ ಯಾವುದು? ಭಕ್ತಿ. ಇದು 18. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳನ್ನ ಯಾವ ಕರ್ಮಗಳನ್ನ ಮಾಡಬೇಕು, ಏನು ನೋಡಬೇಕು, ಏನು ನೋಡಬಾರದು, ಯಾವ ತಪ್ಪು, ಯಾವ ಸರಿ, ಇದನ್ನ ಕಲಿಸಿಕೊಡ್ತು. ಮನಸ್ಸಿಗೆ ಕೊಡ್ತಕ್ಕಂಥ ಸಂಸ್ಕಾರವನ್ನ ಕಲಿಸಿಕೊಡ್ತು. ಕಾಮಕ್ರೋಧ ಲೋಭ ಮೋಹಾದಿಗಳಿಂದ ಆಗತಕ್ಕಂತಹ ವಿನಾಶ ಏನು? ಪ್ರತಿಯೊಬ್ಬರಿಗೂ ದುರ್ಯೋಧನ, ದುಶ್ಯಾಸನ, ಶಕುನಿ ಇವರೆಲ್ಲ ಯಾರಿವರು? ನಾ ಮೊದಲೇ ಹೇಳಿದೆ, ಶಿಕ್ಷಾಗ್ರಾಹ್ಯ ವಿಶೇಷತಃ. ಆ ಪಾತ್ರಗಳು ನಮ್ಗೆ ಹೇಳಿಕೊಡ್ತಕ್ಕಂತಹ ನೀತಿ ಏನು? ಪ್ರತಿಯೊಂದು ಪಾತ್ರಗಳು ಜೀವನದಲ್ಲಿ ಪ್ರತಿಯೊಬ್ಬರು ಅನುಸರಿಸಲೇಬೇಕಾದಂಥ ತತ್ವಗಳನ್ನು ತಿಳಿಸಿಕೊಟ್ಟರು. ಒಂದಲ್ಲ, ಎರಡಲ್ಲ, ಪ್ರತಿ ಕ್ಷಣಕ್ಕೆ ಎಲ್ಲ ಸನ್ನಿವೇಶಗಳಿಗೆ ನಾವು ಎಲ್ಲೆಲ್ಲಿ ತಪ್ಪುತ್ತೇವೆ, ಏನೇನು ಮಾಡುತ್ತೇವೆ, ಎಲ್ಲದಕ್ಕೂ ನಿದರ್ಶನಗಳನ್ನು ಕೊಡ್ತಾ ಹೋಗುದು. ಸದೃಷ್ಟಾಂತೋ ಹಿ ಭಾರತೆ ಅಂತಾರೆ ಶಿವಾಚಾರ್ಯ. ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ, ಸನ್ನಿವೇಶಗಳಲ್ಲಿ ನಮಗೆ ನೀತಿಯನ್ನು ಕೊಡತಕ್ಕಂಥದ್ದು ಮಹಾಭಾರತ. ಒಂದು ಗಾಂಧಾರಿ ಅಲ್ಲ, ಅನೇಕ ಪಾತ್ರಗಳು, ಪ್ರತಿಯೊಂದು ಅಷ್ಟು ಅದ್ಭುತವಾಗಿದೆ. ಒಂದು ಸಲ ಓದಿ, ನಾನು ಮೊದಲೇ ಹೇಳಿದ ಬಹಳ ಬಗ್ಗೆ ಹೇಳೋದಿಲ್ಲ, ಏನು ಅದರ ಇದ್ರೊಳಗೆ ಅಂತಷ್ಟೇ ಹೇಳಿದ್ದೆ.
ಇದರಲ್ಲಿ ಇಡೀ ಜೀವನ ನಡೆಸುವ ದೃಷ್ಟಿ ಇದೆ. ಅದೇ ದಿವ್ಯವಾದಂತಹ ದೃಷ್ಟಿ. ಅದು ಗಾಂಧಾರಿಗಿತ್ತಲ್ಲ, ಅದು ನಮಗೆ ಬರಬೇಕು. ಅದು ಯಾವಾಗ ಬರ್ತದ ಅಂತಂದ್ರೆ ನಾವು ನಮ್ಮ ಜೀವನವನ್ನ ಬಂದ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಅಲ್ಲಿ ಬರುವ ಎಲ್ಲ ಸಬ್ ಟೈಟಲ್ಗಳನ್ನ, ನಿಮ್ಮ ಫ್ರೆಂಡ್ಸ್ಗಳನ್ನ, ಮಕ್ಕಳನ್ನ, ಎಲ್ಲರನ್ನೂ ಧರ್ಮದ ಮಾರ್ಗದಲ್ಲಿ ನಡೆಯುವ ಹಾಗೆ ಯಾವಾಗ ಮಾಡುತ್ತೇವೋ ಆವಾಗ ಗಾಂಧಾರಿಯ ಪಾತ್ರವನ್ನ ಓದಿದ ಫಲ. ಹೆಸರು ಭಾಷೆಂಬುದರ ಹೇಳಿ ಮುಗಿಸ್ತೇನೆ. ಗಾಂಧಾರಿ, ಗಂಧ ಅಂದ್ರೆ ವಾಸನೆ ಅಲ್ವಾ? ಅರಿ ಅಂದ್ರೆ ಏನು? ಶತ್ರು ಅಂತ. ನಮ್ಮ ಜೀವನಕ್ಕೆ ಗಂಧನೇ ಅರಿ, ವಾಸನೆಯೇ ಅರಿ. ಎದರ ವಾಸನೆ? ಹಣದ ವಾಸನೆ, ಬಂಗಾರದ ವಾಸನೆ, ಸುಖದ ವಾಸನೆ ಒಂದವನು ನಮಗ ಪ್ರತಿ ಕ್ಷಣ ಬೇಕು ಬೇಕು ಎನ್ನುವ ಬೆಕ್ಕಲ್ವ ನಾವು. ಸೊ ಆ ವಾಸನೆ ಯಾವಾಗ ವಾಸನೆನೇ ಇಲ್ಲ ತಿನ್ಬೇಕು ಅನ್ಸೋದಿಲ್ರಿ. ಅದಕ್ಕೆ ಗಾಂಧಾರಿ ಹೇಳಿಕೊಡ್ತಾಳೆ, ಎಲ್ಲದರಿಂದ ದೂರ ಇರು, ಯು ವಿಲ್ ಬಿ ಸೇಫ್. ಯಾವಾಗ ಬೇಕು ಬೇಕು ಅಂತ ಶುರು ಮಾಡ್ತೀರಿ, ವಾಸನೆಯನ್ನ ನೋಡೇ ಬೆನ್ನತ್ತಿ ಹೋಗ್ತೀರಿ, ಅದು ಖರೇನೋ ಚಲೋನೋ ಕೆಟ್ಟದ್ದೋ, ಅದರ ಪರಿಣಾಮ ಏನು ಯಾವುದನ್ನು ವಿಚಾರ ಮಾಡಲಿಲ್ಲ ಅಂತಂದರೆ ನನ್ನ ಮಕ್ಕಳ ಹಾಗೆ ನಿಮ್ಮ ಮಕ್ಕಳು ಸಹ ನಾಶವಾಗ್ತಾರೆ. 101 ಮಕ್ಕಳು, 1, 2 ಅವ್ರು ಹೇಗೆ ಹುಟ್ಟಿದ್ರು? ತನ್ನ ಗರ್ಭ ತಾನೇ ಹೊರಕೊಂಡು 100 ಚೂರಾಗಿತ್ತು ರೀ. ವ್ಯಾಸರು ಬಂದು ಎಲ್ಲಾನು ಪಾಪ ತುಪ್ಪದ ಗಡಿಗೆ ಒಳಗೆ ಹಾಕಿ ಬದುಕಿ ಇರ್ತ. ಇದು ನಮ್ಮ ಜನ್ಮ. ತಾಯಿ ಪಟ್ಟ ಅನೇಕ ರೀತಿಯ ಕಷ್ಟಗಳಿಂದ ಹೊರಗೆ ಬಂದಿದ್ದೇವೆ. ಅಪ್ಪ ಅಮ್ಮ ಹೊರ ಸಂಸ್ಕಾರದಿಂದ ಸ್ವಲ್ಪ ಬೆಳೀತಾ ಇದ್ದೇವೆ, ಜೀವನ ಮಾಡ್ತಾ ಇದ್ದೇವೆ. ಅದನ್ನೆಲ್ಲವನ್ನ ಮರೆತು ದರ್ಪದಿಂದ, ಅಹಂಕಾರದಿಂದ ತಂದೆ ತಾಯಿಯ ಮಾತುಗಳನ್ನೇ ಕೇಳ, ತಂದೆ ತಾಯಿಯ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ನಾನು ಮಾಡಿದ್ದೇ ಸರಿ ಅಂತ ಜೀವನವನ್ನ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಗಾಂಧಾರಿ ಪ್ರತೀಕ. ಗಂಧದ ಹಿಂದೆ ಬೆನ್ನು ಹತ್ತಬಾರ್ರಿ. ಜೀವನ ದೊಡ್ಡದಿದೆ, ಆ ಜೀವನ ಹೇಗೆ ಮಾಡಬೇಕು ಎನ್ನುವುದನ್ನ ಕಲಿಸಿಕೊಡ್ತಕ್ಕಂಥದ್ದೇ ದಿವ್ಯ ದೃಷ್ಟಿಯ ಗಾಂಧಾರಿ. ದಯಮಾಡಿ ಓದ್ರಿ, ಬಹಳ ಚಂದದ. ವಿಜಯಲಕ್ಷ್ಮಿ ಅವರು ಮೊದಲೇ ಪುಸ್ತಕದ ಕೈಯಾಗ ಕೊಟ್ಟಿದ್ರು, ಇದಕ್ಕೆ ಮುಂದೂಡಿ ಬರೋದು ಕೊಡ್ರಿ ಅಂತ. ನಾ ಹೇಳಿದೆ ಆ ಯುಗ ನನಗಿಲ್ಲ, ಆದರೂ ಅಭಿಮಾನದಿಂದ ಬಂದಿರಿ. ನಾನು ನನ್ನ ಗುರುಗಳ ಕಾಲಿನ ಧೂಳಿನ ಬಳಗಿ ಆಚಾರ್ಯರ ಅಡಿಯಲ್ಲಿ, ಪಾದದಡಿಯಲ್ಲಿ ಕುಳಿತು ಕಲಿತಂತಹ 2 ಅಕ್ಷರಗಳನ್ನು ಬರೆಯುವ ಪ್ರಯತ್ನವನ್ನು ಮಾಡುತ್ತೇನೆ ಅಂತ ಹೇಳಿ ಕಳಿಸಿದೆ. ನಾನು ಬುದ್ಧಿವಂತ ಅಂತ ಬರೆದಿಲ್ಲ, ಈ ಒಂದು ಭಾವನೆ ಇತ್ತು ಅಂತ ಈ ಪುಸ್ತಕವು ಅಷ್ಟೇ ಚೆನ್ನಾಗಿ ಬಂದಿದೆ. ಅವರು ಹಾಗೆ ಇದ್ದಾರೆ. ಯಾರೋ ಅಂತಾರ ಡೌನ್ ಟು ಅರ್ತ್ ಇರಬೇಕು, ಅವರು ಬಿಲೋ ದ ಅರ್ತ್ ಇದ್ದಾರೆ, ಒಳಗಡೆ ಇದ್ದಾರೆ, ನಾಳೆ ಕಾಣೋದೇ ಇಲ್ಲ. ಅದ್ಭುತವಾದ ಶಬ್ದಗಳು, ಚಿತ್ರಣಗಳು, ಅನೇಕ ಪುಸ್ತಕಗಳ ಅಧ್ಯಯನ, ಆ ಶ್ರಮ ಕಾಣುತ್ತದೆ. ಆ ವಯಸ್ಸಿಗೆ ಇವರು ಪಟ್ಟಂತಹ ಶ್ರಮ. ಪ್ರಾಯ ಒಂದು ಅಕ್ಷರ ಮಾತಾಡ್ರಿ ನಿಲ್ಲಿಸಿದ್ರು ಬ್ಯಾಡ ಅಂತೇಳಿ ವಿಚಾರ ಮಾಡ್ರಿ, ಬರಿಬೇಕು ಅಂದ್ರೆ ಬಹಳ ಶ್ರಮ ಇದೆ. ದೇವರು ವಿಶೇಷವಾಗಿ ಶಕ್ತಿಯನ್ನ ಕೊಟ್ಟು ಇಂಥ ಅನೇಕ ಗಾಂಧಾರಿಯ 100 ಮಕ್ಕಳ ಹಾಗೆ 100 ಪುಸ್ತಕಗಳನ್ನು ಬರೆಯುವಷ್ಟು ಆಯುಷ್ಯವನ್ನ, ಆರೋಗ್ಯವನ್ನ ದೇವರು ಕೊಟ್ಟು ಅವರಿಂದ ವಿಶೇಷವಾದ ಕಾರ್ಯ ಸಾಹಿತ್ಯಕ್ಕೆ, ಸಾಹಿತ್ಯ ಲೋಕಕ್ಕೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಒಂದು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಗಾಂಧಾರಿಯ ದಿವ್ಯ ದೃಷ್ಟಿ ಈ ನೆಲೆಯೊಳಗೇನೆ ಇಡೀ ಮಹಾಭಾರತ ನಮ್ಮ ಬದುಕಿಗೆ ಕಟ್ಟಿಕೊಡುವಂತಹ ಮೌಲ್ಯಗಳ ಕುರಿತಂತೆ ಕೂಡ ಬೆಳಕು ಚೆಲ್ಲಿದ್ದಾರೆ. ಕೃತಿ ಕುರಿತಂತೆ ಮಾತನಾಡಿದಂತಹ ಶ್ರೀ ಡಾಕ್ಟರ್ ಶ್ರೀಶಾಚಾರ್ಯ ನಾಮಾವಳಿಯವರು ಅತ್ಯಂತ ಅದ್ಭುತವಾದಂತಹ ಮಹಾಭಾರತದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕೂಡ ನಮಗೆ ಬದುಕಿನ ಮೌಲ್ಯಗಳನ್ನು ತಿಳಿಸಿಕೊಡ್ತವೆ. ಅದು ವಿಶೇಷವಾಗಿ ಒಬ್ಬ ಮಹಿಳೆಯ ದೃಷ್ಟಿಯಲ್ಲಿ ಗಾಂಧಾರಿಯನ್ನು ನೋಡುವಂತಹ ಒಂದು ಅಪರೂಪದ ಪ್ರಯತ್ನ ದಿವ್ಯ ದೃಷ್ಟಿಯ ಗಾಂಧಾರಿ ಪುಸ್ತಕ ಅನ್ನುವಂಥ ಮಾತನ್ನು ಕೂಡ ಡಾಕ್ಟರ್ ಶ್ರೀಶಾಚಾರ್ಯ ನಾಮಾವಳಿ ಅವರು ಹೇಳಿದ್ದಾರೆ. ದಯವಿಟ್ಟು ಆ ಪುಸ್ತಕವನ್ನು ಓದಿ ಗಾಂಧಾರಿ ನಮ್ಮವಳಾಗಬೇಕು,
ಗಾಂಧಾರಿ ನಮ್ಮೊಳಗೆ ಇಳಿಬೇಕು ಅನ್ನುವಂಥ ಆಶಯದೊಂದಿಗೆ ಇವತ್ತು ಆ ಕೃತಿಗೆ ಒಂದಷ್ಟು ರಿಯಾಯಿತಿ ಕೂಡ ಇರಬೇಕು ಅಲ್ಲ ಸಭಿ. ರಿಯಾಯಿತಿ ದರದಲ್ಲಿ ಆ ಪುಸ್ತಕ ಮಾರಾಟ ಹೊರಗಡೆ ನಿಮಗೆ ಸಿಗ್ತದೆ. ದಯವಿಟ್ಟು ಎಲ್ಲರೂ ಕೂಡ ಆ ಪುಸ್ತಕವನ್ನು ಖರೀದಿ ಮಾಡಿ ಓದ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಪುಸ್ತಕ ಬಿಡುಗಡೆ. ಡಾಕ್ಟರ್ ಕೃಷ್ಣ ಕಟ್ಟಿಯವರು ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರು ಕೂಡ ಕೃತಿಯನ್ನು ಬಿಡುಗಡೆ ಮಾಡಬೇಕು, ಲೋಕಾರ್ಪಣೆಗೊಳಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಶ್ರೀಮತಿ ವಿಜಯಲಕ್ಷ್ಮಿ ಜಯಮಂಗಲ್ ಅವರು ವೃತ್ತಿಯಿಂದ ಶಿಕ್ಷಕಿ, ಮಾಧ್ಯಮಿಕ ಶಾಲಾ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದವರು. ಅವರ ವಿಶೇಷತೆ ಅಂತಂದರೆ ಬಹುಭಾಷೆಗಳಲ್ಲಿ ಪರಿಣಿತಿಯನ್ನು ಹೊಂದಿರುವಂಥದ್ದು. ಹಿಂದಿ ಪರೀಕ್ಷೆಗಳಾದಂಥ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಆಯೋಜಿಸಿದಂಥ ಪ್ರಾದೇಶಿಕ ವಿಚಾರದ ಪೂರ್ವಾರ್ಧ ಉತ್ತರಾರ್ಧ ಪರೀಕ್ಷೆಗಳನ್ನು ಮುಗಿಸಿಕೊಂಡವರು. ಸಂಸ್ಕೃತದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಪರೀಕ್ಷೆಗಳನ್ನು ಮುಗಿಸಿಕೊಂಡವರು. ಕನ್ನಡ ಸಾಹಿತ್ಯಕ್ಕೆ ದಾಸ ಸಾಹಿತ್ಯದ ಕೊಡುಗೆ ಈ ಕೃತಿಗೆ ಈಗಾಗಲೇ ಪ್ರಶಸ್ತಿಗೂ ಕೂಡ ಶ್ರೀಮತಿ ವಿಜಯಲಕ್ಷ್ಮಿ ಜಯಮಂಗಲ್ ಅವರು ಭಾಜನರಾಗಿದ್ದಾರೆ. ಇವತ್ತು ದಿವ್ಯದೃಷ್ಟಿಯ ಗಾಂಧಾರಿ ಪುಸ್ತಕ ನಮಗಾಗಿ ಲೋಕಾರ್ಪಣೆಗೊಂಡಿದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಕೃತಿ ಬಿಡುಗಡೆಗೊಳಿಸಿದಂಥ ಡಾಕ್ಟರ್ ಕೃಷ್ಣ ಕಟ್ಟಿ ಅವರು ಈ ಸಂದರ್ಭದಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ವಾಗರ್ಥಾಯಿವ ಸಂಪೃಕ್ತೌ ವಾಗರ್ಥಃ ಪ್ರತಿಪತ್ತಯೇ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರ. ಮಾತು ಮತ್ತು ಅರ್ಥದ ಅಭಿಮಾನಿ ದೇವತೆಗಳಾದಂತಹ ಶಿವಪಾರ್ವತಿಯರಿಗೆ ಹಾಗೂ ನಿಮ್ಮೆಲ್ಲರಿಗೂ ನಮಸ್ಕಾರ. ಆಚಾರ್ಯರು ಮಹಾಭಾರತಕ್ಕೆ ಒಂದು ಆಚಾರ್ಯತ್ವವನ್ನು ಕೊಟ್ಟು ಅದ್ಭುತವಾಗಿ ಮಹಾಭಾರತವನ್ನು ಮತ್ತು ಗಾಂಧಾರಿಯ ಪರಿಚಯವನ್ನು ಮಾಡಿ ನನಗೂ ಕೇಳಿ ಬಹಳ ಸಂತೋಷ ಆಯಿತು. ಈ ಕೃತಿ ರಚನೆಯನ್ನು ಮಾಡಿದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಜಯಮಂಗಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು. ನಾನು ಅವರ ಯಜಮಾನರು ಜಯಮಂಗಲ್ ಅವರ ಜೊತೆಗೆ ಸುಮಾರು ವರ್ಷ ಧಾರವಾಡದ ವಿದ್ಯಾರಣ್ಯ ಹೈಸ್ಕೂಲ್ನಲ್ಲಿ ಕೆಲಸ ಮಾಡಿದ್ದೇನೆ. ಅದಾದಮೇಲೆ ನಾನು ಧಾರವಾಡವನ್ನು ಬಿಟ್ಟು ಹಂಪಿ ಯೂನಿವರ್ಸಿಟಿಗೆ ಹೋಗಿ 9 ಈಗ ನಿವೃತ್ತನಾಗಿ ಧಾರವಾಡಕ್ಕೆ ಬಂದಿದ್ದೆ. ಈ ಪುಸ್ತಕದ ಹೆಸರು ಅವರು 2 ಉದಾಹರಣೆಗಳನ್ನು ಆಚಾರ್ಯರು ಕೊಟ್ಟರು. ದಿವ್ಯ ದೃಷ್ಟಿಯ ಗಾಂಧಾರಿ. ಈ ಪುಸ್ತಕದ ಮೇಲೆ ಮುದ್ರಿತವಾದಂತಹ ಚಿತ್ರ ಗಾಂಧಾರಿದು ಆಕಿ ಲಗ್ನ ಆದಾಗಿದ್ದು ಹೊರತು ಅಡವಿ ಹೋದಾಗಿದ್ದ ಚಿತ್ರ ಅಲ್ಲ. ಇದು ಬಹಳ ಸಿಂಬಾಲಿಕ್ ಇದೆ. ಯಾಕಂತಂದ್ರೆ ಇಲ್ಲೇ ಶ್ರೀಮತಿ ಜಯಮಂಗಲ್ ಅವರು ಅತ್ಯಂತ ಉತ್ತಮ ರೀತಿಯಿಂದ ನಿರೂಪಣೆಯನ್ನು ಮಾಡಿದ್ದಾರೆ. ಅವರು ಸಹಿತ ಮಹಾಭಾರತದ ಕಥೆಯನ್ನೇ ಹೇಳ್ತಾರೆ. ಹಾಗೆ ಕುಮಾರವ್ಯಾಸ ತನ್ನ ಪ್ರಾರಂಭದ ಸಂಧಿಯಲ್ಲಿ ಹೇಳ್ತಾರೆ, ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣವರು ಮೆಚ್ಚುವಂತಿದೆ. ಹಾಗೆ ಜಯಮಂಗಲ್ ಅವರು ನೀವೆಲ್ಲರೂ ಮೆಚ್ಚುವ ಹಾಗೆ ಮಹಾಭಾರತದ ಕಥೆಯನ್ನು ಹೇಳ್ತಾ ಹೋಗಿದ್ದಾರೆ. ಮಹಾಭಾರತ ಕಥೆಯನ್ನು ಹೇಳಿದವರು ಯಾರು ಇಲ್ಲೇ? ಅವರು ಮಹಾಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ ವಾನಪ್ರಸ್ಥಾಶ್ರಮಕ್ಕೆ ಹೋಗುವುದು ಅವರಿಗೆ ಅನಿವಾರ್ಯವಾಗಿತ್ತು. ದುರ್ಯೋಧನನೇ ರಾಜನಾಗಿದ್ದರೆ ಪಾಂಡವರು ಸೋತು, ಒಂದು ವಿಚಾರ ಇತ್ತು, ಪಾಂಡವರು ಸೋತು ದುರ್ಯೋಧನನೇ ರಾಜನಾಗಿದ್ದರೆ ಗಾಂಧಾರಿ ಧೃತರಾಷ್ಟ್ರ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಿದ್ದಿಲ್ಲ. ಇಲ್ಲೇ 2 ನಮ್ಮಲ್ಲಿ ವಾನಪ್ರಸ್ಥಾಶ್ರಮಕ್ಕೆ ಹೋಗುವುದು ಒಂದು ಪ್ರಕ್ರಿಯೆ. ನಾವು 2ನೇದು ವಾನಪ್ರಸ್ಥಾಶ್ರಮ ಇವರಿಗೆ ಅನಿವಾರ್ಯವಾಗಿತ್ತು. ಯಾಕಂತಂದ್ರೆ ಸುಮಾರು ವರ್ಷಗಳ ದ್ವೇಷ ಅವರನ್ನ ಕಾಡ್ತಾ ಇತ್ತು. ಸುಮಾರು ವರ್ಷಗಳ ದ್ವೇಷ ಆದ ಕಾರಣ ಅವರು ವಾನಪ್ರಸ್ಥಾಶ್ರಮಕ್ಕೆ ಹೋಗುವುದನ್ನು ನಿರ್ಧಾರ ಮಾಡ್ತಾರೆ. ಆ ವಾನಪ್ರಸ್ಥಾಶ್ರಮದಿಂದಲೇ ಕೃತಿಯ ಪ್ರಾರಂಭ ಅಂತಕ್ಕಂಥದ್ದಿದೆ. ವಾನಪ್ರಸ್ಥಾಶ್ರಮಕ್ಕೆ ಹೋದ ಮೇಲೆ ಅಲ್ಲೇ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕಾದ್ರೆ ಊರಾಗಿನ ಎಲ್ಲ ಜನರು ಬರ್ತಾರ, ಬೀಳ್ಕೊಡ್ತಾರ. ಅದನ್ನು ನಾವು ರಾಮಾಯಣದಲ್ಲಿ ರಾಮ ವನವಾಸಕ್ಕೆ ಹೋಗ್ಬೇಕಾದಂತಹ ಪ್ರಸಂಗದಲ್ಲಿ ಅದನ್ನು ಕಾಣ್ತೀವಿ. ಮತ್ತು ಇವರು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕಾದ್ರೆ ಈ ಪ್ರಸಂಗವನ್ನು ಕಾಣ್ತೀವಿ. ಆದರೆ ನಿಮ್ಗೆಲ್ಲರಿಗೂ ಒಂದು ವಸ್ತು ಎಲ್ಲರೂ ಗೊತ್ತಿದೆ, ಅದು
ಇದೆಲ್ಲವನ್ನೂ ನಡೆಸ್ತಕ್ಕಂಥವನು ಕೃಷ್ಣ. ವಾನಪ್ರಸ್ಥಾಶ್ರಮಕ್ಕೆ ಕಳಿಸ್ಬೇಕು ಅಂತಕ್ಕಂಥದ್ದನ್ನ ಸೃಷ್ಟಿ ಮಾಡಿದವನು ಕೃಷ್ಣ. ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಲಿಕ್ಕೆ ಎಲ್ಲರೂ ನಿರ್ಧಾರ ಆಗ್ತದ, ಕರೀತಾರ, ಹೇಳ್ತಾರ, ನಮಸ್ಕಾರ ಮಾಡೋದಾಗ್ತದ. ಅದು ಮಹಾಭಾರತದಲ್ಲಿ ಯುದ್ಧ ಪರ್ವ ಆದ ಮೇಲೆ ಅದಕ್ಕಿರ್ತಕ್ಕಂಥ ಅನೇಕ ಕಥೆಗಳಿವೆ. ವಾನಪ್ರಸ್ಥಾಶ್ರಮಕ್ಕೆ ಗಾಂಧಾರಿ, ಧೃತರಾಷ್ಟ್ರ, ಕುಂತಿ ಮತ್ತು ವಿದುರ ಮತ್ತು ಪರಿವಾರ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತದೆ. ಯಾರ್ಯಾರಿಗೆ ಎಷ್ಟೆಷ್ಟು ಆಗ್ತದೆ ಅಷ್ಟು ನಡೆದು ಕಳಿಸಿ ಬಂತು. ಅಲ್ಲಿ ಹೋದ ಕೂಡಲೇ ಅಡವಿ ಒಳಗೆ ಮತ್ತು ಆ ದೇಶದ ರಾಜರವರು, ಹೀಗಾಗಿ ಅಡವಿಯಲ್ಲಿರ್ತಕ್ಕಂತಹ ಋಷಿಕುಮಾರರು, ಋಷಿಪತ್ನಿಯರು, ಋಷಿಕುಮಾರಿಯರು ಬಂದು ಅವರಿಗೆಲ್ಲ ಹಣ್ಣು ಹಂಪಲ ಕೊಡೋದು, ಅವ್ರ ಯೋಗಕ್ಷೇಮ ತಗೊಂಡು ಇದನ್ನೆಲ್ಲ ಕೇಳ್ತಾ ಇರ್ತಾರೆ. ಋಷಿ ಕುಮಾರಿಯರು ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಗಾಂಧಾರಿ. ನಮ್ಮವ್ವ ಅಪ್ಪ ನಾವು ಹಸ್ತಿನಾವತಿಯನ್ನು ನೋಡಲೇ ಇಲ್ಲ, ಹಸ್ತಿನಾವತಿ ಹೆಂಗಿತ್ತು, ಹಸ್ತಿನಾವತಿಯಲ್ಲಿ ಏನಿತ್ತು ಅಂತ ಅವ್ರು ಬಂದು ಹೇಳ್ತಿದ್ರು, ನಾವು ಕೇಳ್ತಿದ್ವಿ, ಆನಂದ ಪಡ್ತಾ ಇದ್ವಿ. ನಾವು ಹಸ್ತಿನಾವತಿ ಏನು ಅಂತ ಅನ್ನೋದನ್ನು ಒಂದು ಸಣ್ಣ ಪ್ರಶ್ನೆ. ಯಾವಾಗಲೂ ಹೆಂಗೆ ನಮ್ಮ ಪುರಾಣ ಹುಟ್ಟುವುದೇ ಪ್ರಶ್ನೆ ಮುಖ. ಪ್ರಶ್ನೋತ್ತರವೇ ನಮ್ಮಲ್ಲಿ ಪುರಾಣ, ಪ್ರಶ್ನೋತ್ತರವೇ ಜ್ಞಾನ, ಪ್ರಶ್ನೋತ್ತರವೇ ತಿಳುವಳಿಕೆ. ಹೀಗಾಗಿ ಅವರಲ್ಲೇ ಬಂದ ಮೇಲೆ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ಗಾಂಧಾರಿ. ಒಂದೇದ್ದು, ನೀ ಕಣ್ಣಿಗೆ ಬಟ್ಟಿ ಯಾಕೆ ಕಟ್ಕೊಂಡು? ಆ ಯಾವ ಋಷಿಕುಮಾರಿಯರಿಗೆ ಗಾಂಧಾರಿ ಕಣ್ಣಿಗೆ ಬಟ್ಟಿ ಕಟ್ಕೊಂಡಾಳ ಅಂತ ಗೊತ್ತಿದ್ದಿತ್ತು. ಈ ಕಥೆಯನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಶ್ರೀಮತಿ ಜಯಮಂಗಲ್ ಅವರು ಒಂದು ನಿರೂಪಣೆಗೆ ಒಂದು ತಂತ್ರವನ್ನು ಬಳಸಿದ್ರು. ಇದು ಒಂದು ರಂಗಭೂಮಿಯ ತಂತ್ರನೂ ಆಗ್ತದೆ, ಒಂದು ನೆರೇಷನ್ ಮಾಡಲಿಕ್ಕೆ ನೆರೇಟಿವ್ ಫಾರ್ಮ್ ಇದೆ. ಇಡೀ ಜಗತ್ತಿನಲ್ಲಿ ಕಥೆ ಹೇಳುವ ಕ್ರಮವನ್ನು ಕೊಟ್ಟದ್ದು ಭಾರತ. ಇಡೀ ಜಗತ್ತಿಗೆ ಕಥೆ ಹೆಂಗೆ ಹೇಳಬೇಕು, ನರೇಷನ್ ಅಂದ್ರೆ ಏನು, ವಾಟ್ ಈಸ್ ನೆರೇಟಿವ್ ಫಾರ್ಮ್, ಆ ಫಾರ್ಮ್ ಅನ್ನು ಕೊಟ್ಟಂತಹದ್ದು ಭಾರತ. ಯಾಕಂದ್ರೆ ನಮ್ಮ ದೇಶದಲ್ಲಿರುವಷ್ಟು ಕ್ರಿಯೇಟಿವ್ ಸ್ಟೋರಿ ಜಗತ್ತಿನಲ್ಲಿ ಎಲ್ಲೆಲ್ಲೆಲ್ಲಿ. ನಮ್ಮಲ್ಲಿ ಎಲ್ಲ ಕಥೆಗಳು ಒಂದು ಸಂದೇಶವನ್ನು ಕೊಡ್ತಾವೆ, ನಮ್ಮ ಎಲ್ಲ ಕಥೆಗಳು ಒಂದು ಜ್ಞಾನವನ್ನು ಕೊಡ್ತಾವೆ, ಎಲ್ಲ ಕಥೆಗಳು ನಮ್ಮ ಮನಸ್ಸಿನ ಡಿಪ್ರೆಷನ್ ಅನ್ನು ಕಡಿಮೆ ಮಾಡ್ತಾವೆ. ಉದಾಹರಣೆಗಾಗಿ ಪಂಚತಂತ್ರದ ಕಥೆಗಳನ್ನ ತೆಗೆದುಕೊಳ್ತೀವಿ. ಹಾಗೆ ಅವರು 30-35 ವರ್ಷ ಕಲಿಸಿದ ಒಂದು ಟೆಕ್ನಿಕ್ ಏನಿದೆ ಅಲ್ಲ, ಆ ತಂತ್ರವನ್ನ ಆ ನಿರೂಪಣಾ ಶೈಲಿಗೆ ಇಲ್ಲಿ ಅವ್ರು ಬಳಸ್ಕೊಂಡ. ನನಗಿದು ಬಹಳ ಮನಸ್ಸಿಗೆ ಬಂದಂತ ಅಂತಂದ್ರೆ, ಹೆಂಗೆ ಪ್ರಾರಂಭ ಮಾಡಬೇಕು, ಯಾವಾಗಲೂ ವಿಚಾರಗಳಿರ್ತಾವ, ಆ ವಿಚಾರಗಳನ್ನು ಹೇಳಲಿಕ್ಕೆ ಒಂದು ಕ್ರಮ ಬೇಕಲ್ಲ. ಹಂಗ ಆ ಋಷಿಕುಮಾರಿಯರು ಒಂದು ಪ್ರಶ್ನೆಯನ್ನು ಕೇಳ್ತಾರ, ನೀ ಕಣ್ಣಿ ಬಟ್ಟಿ ಯಾಕೆ ಕಟ್ಕೊಂಡು? ಯಾವಾಗಲೂ ಶಾಲೆಗೆ ಹೋದಾಗ ಎಲ್ಲೊಂದು ಬಟ್ಟೆ ಇಟ್ಕೊಂಡ್ರೆ ಏನಾಗ್ಯದ ಅಂತ ಒಂದು ತಂದೆ ಪ್ರಶ್ನೆ, ಅದಕ್ಕೆಲ್ಲ ಹೇಳ್ಕೊಳ್ಬೇಕಾಗ ಆಕಿ ಕಣ್ಣಿಗೆ ಪಟ್ಟೆಯನ್ನು ಯಾಕೆ ಕಟ್ಟಕೊಂಡೆ ಅಂತ ಹೇಳುವುದರ ಮೂಲಕ ಇಡೀ ಮಹಾಭಾರತವನ್ನು ಹೇಳ್ತಾರೆ. ಇಡೀ ಮಹಾಭಾರತವನ್ನು ಯಾವುದೋ ನಮ್ಮ ಸತ್ಯವರ್ತನ ಕಥೆಯಿಂದ ಪ್ರಾರಂಭ ಮಾಡಿಕೊಂಡು ಅವರು ಬೆಂಕಿಯಲ್ಲಿ ದಹನವಾಗುವವರೆಗೆ ಆ ಕಥೆಯನ್ನು ಬಹಳ ಚೆಂದಾಗಿ ಹೇಳ್ಕೊತ ಹೋಗ್ಯಾರ. ಹೆಂಗೆ ಮನೆಯೊಳಗೆ ಅಜ್ಜ ಅಜ್ಜಿ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಥೆ ಹೇಳ್ತಾರೋ ಆ ಕಥೆ ಹೇಳುವ ಕ್ರಮವನ್ನು ಶ್ರೀಮತಿ ಜಯಮಂಗಲ್ ಅವರು ದಿವ್ಯ ದೃಷ್ಟಿ ಗಾಂಧಾರಿಯಲ್ಲಿ ಬಳಸಿಕೊಂಡಿದ್ದಾರೆ. ಅದರ ಜೊತೆಗೆ ಕೆಲವು ಉದಾತ್ತವಾದ ತಾತ್ವಿಕವಾದ ಮಾತುಗಳನ್ನು ಹೇಳಿದ್ದಾರೆ. ಇಲ್ಲೇ ಒಂದು ವಿಚಾರ, ನಾನು ಇದನ್ನು ಓದಬೇಕಾದ್ರೆ ನಮ್ಮ ಮನೆಯಲ್ಲಿ ಆದಂತಹ ಚರ್ಚೆ ಏನು ಅಂತಂದ್ರೆ, ಶ್ರೀಶಾಚಾರ್ಯ ಹೇಳಿದ್ರು, ಯಾಕಂತಂದ್ರೆ ಯಾವುದು ಗಂಡನಿಗಿಲ್ಲವೋ ಅದು ನನಗೆ ಬೇಡ ಅಂತ ಕಣ್ಣಿಗೆ ಕಟ್ಕೊಂಡ್ಬೇಕು. ಯಾವ್ದು ಅವನು ನೋಡಂಗ, ಯಾಕಂದ್ರೆ ಅವ ದೂತ ಬಂದು ಹೇಳ್ತಾನ, ಹಿಂಗ ಭೀಷ್ಮನ ಹೇಳ ಕಳಿಸಾನ ಮತ್ತು ನಿಮ್ಮ ಮಗಳನ್ನು ಕೊಡ್ಬೇಕಂತ ಮದುವೆ ಅಂತ. ಈಗ ಗಾಂಧಾರಿ ಬಹಳ ಖುಷಿಯಾಗಿರ್ತದೆ, ಇಡೀ ಜಗತ್ತಿನ ಒಡೆತನಕ್ಕೆ ನಾ ರಾಣಿ ಆಗ್ತಾ ಇದ್ದೀನಿ ಅಂತ ಹೇಳಿ ಕುಪ್ಪಳಿಸ್ತಾಳ. ಅದ್ರ ದಿಬ್ಬಣ ಬಂದು ದಿಬ್ಬಣಕ್ಕೆ ಹೋಗ್ಬೇಕಾದ್ರೆ ಅಷ್ಟೇ ಜನ ಸ್ವಯಂವರ ಆಗಿಲ್ಲ, ಅದು ಮದುವೆ ಆಗಿದೆ. ಸ್ವಯಂವರಕ್ಕೂ ಮದುವೆಗೂ ವ್ಯತ್ಯಾಸ ಇದೆ. ಸ್ವಯಂವರ ಕ್ಷತ್ರಿಯ ಧರ್ಮ, ಅದು ಬೇರೆ ವಿಚಾರ. ದ್ರೌಪದಿದ ಸ್ವಯಂವರ, ಗಾಂಧಾರಿ ಸ್ವಯಂವರ ಅಲ್ಲ. ಅಲ್ಲಿ ದಿಬ್ಬಣ ಹೋಗಿ ಹಸ್ತಿನಾವತಿ ಹೋದಾಗ ಗೊತ್ತಾಗ್ತದೆ, ಗಂಡ ಕುರುಡ ಅಂತ ಹೇಳಿ ಕಣ್ಣಿ ಬಟ್ಟಿ ಕಟ್ಕೊಂಡ್ಬಿಡ್ತಾರೆ. ಅಂತಃಪಟ್ಟಕ್ಕೆ ತಗೊಂಡು ಬಂದ್ರೆ ಆಕೆ ಅರಿವಿ ಕಟ್ಕೊಂಡೇ ಮಾಡ್ತೀವಿ. ಆಕೆ ಇಡೀ ತನ್ನ ಜೀವನದಲ್ಲಿ ಧೃತರಾಷ್ಟ್ರನನ್ನು ನೋಡೇ ಇಲ್ಲ. ಧೃತರಾಷ್ಟ್ರನನ್ನು
ನೋಡದೆ ತಿದ್ದಲಿಕ್ಕೆ ಪ್ರಯತ್ನ ಮಾಡಿದ್ದು ಒಳಗಣ್ಣು, ಅದು ಅಂತರಂಗದ ಕಣ್ಣು. ಆ ಅಂತರಂಗದ ಕಣ್ಣಿಗಿರ್ತಕ್ಕಂಥದ್ದು ಯಾವುದು ಅಂತ ಸಂಸ್ಕಾರ. ಹೀಗಿರ್ತಕ್ಕಂತಹ ಸಂಸ್ಕಾರ ಬಹಳ ಮುಖ್ಯವಾದಂತಹ. ಇಲ್ಲೇ ಮಹಾಭಾರತದಲ್ಲಿ ದಿವ್ಯ ದೃಷ್ಟಿಯ ಕಥೆಗಳು ಬರ್ತಾವೆ. ಒಂದು ಕೃಷ್ಣ ಸಂಜಯನಿಗೆ ಕೊಟ್ಟಂತಹ ದಿವ್ಯ ದೃಷ್ಟಿ, ಅದು ಯುದ್ಧದಲ್ಲಿ ಬರ್ತದೆ. ಧೃತರಾಷ್ಟ್ರನಿಗೆ ಕೊಡ್ಲಿಕ್ಕೆ ಬಂದಿರ್ತಾನೆ. ಧೃತರಾಷ್ಟ್ರ ಅಂತಾನ, ನೀ ಕೊಟ್ಟ ದಿವ್ಯ ದೃಷ್ಟಿ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ, ಯಾಕಂತಂದ್ರೆ ನನ್ನೆಲ್ಲ ದೃಷ್ಟಿ ನನ್ನ ಮಕ್ಕಳು ಹಾಳು ಮಾಡಿಬಿಟ್ಟಾರ, ಹೀಗಾಗಿ ಆ ದಿವ್ಯ ದೃಷ್ಟಿ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಂತ ಹೇಳಿ ಅವನು ದಿವ್ಯ ದೃಷ್ಟಿ ತಗೊಂಡಿಲ್ಲ. ಸಂಜಯ ತಗೋದು. ಒಂದು ವಿಸ್ಮಯ ಮತ್ತು ಆಶ್ಚರ್ಯ ಹೇಳ್ತಕ್ಕಂಥ ವಿಚಾರ ಏನು ಅಂತಂದರೆ, ಇಡೀ ನಮ್ಮ ದೇಶದಲ್ಲಿ ದಿನಕ್ಕೊಂದು ಮಹಾಭಾರತ ಪ್ರಕಟ. ಯಾವುದೇ ಭಾಷೆ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ಯಾವುದೇ ಪಂಗಡ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಪ್ರತಿನಿತ್ಯ ಒಂದು ಮಹಾಭಾರತದ ಪುಸ್ತಕ, ಮಹಾಭಾರತದಲ್ಲಿ ಬಂದಂತಹ ವಿಮರ್ಶೆ, ಮಹಾಭಾರತದಲ್ಲಿ ಬಂದಂತಹ ನಾಟಕ ಆಗಿರ್ಬೋದು, ಮಹಾಭಾರತದಲ್ಲಿ ಆಗ್ತಕ್ಕಂಥ ವಿಚಾರ ಸಂಕಿರಣಗಳಾಗಿರ್ಬೋದು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಾಗಿರ್ಬೋದು, ಪ್ರತಿನಿತ್ಯ ಮಹಾಭಾರತ ನಡೀತಾ ಇದೆ. ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿಯೂ ಮಹಾಭಾರತ ನಡೀತಾನೇ ಇರ್ತದೆ. ನಾವು ಮನೆಯಲ್ಲಿ ನಡೆಯುವ ಮಹಾಭಾರತಕ್ಕೆ ಅದು ನಡಿಬಾರದು ಅಂತಂದ್ರೆ ನಾವು ಮಹಾಭಾರತವನ್ನು ಓದಬೇಕು. ಯಾಕಂದ್ರೆ ಮಹತ್ವ ಭಾರತ್ವ ಇದು ಮಹಾಭಾರತ, ಬಹಳ ಮಹತ್ವವಾದಂತಹದ್ದು ಮತ್ತು ಭಾರವುಳ್ಳಂತಹದ್ದು. ಭಾರ ಅಂದ್ರೆ ಕಟಿಗೆ ಭಾರ ಅಲ್ಲದು, ಆ ಭಾರದ ಅರ್ಥ ವ್ಯಾಪ್ತಿ ಭಾರ. ವೈಚಾರಿಕ ನಿಲುವಿನ ಭಾರದಿಂದ ಕೂಡಿದಂತಹದ್ದು ಮಹಾಭಾರತ, ಜ್ಞಾನದ ಭಾರದಿಂದ ಕೂಡಿದಂತಹ ಮಹಾಭಾರತ. ಅಂತಹ ಮಹಾಭಾರತದ ಗಾಂಧಾರಿಯನ್ನು ಇಟ್ಟುಕೊಂಡು ಬರೆದಂತಹ ಕಥೆ. ಒಂದು ಮಾತು, ಪುರುಷರು ಅವಿಚಾರಿಗಳಾದರೆ, ಉನ್ಮಾದಕತೆಯಿಂದ ಅಹಂಕಾರ ತುಂಬಿ ಅಜ್ಞಾನದಿಂದ ಕುರುಡರಾದಾಗ ಸ್ತ್ರೀಯೇ ಇವೆಲ್ಲವುಗಳಿಂದ ರಕ್ಷಿಸುವ ಮಾತೇ ಆಗುತ್ತಾರೆ. ಅದ್ಭುತವಾದಂತಹ ಮಾತು. ಅಂತಹ ಜನನಿ ಕುಂತಿಯಾಗಿದ್ದಾಳೆ. ಅವಳಿಂದಲೇ ನೀವುಗಳು ಸನ್ಮಾರ್ಗಿಗಳಾಗಿ ಉದ್ಧಾರರಾಗಿದ್ದೀರಿ. ಪಾಂಡುರಾಜನ ಮಕ್ಕಳ ಬಗ್ಗೆ ಗಾಂಧಾರಿ ಹೇಳ್ತಕ್ಕಂಥ ಒಂದು ದಯಮಾಡಿ ಯಾರೋ ಅರ್ಥ ಮಾಡ್ಕೋಬಾರ್ದು. ಆ ಕ್ಯಾರೆಕ್ಟರ್ ಎರಡೂ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಕುಂತಿಗೆ ಮಗು ಆತು ಅಂತ ತಿಳಿದ ಕೂಡಲೇ ಅಕ್ಕಿ ತನ್ನ ಹೊಟ್ಟಿ ಪಡ್ಕೊಂಡು ತಾನೇ ಆ ಮಾಂಸದ ಮುದ್ದೆ ಏನು ಹೊರಗೆ ಹಾಕ್ಬೇಕ ಮಾತ್ಸರ್ಯ. ಆ ಹುಟ್ಟುವ ಮಕ್ಕಳಿಂದಲೇ ಆ ಪ್ರಾರಂಭ ಆದಂಥದ್ದು ಆ ವಿಚಾರ, ಆ ಸಂಸ್ಕಾರ. ಅದಕ್ಕೆ ನಮ್ಮಲ್ಲೇ ಒಂದು ಕ್ರಮ ಇತ್ತು. ಇವತ್ತು ನಾವು ಬಿಸಿಲು ಕುದುರೆಯ ಒಂದು ವೇಗದ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ. ನಮಗೆಲ್ಲರೂ ಮರೀಚಿಕೆ ಬೆನ್ನು ಹತ್ತಿಬಿಟ್ಟಿದ್ದೇವೆ. ನಾವು ನಮ್ಮಲ್ಲಿ ಒಂದೇನಿತ್ತು, ನಮ್ಮ ಭಾರತೀಯ ಸಂಸ್ಕಾರ ಏನಿತ್ತು, ಮಗಳು ಮತ್ತು ಸೊಸೆ ಗರ್ಭಿಣಿಯಾದರೆ ಅವಳಿಗೆ ನಿರಂತರವಾಗಿ ಒಳ್ಳೆಯ ಕಥೆಗಳನ್ನು ಹೇಳ್ತಾ ಇತ್ತು. ಯಾಕಂತಂದ್ರೆ ನಮಗೆ ಮಹಾಭಾರತದಲ್ಲಿ ಆ ದೃಷ್ಟಾಂತ ಇದೆ. ಯಾಕಂತಂದ್ರೆ ಅಭಿಮನ್ಯುವಿನನ್ನು ನಾವು ದೃಷ್ಟಾಂತವಾಗಿ ತೆಗೆದುಕೊಂಡರೆ ಗರ್ಭದಲ್ಲಿದ್ದಾಗಲೇ ಎಲ್ಲವನ್ನು ಕೇಳಿ ತಿಳಿದುಕೊಂಡಂಥ ಅದು ಸಂಸ್ಕಾರ. ಸಂಸ್ಕಾರವನ್ನು ಕೊಡುವ ಸಲುವಾಗಿ ವ್ಯಾಸರು ಆ ಕಥೆಯನ್ನು ತಂದಲ್ಲಿ ಹಾಕಿದರು ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ರಾಮಾಯಣವನ್ನು ಕೇಳಿಸ್ತಾ ಇದ್ರು, ಮಹಾಭಾರತವನ್ನು ಕೇಳಿಸ್ತಾ ಇದ್ರು. ಯಾಕಂತಂದ್ರೆ ಹುಟ್ಟುವ ಮಗುವಿಗೆ ಒಳ್ಳೆಯ ಸಂಸ್ಕಾರ ಬರಲಿ ಅಂತ. ಅದಕ್ಕೆ ತಾಯಿ ಮಗುವಿಗೆ ಆಹಾರವನ್ನು ಕೊಡಬೇಕಾದ್ರೆ ಅದಕ್ಕೆ ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ಆ ಧಾರೆಯ ಮುಖಾಂತರ ಸಂಸ್ಕಾರ ಬರ್ತದೆ ಅಂತ ಹೇಳಿ. ಯಾವ ಯೋಗ ನಿದ್ರೆಯಲ್ಲಿ ಏನು ಕನಸು ಕಂಡೇನೋ, ಯಾವ ಹಾಲ ನುಂಡೆ ಬೆಂದು ಹೇಳತಕ್ಕಂಥ ಮತ್ತು ಸಂಸ್ಕಾರ ಆ ರೀತಿಯಾಗಿ ಹರಿದು ಬರ್ತದೆ, ಗಂಗೆ ಹಾಗೆ ಹರಿದು ಬರ್ತದೆ. ಅದು ನಮ್ಮ ಪರಂಪರೆ. ಹಾಗೆ ಈ ಗಾಂಧಾರಿ ಋಷಿ ಕನ್ಯೆಯರು ಅವಳಂತೆ ತಾವು ಪತಿವ್ರತೆಯರಾಗಿ ಬಾಳಬೇಕೆಂದು ಯೋಚಿಸಿದರು. ಗಾಂಧಾರಿಯ ಕಥೆಯನ್ನು ಕೇಳಿದ ಋಷಿಕುಮಾರಿಯರು ಹೇಳ್ತಾರ, ನಾವು ನಿನ್ನಂಗನೆ ಪತಿವ್ರತೆಯಾಗಿ ಬದುಕಬೇಕು ಅಂತ ಹೇಳಿ ಬಹಳ ಆಸಕ್ತಿಯಿಂದ ಕೂಡಿದಂಥದ್ದು. ಪತಿ ಧೃತರಾಷ್ಟ್ರನಿಗೆ ಗಾಂಧಾರಿ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡಿರುವುದು ತಿಳಿಯಿತು. ಏಕೆ ಹೀಗೆ ಮಾಡಿದೆ ಎಂದು ಕೇಳಿದರು. ಆಚಾರ್ಯ ಹೇಳಿದಂಥ ಮಾತಗಾಳೆ, ಪತಿಗೆ ಇಲ್ಲದ ಸಂತೋಷ ನನಗೂ ಬೇಡ. ನೀವು ಕಣ್ಣಿಲ್ಲದವರು ಎಂಬ ಯಾವುದೇ ರೀತಿಯ ದುಷ್ಟ ವಿಚಾರ ನನ್ನ ಮನದಲ್ಲಿ ಮೂಡಬಾರದು. ನೀವು ಕಣ್ಣಾರೆ ಸೃಷ್ಟಿಯ ಸೊಬಗನ್ನು ನೋಡಿ ಸಂತೋಷ ಪಡುವುದು ಸಾಧ್ಯವಿಲ್ಲ ಎಂದಾಗ ನನಗೇಕೆ ಆ ಭಾಗ್ಯೆಯನ್ನು ಕಣ್ಣುಗಳಿಗೆ ಪಟ್ಟಿಕೊಂಡಿರಬೇಕು. ಪತಿ ಪತ್ನಿಯರಲ್ಲಿ ಭಿನ್ನಾಭಿಪ್ರಾಯ ಎರಕೂಡದು. ನಾನು ಇನ್ನು ಮುಂದೆ ತಮ್ಮ ಅರ್ಧಾಂಗಿಯಾಗಿ ಜೀವನ ಪರ್ಯಂತ
ಅಂಧಳಾಗಿಯೇ ಜೀವಿಸುವೆನು. ನಾನು ಕಣ್ಣಿದ್ರೂ ಅಂಧ, ನೀವು ಕಣ್ಣಿಲ್ಲದೆ ಇದ್ದಂಥ ಅಂಧ, ಇಬ್ಬರ ಅಂಧತ್ವದ ಬಗ್ಗೆ ಬರ್ತಕ್ಕಂಥ ಹೀಗೆ ಅನೇಕ ವಿಚಾರಗಳಿವೆ. ನಿಮಗೆ ರಾಣಿ ಮದುವೆಯಾಗಿ ಅಥವಾ ರಾಜಕುಮಾರಿ ಮದುವೆ ಆದಾಗ ಯಾವಾಗಲೂ ಒಬ್ಬ ಹಿರಿಯ ದಾಸಿಯವಳ ಜೊತೆ ಬರ್ತಾರೆ. ಆಮೇಲೆ ಇವತ್ತು ಹುಡುಗಿನ ಕಳಿಸ್ಲಿಕ್ಕೆ ಯಾಕೆ ಹೋಗ್ತೀರ ಅತ್ತಿ ಮನೆಗೆ ಅಂತ ಕೇಳ್ತಾರೆ, ಹೋಗಿ ಕಳಿಸಿ ಬರ್ತಾರೆ. ಒಂದು ಕ್ರಮ ನಮ್ಮಲ್ಲಿ ಇವತ್ತಾದ್ರೂ ಇದೆ ಅದು. ಆದರೆ ಇವಳ ಜೊತೆಗೆ ದಕ್ಷ ಅಂತಕ್ಕಂಥ ಒಬ್ಬ ದಾಸಿ ಬರ್ತಾರೆ. ಆ ದಕ್ಷ ದಾಸಿನೇ ಇವಳಿಗೆ ಒಂದು ರೀತಿಯಾದಂತಹ ಮಾರ್ಗದರ್ಶಿನಿಯಾಗಿ. ಇಲ್ಲೇ ಲಗ್ನ ಆದಮೇಲೆ ಆದಂತಹ ಅನೇಕ ಘಟನೆಗಳು ನಿಮಗೆಲ್ಲರಿಗೂ ಗೊತ್ತಿವೆ. ಹಾಗಾಗಿ ನಾನು ಗಾಂಧಾರಿಯ ಪುತ್ರ ಸಂತಾನದ ಬಗ್ಗೆ ಒಂದು ಮಾತನ್ನು ಹೇಳಿದ್ದೆ. ಆದರೆ ಮಹಾಭಾರತದ ಮುಖ್ಯವಾದಂತಹ ಥೀಮ್ ಏನು, ಮಹಾಭಾರತ ಜಗತ್ತಿಗೆ ಏನನ್ನು ಹೇಳ್ತದೆ ಅಂತನ್ನೋದನ್ನು ಒಂದು 4 ಮಾತುಗಳನ್ನು ಹೇಳಿ ಪ್ರಯತ್ನ ಮಾಡ್ತೀನಿ. ಅದು ಯಾವುದು ಅಂತಂದರೆ ಯಥೋ ಧರ್ಮ ತಥೋ ಜಯ. ಇಡೀ ಮಹಾಭಾರತದಲ್ಲಿ ಅನುರಣಿಸ್ತಕ್ಕಂತಹ ಒಂದು ವಾಕ್ಯ ಯಾವುದು ಅಂತಂದರೆ, ಇಡೀ ಮಹಾಭಾರತದಲ್ಲಿ ಇದು ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯ ಇದೆ. ಇಡೀ ಮಹಾಭಾರತದಲ್ಲಿ ಈ ಮಾತು 13 ಸಲ ಬರ್ತದೆ. ಹೆಚ್ಚು ಸಲ ಬಂದಂತಹ ಈ ಮಾತು ಯಥೋ ಧರ್ಮ ತಥೋ ಜಯ. ಉದ್ಯೋಗ ಪರ್ವದಿಂದ ಪ್ರಾರಂಭವಾಗಿ ಕೊನೆಗೆ ನಮ್ಮ ಯುದ್ಧ ಪರ್ವದವರೆಗೆ ಈ ಮಾತು ಅನುರಣಿಸ್ತದೆ. ಇಲ್ಲೇ ನಾನು ಎಲ್ಲ ಶ್ಲೋಕಗಳನ್ನು ಬರ್ಕೊಂಡು ಬಂದಿದ್ದೆ, ಆದರೆ ಒಂದು ಹೇಳೋದಿಲ್ಲ. ಆದರೆ ಅದರ ಚಿಸ್ತನ್ನು ಮಾತ್ರ ವ್ಯಕ್ತ ಮಾಡ್ತೀನಿ. ಮೊದಲೇದು ಧೃತರಾಷ್ಟ್ರ ಮತ್ತು ವಿದುರನ ಸಂಭಾಷಣೆಯಲ್ಲಿ ವಿದುರ ಧೃತರಾಷ್ಟ್ರನಿಗೆ ಏನು ಅಂತಂದ್ರೆ ಯಥೋ ಧರ್ಮ ತಥೋ ಜಯ, ಉದ್ಯೋಗ ಪರ್ವದಲ್ಲಿ ನಾವು ಹೇಳ್ತಕ್ಕಂಥ ಮಾತು. ಈ ಮಾತನ್ನು ಹೇಳಿದಂಥವ್ರು ಯಾರು ಮಹಾಭಾರತದಲ್ಲಿ? ಅರ್ಜುನ, ಧೃತರಾಷ್ಟ್ರ, ಸಂಜಯ ಮತ್ತು ಕರ್ಣ, ಗಾಂಧಾರಿ, ಇವರೆಲ್ಲರೂ ಒಂದೊಂದು ಸಲ ಹೇಳ್ತಾರ. ಭೀಷ್ಮ ಮತ್ತು ವ್ಯಾಸರ ನಡುವೆ ಮಾತುಕತೆ ಆದಲ್ಲಿ ಅದನ್ನು 3 ಸಲ ಹೇಳ್ತಾರ. ದ್ರೋಣ ಪರ್ವ, ಶಲ್ಯ ಪರ್ವ, ಅನುಶಾಸನ ಪರ್ವ ಮತ್ತು ಸ್ತ್ರೀ ಪರ್ವ ಅಲ್ಲಲ್ಲಿ 2 ಸಲ ಬರ್ತದೆ. ಮುಖ್ಯವಾಗಿ ಉದ್ಯೋಗ ಪರ್ವದಲ್ಲಿ 3 ಸಲ ಬರ್ತದೆ. ಇಡೀ ಮಹಾಭಾರತದ ಮೂಲ ಕೇಂದ್ರ ಪರ್ವ ಯಾವುದು ಅಂತ ಉದ್ಯೋಗ ಪರ್ವ. ಉದ್ಯೋಗ ಪರ್ವದಲ್ಲಿ ಎಷ್ಟು ಸಲ ಕೇಳಿದ್ರು ಅದಕ್ಕೆ ಆನಂದದ ಪರಿಮಿತಿನೇ ಇಲ್ಲ. ನಿಮಗೆಲ್ಲ ಗೊತ್ತಿರಬೇಕು, ನಮ್ಮಲ್ಲೇ ಮಳೆ ಆಗದೇ ಇದ್ದರೆ ಉದ್ಯೋಗ ಪರ್ವವನ್ನು ಹೇಳಿಸ್ತಕ್ಕಂಥ ಒಂದು ಕ್ರಮ ಈ ದೇಶದಲ್ಲಿದೆ. ವಿರಾಟ ಪರ್ವವನ್ನು ಹೇಳಿಸ್ತಕ್ಕಂಥದ್ದೇ ಉದ್ಯೋಗ ಪರ್ವವನ್ನು ಸಮಸ್ಯೆಗಳು ಬಂದಾಗ ಸಾಲ್ವ್ ಮಾಡಲಿಕ್ಕೆ ಹೇಳ್ತಕ್ಕಂಥದ್ದು. ಯಾಕಂತಂದ್ರೆ ಅಲ್ಲಿ ಅವನು ಸಮಸ್ಯೆಯನ್ನು ಸಾಲ್ವ್ ಮಾಡ್ಲಿಕ್ಕೆ ಹೋಗಿರ್ತಾನೆ ಕೃಷ್ಣ. ಯಾವುದು ಅಂತಂದ್ರೆ ಸಂಧಿಗೆ ಹೋಗಿರ್ತಾನೆ. ಆದ್ದರಿಂದ ಸಮಸ್ಯೆಗಳು ಬಂದಾಗ ಹೇಳ್ತಕ್ಕಂಥದ್ದು ಉದ್ಯೋಗ ಪರ್ವ. ಇಲ್ಲೇ ಉದ್ಯೋಗ ಪರ್ವದಲ್ಲಿ ಪ್ರಾರಂಭದಲ್ಲಿ ಅವನು ಹೇಳ್ತಕ್ಕಂಥ ಧೃತರಾಷ್ಟ್ರ ಮತ್ತು ವಿದುರನ ಸಂಭಾಷಣೆಯಲ್ಲಿ ಹೇಳ್ತಾನ ಏನು ಅಂತಂದ್ರೆ, ನೋಡು, ನೀನು ಹೇಳುವುದೆಲ್ಲ ಒಳ್ಳೆಯದು, ಜ್ಞಾನಿಗಳಿಂದ ಅನುಮೋದಿಸಲ್ಪಟ್ಟಿದೆ. ಆದರೆ ನಾನು ಏನು ಮಾಡಲಿ, ನನಗೆ ಪುತ್ರ ವ್ಯಾಮೋಹ ಅಂತಕ್ಕಂಥದ್ದು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಅವಾಗ ವಿದುರ ಹೇಳ್ತಕ್ಕಂಥ ಮಾತು ಯಥೋ ಧರ್ಮ ತಥೋ ಜಯ. ಮುಂದೆ ಇದೇ ಉದ್ಯೋಗ ಪರ್ವದಲ್ಲಿ ಕೃಷ್ಣ ಮತ್ತು ಕರ್ಣನ ಮಾತುಕತೆ ಇರುವಂಥ ಕರ್ಣ ಸಹಿತ ಹೇಳ್ತಾನೆ ಈ ಮಾತನ್ನು ಯಥೋ ಧರ್ಮ ತಥೋ ಜಯ ಅಂತ ಹೇಳಿ. ಎಲ್ಲರಿಗೂ ಗೊತ್ತಿರ್ತದೆ ಯಥೋ ಧರ್ಮ ತಥೋ ಜಯ ಅಂತ ಹೇಳಿ. ಆದರೆ 2 ಕಡೆ ಮಾತ್ರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಕ್ಕಂಥ ಮಾತು ಏನು ಅಂತಂದ್ರೆ, ಈ ಉದ್ಯೋಗ ಪರ್ವದಲ್ಲಿ ದ್ರೋಣನಿಂದ ದುರ್ಯೋಧನರಿಗೆ ಹೇಳ್ತಕ್ಕಂಥ ಮಾತು ಯಥೋ ಧರ್ಮ ತಥೋ ಜಯ ಅಂತ ಹೇಳಿ. ಅಲ್ಲೇ ದ್ರೋಣಾಚಾರ್ಯರು ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ. ನೋಡು, ನನಗ ಅಶ್ವತ್ಥಾಮ ಎಷ್ಟೋ ಅದಕ್ಕಿಂತ ಹೆಚ್ಚು ಮುಖ್ಯ ಅರ್ಜುನ. ಅದನ್ನು ಹೇಳಿ ಯಥೋ ಧರ್ಮ ತಥೋ ಜಯ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರೂ ಹೇಳ್ತಕ್ಕಂಥ ಮಾತು ಏನು ಅಂತಂದ್ರೆ ಧರ್ಮ. ಹಾಗಾಳೆ ಆಚಾರ್ಯ ಹೇಳಿದಂಗೆ ಜಯ ಅನ್ನೋ ಶಬ್ದನೇ ಈ ಧರ್ಮದ ಜೊತೆಗೆ ಕೂಡಿಕೊಂಡು ಅದು ಅನುರಣಿಸ್ತದೆ. ಬರೇ ಜಯ ಅಲ್ಲ, ಜಯ ಬೇಕಾದ್ರೆ ಧರ್ಮ ಬೇಕು. ಧರ್ಮ ಇಲ್ಲದೆ ಜಯ ಇಲ್ಲ, ಅಧರ್ಮಕ್ಕೆ ಜಯ ಇಲ್ಲ. ಜಯ ಯಾವುದಕ್ಕದ ಅಂತಂದ್ರೆ ಧರ್ಮಕ್ಕದ ಅಂತ ಹೇಳಿ ವೇದವ್ಯಾಸರು ಧೃತರಾಷ್ಟ್ರನಿಗೆ ಬಂದಂತ. ಈ ಮಹಾಭಾರತದಲ್ಲಿ ಇನ್ನೊಂದು ಮುಖ್ಯ ಇದೆ. ಈ ಕೌರವರಿಗೆ ಪಾಂಡವರಿಗೆ ಏನೇ ಸಮಸ್ಯೆಗಳು ಬಂದಾಗ ವೇದವ್ಯಾಸರು ಪ್ರತ್ಯಕ್ಷ ಆಗಿಬಿಟ್ಟು ಆ ವೇದವ್ಯಾಸರ ಪ್ರತ್ಯಕ್ಷತೆಯಲ್ಲಿ ಸಹಿತ ಆ ಧರ್ಮವನ್ನು ಹೇಳಲಿಕ್ಕೆ ಬಂದಿರ್ತಿದ್ರು ಮತ್ತು
ಮೇಲಿಂದ ಮೇಲೆ ಅವ್ರು ಹೇಳಿ ಬಂದದ್ದು ಯಾರಿಗೆ ಅಂತಂದ್ರೆ ಧೃತರಾಷ್ಟ್ರನಿಗೆ ಮತ್ತು ಕೌರವ. ಇಲ್ಲೇ ಎಲ್ಲರೂ ಹೇಳ್ತಕ್ಕಂಥದ್ದು ಧೃತರಾಷ್ಟ್ರನಿಗೆ. ಈ ಯಥೋ ಧರ್ಮ ತಥೋ ಜಯ ಜೊತೆಗೆ ಒಂದು ಸಲ ಭೀಷ್ಮ ದುರ್ಯೋಧನಿಗೆ ಹೇಳಿದಂಥದ್ದು ಮಾತು, ಆಮೇಲೆ ಎರಡನೇದು ಗಾಂಧಾರಿಯ ಮಾತಿನಲ್ಲಿ ಯತಃ ಕೃಷ್ಣ ತಥೋ ಧರ್ಮ ಯಥೋ ಧರ್ಮ ಕೃತೋ ಜಯ. ಇನ್ನು ಒಂದು ಮಾತನ್ನ ಇಲ್ಲಿ ಸೇರಿಸ್ತಾರೆ, ಏನು ಅಂತಂದ್ರೆ ಯತಃ ಕೃಷ್ಣ ತಥೋ ಧರ್ಮ. ಎಲ್ಲಿ ಕೃಷ್ಣನಿದ್ದಾನೋ ಅಲ್ಲಿ ಅಧರ್ಮ ಅಂತಕ್ಕಂಥದ್ದಿಲ್ಲ. ಯಾಕಂತಂದ್ರೆ ಅವನಿಗೆ ಕೆಲವು ಅಧರ್ಮದ ಆರೋಪಗಳನ್ನು ಮಾಡ್ತಾರೆ. ಆ ಅಧರ್ಮದ ಆರೋಪಗಳನ್ನು ಮಾಡಿದಾಗ ಹೇಳ್ತಕ್ಕಂಥ ಮಾತು ಅಂತಂದ್ರೆ ಭೀಷ್ಮ ದುರ್ಯೋಧನಿಗೆ ಹೇಳ್ತಕ್ಕಂಥ ಮಾತು, ನೋಡು ನೀನು ತಪ್ಪು ಆರೋಪ ಮಾಡ್ತಾ ಇದ್ದಿ, ಎಲ್ಲಿ ಕೃಷ್ಣ ಇದ್ದಾನಲ್ಲ ಅಲ್ಲಿ ಅಧರ್ಮ ಅಂತಕ್ಕಂಥದ್ದು. ಯತಃ ಕೃಷ್ಣ ತಥೋ ಧರ್ಮೋ ಯಥೋ ಧರ್ಮ ತಥೋ ಜಯ ಅಂತಕೊಂಡು ಹೇಳಿ. ಮುಂದೆ ಕರ್ಣ ಭೀಷ್ಮನಿಗೆ ಹೇಳ್ತಕ್ಕಂಥ ಮಾತು ಯಥೋ ಧರ್ಮ ತಥೋ ಜಯ ಅಂತಕೊಂಡು ಹೇಳಿ. ವೇದವ್ಯಾಸರಿಂದ ಯುಧಿಷ್ಠರನಿಗೆ ಹೇಳಿದಂಥ ಮಾತಿನಲ್ಲಿಯೂ ಸಹಿತ ದ್ರೋಣ ಪರ್ವದಲ್ಲಿ ಬರ್ತಕ್ಕಂಥ ಮಾತು. ಇಲ್ಲೇ ಅದರ ಜೊತೆಗೆ ಕೃಷ್ಣನಿಂದ ಗಾಂಧಾರಿಗೆ ಹೇಳಿದಂಥ ಮಾತು, ಇದು ಬಹಳ ಮುಖ್ಯವಾದಂಥದ್ದು. ಕೃಷ್ಣ ಮತ್ತು ಗಾಂಧಾರಿಯ ಒಂದು ಸಂವಾದ ಏನಿದೆಯಲ್ಲ, ಕೃಷ್ಣನಿಗೂ ಸಹಿತ ಅವನು ಅವತಾರ ಮಾಡಿರ್ತಾನೆ. ಅವತಾರದ ಸಮಾಪ್ತಿ ಅಂತಕ್ಕಂಥದ್ದು ಆಗಬೇಕಾಗಿದೆ. ಆ ಅವತಾರದ ಸಮಾಪ್ತಿ ಸಲುವಾಗಿ ಅವನು ಗಾಂಧಾರಿಯಿಂದ ಶಾಪವನ್ನು ಪಡಿಬೇಕಾಗಿರ್ತದೆ. ಆ ಶಾಪವನ್ನು ಪಡೀಲಿಕ್ಕೆ ಒಬ್ಬರು ಕಟ್ಕೊಂಡು ಹೋಗಿರ್ತಾನೆ. ಅಲ್ಲಿ ಹೋಗಿ ಅವರವರ ಮಾತುಕತೆ ಮುಗಿದ ಮೇಲೆ ಶಾಪವನ್ನು ಪಡಿತಾನ. ಆ ಶಾಪದ ಮುಖಾಂತರ ತನ್ನ ಅವತಾರ ಸಮಾಪ್ತಿಯನ್ನು ಮಾಡ್ತಾನ. ಅಲ್ಲಿ ಹೇಳ್ತಾಳ ಯಥೋ ಧರ್ಮ ತಥೋ ಜಯ. ದುರ್ಯೋಧನ ವಿಜಯವನ್ನು ಅಪೇಕ್ಷಿಸಿದವನು, ಆದರೆ ಅವನಿಗೆ ವಿಜಯ ಸಿಕ್ತಿದ್ದಲ್ಲ. ಯಾಕಂತಂದ್ರೆ ಅವನು ಅಧರ್ಮಿಯಾಗಿದ್ದ ಅಂತ ಹೇಳಿ ಕೃಷ್ಣ ಗಾಂಧಾರಿಗೆ ಸಂತೈಸಬೇಕಾದ್ರೆ ಹೇಳಿದಂಥ ಮಾತು ಇದು. ಅದೇ ರೀತಿಯಾಗಿ ಕೊನೆಗೆ ವೇದವ್ಯಾಸರು ಬಂದು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕಾದ್ರೆ ಹೇಳಿದಂಥ ಮಾತು ಯಥೋ ಧರ್ಮ ತಥೋ ಜಯ. ಅವ ತನ್ನ ಜಯದ ಅನ್ವೇಷಣೆಯಲ್ಲಿ ಇದ್ದ. ಯಾರು? ದುರ್ಯೋಧನ. ಆದರೆ ಅವನಿಗೆ ಧರ್ಮದ ಶ್ರದ್ಧೆ ಅಂತಕ್ಕಂಥದ್ದು ಇದ್ದಿದ್ದಿಲ್ಲ. ಆದ್ದರಿಂದ ಆತನಿಗೆ ಜಯ ಸಿಗಲಿಲ್ಲ ಅಂತ. ಆದರೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಅಂತಂದ್ರೆ ಸಂಧಿ ಆಗಲಿಲ್ಲ. ಅಂದರೆ ಅವನ ಅಹಂಕಾರ ಯಾವುದನ್ನು ಒಪ್ಪಲಿಲ್ಲ. ಒಪ್ಪದೇ ಇದ್ದಾಗ ಇವನು ಬಂದು ಆಶೀರ್ವಾದ ಕೇಳ್ತಾನೆ. ಯಾರು ಅಂತಂದ್ರೆ ದುರ್ಯೋಧನ ತನ್ನ ತಾಯಿಗೆ ನಮಸ್ಕಾರವನ್ನು ಮಾಡಿ, ಅವಾಗ ಆಕೆ ನೀವು ಗೆಲ್ಲು ಅಂತ ತಿಳ್ಕೊಂಡು ಹೇಳಲ್ಲ, ವಿಜಯೀಭವ ಅಂತ ಹೇಳೋದಿಲ್ಲ, ಯಥೋ ಧರ್ಮ ತಥೋ ಜಯ. ಅಂದರೆ ಆಕೆಗೂ ಸಹಿತ ಆ ಒಳಗಿನ ಕಣ್ಣು ಧರ್ಮದ ಬಗ್ಗೆ ಅದೇ ಯಥೋ ಧರ್ಮ ತಥೋ ಜಯ ಅಂತ ಹೇಳಿ. ಆಮೇಲೆ ಭೀಷ್ಮ ಮತ್ತು ಕೃಷ್ಣನ ಒಂದು ಸಂವಾದದಲ್ಲಿ ಯತಃ ಕೃಷ್ಣ ತಥೋ ಧರ್ಮ ಯಥೋ ಧರ್ಮ ತಥೋ ಜಯ ಅಂತ ಹೇಳಿ. ಈ ರೀತಿಯಾಗಿ ಇದು ಒಂದು ಧರ್ಮದ ಬದುಕನ್ನು ಯಾವ ರೀತಿ ನಡಿಬೇಕು ಅಂತ ಹೇಳಿ ತಿಳಿಸಿಕೊಡ್ತಕ್ಕಂಥ. ಈ ಪುಸ್ತಕದ ಟೈಟಲಿನ ಬಗ್ಗೆ ಎರಡು ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ದಿವ್ಯ ದೃಷ್ಟಿಯ ಗ್ರಂಥ. ಯಾಕೆ ಕಣ್ಣಿಗೆ ಕಟ್ಟಕೊಂಡಿದ್ದು ಸಹಿತ ಒಂದು ಸಾಧನೆ ಆಗಿದೆ. ಮನುಷ್ಯನಿಗೆ ಸಾಧನೆ ಅದೊಂದು ಜ್ಞಾನ ಮತ್ತು ವಿಜ್ಞಾನ. ಜ್ಞಾನ ಮತ್ತು ವಿಜ್ಞಾನದ ಸಮ್ಮಿಳನವೇ ದಿವ್ಯ ದೃಷ್ಟಿ. ಯಾಕೆ ಪ್ರತಿ ಸಲ ಒಂದು ನಿಮ್ಗೆಲ್ಲರಿಗೂ ಗೊತ್ತಿದೆ, ಶಕುನಿ ಇವರು ಹಾಳು ಮಾಡ್ಲಿಕ್ಕೆ ಬಂದಂಥವ್ರು. ಈ ಜೋಡಿ ಬರ್ತಾನವ ಶಕುನಿ, ನಮ್ಮ ಅಕ್ಕನ ಕುರುಡಗನ ಹೊಳ ಕಟ್ಟ್ಯಾರ, ಮತ್ತು ಇವ್ರು ಹೆಂಗೆ ಬೆಳಿಲಿಕ್ಕೆ ಬಿಡಬೇಕು ಅಂತ ಹೇಳಿ ಬರ್ತಾನ. ಬಂದಾಗ ಏನು ಅಂತಂದ್ರೆ ಇವ್ನ ಹಾಳು ಮಾಡಬೇಕು. ದುರ್ಯೋಧನ ಹುಟ್ಟಿದ ಮೇಲೆ ಅವು ಕಾಗಿ ಕೂಗ್ತಾವ, ಕೂಗಿ ಒದತ್ತಾವ, ನರಿ ಕೂಗ್ತಾವ, ಇವ್ರು ಬಿಟ್ಬಿಡ್ರಿ ಅಂತ ಹೇಳ್ತಾರ. ಮೊದಲೇ ಮಗ ಹೆಂಗೆ ಬಿಡ್ಲಿಕ್ಕೆ ಆಗ್ತದ, ಅದೆಲ್ಲ ಪುತ್ರ ವ್ಯಾಮೋಹಗಳಾತು. ಅದಾದ ಮೇಲೆ ಪ್ರತಿ 12 ವರ್ಷಕ್ಕೊಮ್ಮೆ ನನ್ನ ಕಣ್ಣನ್ನು ಬಿಚ್ಚಿ ದುರ್ಯೋಧನನನ್ನು ನೋಡಿ ಆತನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಇಡೀ ದೇಹವನ್ನ ವಜ್ರಕಾಯವನ್ನಾಗಿ ಮಾಡುತ್ತಾನೆ. ಯಾಕೆ ಪ್ರತಿ 12 ವರ್ಷಕ್ಕೊಮ್ಮೆ ಒಂದು ಗಳಿಗೆ ಕಣ್ಣು ತೆಗಿತಿರ್ತಾನೆ. ಅದೇ ದಿವ್ಯ ದೃಷ್ಟಿ. ಒಂದು ನನ್ನ ಇಂಟರ್ಪ್ರಿಟೇಷನ್. ಅದು ಬೇರೆ ಬೇರೆ ಕಡೆ ದಿವ್ಯ ದೃಷ್ಟಿ ಆಗಿದೆ. ಎಂದೂ ಸಣ್ಣ ಹುಡುಗ 12 ವರ್ಷದೊಳಗೆ ಸಂಪೂರ್ಣ ದೇಹದ ಯಾವ ಮರೆಮಚ್ಚುಗಳೆಲ್ಲ ಹೋಗ್ಬೋದು. ಶಕುನಿ ಎಂದೂ ಅವನ ಕಳಿಸಂಗೆ ಬೇರೆ ಹುಡುಗನೇ ಕಳಿಸ್ತಿರ್ತಾನೆ.
ಸರಿ ನೀನು ಹೋಗ್ತೀವೋ ರಾಜ್ಕುಮಾರಲ್ಲಿ ಮತ್ತೆ ಹೋಗಲ್ಪ ಅಂತಿಕೊಂಡು ಹೇಳಿ ಬೇರೆ ಹುಡುಗಿ ಕಳಿಸ್ತಿರ್ತಾನ. ಎಂದೂ ದುರ್ಯೋಧನನ ಮುಖವನ್ನೇ ನೋಡಿದ ಗಾಂಧಾರಿಗೆ ಬಂದವನು ದುರ್ಯೋಧನ ಹೌದೋ ಅಲ್ಲೋ ಅಂತ ಹೇಳಿ ಗೊತ್ತಾಗೋದಿಲ್ಲ. ಆ ದಿವ್ಯ ದೃಷ್ಟಿ ಬೇರೆ ಕಡೆ ಹೋಗ್ತಿರ್ತಾನೆ. ಹಾಗೆ 12:24 ಆದಾಗ ಕೊನೆಗೆ ಯುದ್ಧದ ಕೊನೆಗೆ ಗದಾ ಯುದ್ಧದ ಪ್ರಸಂಗದಲ್ಲಿ ಅವ ಹೋಗ್ಬೇಕಾದ್ರೆ ಅವ ಕಬ್ಬನ ನಾಟಕ ಸೂತ್ರಧಾರ ಸುಟ್ಬಿಡ್ತಾನೆ. ಅವ ಹೇಳ್ತಾನೆ, ಏ ಅಸಹ್ಯ ಹಿಂಗೆ ಹೋಗ್ತೀವೋ ಇದನ್ನ ಉತ್ತಾಂಗವನ್ನ ಬಾಳಿಯನ್ನು ಮುಚ್ಕೊಂಡು ಹೋಗು, ಅಸಹ್ಯ ಹಂಗೆ ಹೋಗ್ಬಾರ್ದು ಅಂತ ಹೇಳ್ತಾನೆ. ಅಷ್ಟು ಮುಚ್ಕೊಂಡದ್ದಕ್ಕೆ ಆ ತೊಡೆ ಭಾಗಕ್ಕೆ ವಜ್ರಕಾಯ ಆಗಲಿಲ್ಲ. ಭೀಮನಿಗೆ ಸಂಜ್ಞೆಯನ್ನು ಮಾಡಿದ, ತೊಡಿ ಕೊಡಿ ಅಂತ ತೊಡಿ ಮುರಿದು ಹೋಗ್ತೀವಿ ಅಂತಂದ್ರೆ ದಿವ್ಯ ದೃಷ್ಟಿ ಏನಿತ್ತು ಅಂತಿದ್ರು. ದಿವ್ಯ ದೃಷ್ಟಿ ಆ ಅಧರ್ಮದಿಂದ ಆಗ್ತದ ಅಂತ ಹೇಳಿ ಕೃಷ್ಣ ಆ ದಿವ್ಯ ದೃಷ್ಟಿಯನ್ನು ಸಹಿತ ಪರಿಪೂರ್ಣವಾಗಿ ಅವರಿಗೆ ಕೊಡ್ಲಾರ್ದಂಗ ಮಾಡಿದ್ದನ್ನ ನಾವು ದಿವ್ಯ ದೃಷ್ಟಿಗೆ ಮಾಡ್ತೀವಿ. ಹಾಗೆ ಈ ಕೃತಿಯಲ್ಲಿ ಅನೇಕ ಬೇರೆ ಬೇರೆ ವಿಚಾರದ ಬದುಕಿನ ದಿವ್ಯ ದೃಷ್ಟಿಗಳಿವೆ. ಓದ್ತಾ ಹೋದಾಗ ಒಂದು ಸಸ್ಪೆನ್ಸ್ ಎಲ್ಲೋ ಮಾರ್ಕರ್ ತಗೊಂಡು ಅದನ್ನ ಮಾರ್ಕ್ ಮಾಡುವ ಅನೇಕ ಸಾಲುಗಳು, ಅನೇಕ ವಿಚಾರಗಳು, ಅನೇಕ ಶಬ್ದಗಳು ಕಥಾ ನಿರೂಪಣದಲ್ಲಿ ಬಂದಿವೆ. ಅವರು ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ, ನಾನು ಮರಾಠಿಯ ಒಂದು ಮಹಾಭಾರತವನ್ನು, KS ನಾರಾಯಣಾಚಾರ್ಯರ ಮಹಾಭಾರತವನ್ನು ಮತ್ತು ಬೇರೆ ಬೇರೆ ಮಹಾಭಾರತಗಳನ್ನು ಓದಿ ನಾನು ಈ ಕಥೆಯನ್ನು ಕೇಳಿದ್ದೇನೆ ಅಂತ ಹೇಳಿ ಅತ್ಯಂತ ಉತ್ತಮ ರೀತಿಯಿಂದ ಪ್ರಬುದ್ಧತೆಯಿಂದ ಕಥೆ ನಿರೂಪಣೆ ಮಾಡಿದ ದಿವ್ಯ ದೃಷ್ಟಿ ಗಾಂಧಾರಿ ಕಥೆ ನಿರೂಪಣೆ ಮಾಡಿದ ಶ್ರೀಮತಿ ವಿಜಯಲಕ್ಷ್ಮಿ ಜಯಮಂಗಲ್ ಅವರಿಗೆ ಇನ್ನೊಮ್ಮೆ ಹೃತ್ಪೂರ್ವಕವಾದಂತಹ ಅಭಿನಂದನೆ. ಗಾಂಧಾರಿಯನ್ನ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ರಚನೆಯಾಗಿರುವಂಥ ದಿವ್ಯ ದೃಷ್ಟಿಯ ಗಾಂಧಾರಿ ಜೊತೆಗೇನೆ ಒಟ್ಟಾರೆ ಮಹಾಭಾರತದ ಪಾತ್ರಗಳು ನಮಗೆ ಕಟ್ಟಿಕೊಡುವಂಥ ಜೀವನದ ಮೌಲ್ಯಗಳು ಏನು ಅನ್ನೋದನ್ನು ಕೂಡ ತಮ್ಮ ಮಾತುಗಳ ಮೂಲಕ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ, ಹಂಚಿಕೊಂಡಿದ್ದಾರೆ ಡಾಕ್ಟರ್ ಕೃಷ್ಣ ಕಟ್ಟಿಯವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ, ಇದೀಗ ಈ ಕೃತಿಯನ್ನು ರಚನೆ ಮಾಡಿದಂಥ ಶ್ರೀಮತಿ ವಿಜಯಲಕ್ಷ್ಮಿ ಜಯಮಂಗಲ್ ಅವರು ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಗ್ರಂಥವನ್ನು ಓದಿ ನನಗೆ ಮಾರ್ಗದರ್ಶನ ಮಾಡಿ ಸಿರಿನುಡಿ ಬರೆದಂಥ ಶ್ರೀಶಾಚಾರ್ಯರೇ, ನನ್ನ ಬಂಧು ಬಾಂಧವರೇ, ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಎಲ್ಲ ನನ್ನ ಬಂಧುಗಳೇ, ಎಲ್ಲರ ಬಂಧುಗಳು, ಈ ಕಥೆಯನ್ನು ಕೇಳಲಿಕ್ಕೆ ಏನು ನನಗೆ ಓದಿಲ್ಲ ಅನಿಸಿದೆ. ಯಾಕಂದ್ರೆ ಎಲ್ಲರೂ ಕೇಳ್ತಾರೆ. ಆದ್ರೆ ನಾನು ಹೆಂಗೆ ಕಥೆ ಬರೆದೆ ಅದೇ ಮುಖ್ಯ. ಕಥೆ ಬರೆಯೋದು ತುಂಬ ಕಷ್ಟ, ಬುಕ್ ಮಾಡೋದು ಇನ್ನೂ ಕಷ್ಟ ಅಂತ ನನಗೆ ಇವಾಗ ಗೊತ್ತಾಯ್ತು. ಯಾಕಂದ್ರೆ ಮೊದಲು ಕಥೆಗೆ ವಿಷಯ ಸಂಗ್ರಹಣೆ ಬೇಕು. ಆ ವಿಷಯ ಸಂಗ್ರಹಣೆ ಮಾಡೋದೇ ತುಂಬ ಕಷ್ಟ. ಅದರಲ್ಲಿ ಇದು ಧಾರ್ಮಿಕ ವಿಷಯ, ಇದರಲ್ಲಿ ವಿಷಯ ಸಂಗ್ರಹಣೆ ಮಾಡೋದಂದ್ರೆ ಇನ್ನೂ ಕಷ್ಟ. ನಾನು ಮೊದಲಿಗೆ ಗಾಂಧಾರಿ ಬಗ್ಗೆ ನನಗೆ ಸಾಮಾನ್ಯವಾಗಿ ಎಲ್ಲೋ ನಾನು ಕೇಳಿರಲಿಲ್ಲ, ಓದಿರಲಿಲ್ಲ. ಅದು ನನ್ನ ತಲೆಯಲ್ಲಿ ವಿಚಾರ ಬರಬೇಕು ಅಂತಂದ್ರೆ ನಾನು ಪುಣೆಗೆ ನನ್ನ ಮಗಳು ಮನೆಗೆ ಕೊಡ್ತಿದ್ದೆ. ಅಲ್ಲಿ ಅವ್ರ ಅತ್ತಿ ವಿನಯಾ ತಗೊಂಡು ಬಿಟ್ಟವ್ರನ್ನು ಅವರಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು, ಒಂದು ಮರಾಠಿ ಬುಕ್. ಅವರು ಸುಮತಿ ಕ್ಷೇತ್ರ ಮಾಡಿ ಅಂತ ಬರ್ತಿರೋದು, ಮರಾಠಿಯಲ್ಲಿ ಬರ್ತಾರೆ. ಸತ್ಯಪ್ರಿಯ ಗಾಂಧಾರಿ ಅಂತ ಬರ್ತಾರೆ. ನನಗೆ ಮಧ್ಯಾಹ್ನದಲ್ಲಿ ಏನೋ ಟೈಮ್ ಪಾಸ್ಗೆ ಅಂತ ಮಲಗುವಾಗ ಯಾವಾಗ ಬುಕ್ ಓದೋದು ಅಭ್ಯಾಸ ನನಗೆ, ಇವಾಗಲೂ ಓದಿರ್ತೀನಿ. ಏನೋ ಒಂದು ಓದಿರೋದನ್ನ ನನ್ನ ಮಧ್ಯಾಹ್ನ ನೀರು ಬರ್ತಾರೆ, ಅಭ್ಯಾಸ ಬರೋದ. ಅದಕ್ಕೆ ಒಂದೇನೋ ಬುಕ್ ತೆಗೆದು ನೋಡೋಣ ಅಂತ ಒಂದು ನೋಡಿದೆ, ಗಾಂಧಾರಿ, ಸತ್ಯಪ್ರಿಯ ಗಾಂಧಾರಿ. ಎಲ್ಲಿ ಗಾಂಧಾರಿ ಬಗ್ಗೆ ಎಲ್ಲರಿಗೂ ಏನದ ಹೆಚ್ಚಾಗಿ ವಿರೋಧಾತ್ಮಕ ವಿಚಾರಗಳೇ ಹೊತ್ತು ಅವಳ ಬಗ್ಗೆ ಅಭಿಪ್ರಾಯಗಳು ಒಳ್ಳೆಯದಿಲ್ಲ. ಆದ್ರೆ ನೀವು ಸತ್ಯಪ್ರಿಯ ಗಾಂಧಾರಿ ಬರ್ತಾರಲ್ಲ ಅಂತ ಓದಿ ಶುರು ಮಾಡಿದೆ. ಓದಿದಾಗ ಗಾಂಧಾರಿ ಬಗ್ಗೆ ಸ್ವಲ್ಪ ವಿಷಯ ತಿಳಿತು. ಮರಾಠಿ ಸ್ವಲ್ಪ ನಮಗೆ ನಮ್ಮ ದೊಡ್ಡ ಮನೆಯಲ್ಲಿ ಇದ್ದು ಒಳ್ಳೆಯೇ
ಈಗಂತೂ ಮಗಳ ಮನೆಯಲ್ಲೇ ಇದ್ದಾಳೆ. ಅದಕ್ಕೆ ಹಿಂಗೆ ಸ್ವಲ್ಪ ಮರಾಠಿ ಟಚ್ ಎಲ್ಲ ನನಗೆ. ಮರಾಠಿ ಬರ್ತದೆ ಮೊದಲಿನಿಂದ. ಓದ್ತಾ ಗಾಂಧಾರಿ ಬಗ್ಗೆ ಬಹಳಷ್ಟು ವಿಷಯ ನನ್ನಲ್ಲಿ ವಿಚಾರಗೊಳಿಸಿದ್ರು. ಗಾಂಧಾರಿ ಇಷ್ಟು ಒಳ್ಳೆಯವಳಿಲ್ಲ, ಇಷ್ಟೆಲ್ಲ ಮಾಡ್ಯಾಳ, ಗಾಂಧಾರಿ ಮಹಾಭಾರತದಲ್ಲೇ ಅಂತ ಅನಿಸ್ಲಿಕ್ಕೆ. ಅದಕ್ಕೆ ಏನು ಮಾಡಿ ಪೂರ್ಣ ಉಂಟು ಆ ಕ್ಷೇತ್ರ ಮಾಡಿ ಬಂದಿರೋ ಗಾಂಧಾರಿ ಪುಸ್ತಕವನ್ನು ಸುಮಾರು ಸಲ ಓದಿ. ಗಾಂಧಾರಿದು ಅವರು ಜನ್ಮದಿಂದಲೇ ಬರೆದ್ಬಿಟ್ಟು ಅದನ್ನು ಓದಿದ್ದೆ. ಆನಂತರ ನನಗೆ ಇನ್ನೂ ಸ್ವಲ್ಪ ವಿಷಯ ಸಂಗ್ರಹಣೆ ಬೇಕು. ನಮ್ಮ ಪೈಕಿ ಕರ್ನಾಟಕದವರು ಕನ್ನಡದವ್ರು ಬರೆದವ್ರಿಗೆ ಓದಬೇಕು ಅಂತ. ಅದಕ್ಕೆ ಮತ್ತೆ ನನಗೆ ಬುಕ್ ಬರೆಯೋದಕ್ಕೆ ಸಹಾಯ ಮಾಡ್ತಾರೆ ಭಾಳ ಜನ ಇದ್ದಾರೆ. ಮೊದಲನೇದಾಗಿ ಮಗಳ ಮನೆಗೆ ಹೋದೆ, ಮನೆಯಾಗ ಕೊಡ್ತಾರೆ ಬುಕ್ ಕೊಟ್ಟರು. ಅವ್ರು ಕೇಳ್ತೀನಿ ಏನ್ರಿ ನಾನು ಈ ಬುಕ್ ಒಯ್ದೆ ಓದಿ ನಾನು ಇಡ್ದಾನೆ ಅಂತೀವಿ, ನನಗೆ ಯಾವಾಗಿದ್ದೇನೆ ಏನೋ ನೀವು ಓದ್ರು ಒಯ್ದು ಓದ್ತೀರಿ ಅಂದ್ರೆ ನಾವು ಭಾಳ ಖುಷಿ ಸಂತೋಷ. ಒಯ್ಯವ ಯಾರು ಬೇಡ ಅಂತಾರೆ, ಓದೋರಿಗೆ ನಾವು ಕೊಡಬೇಕು, ನಾನಂತೂ ಓದೋದಿಲ್ಲ ನೀವರು ಓದ್ರಿ ಅಂತ ಭಾಳ ಖುಷಿಯಿಂದ ಕೊಟ್ಟರು. ಓದಿದ್ದೆ ಅವ್ರು ಮೊದಲು ಬುಕ್ ಕೊಟ್ಟದ್ದಾದ. ಅನಂತರ ನನಗೆ ಕನ್ನಡದಲ್ಲಿ ಬರೋದು ಯಾವ್ದಾದ್ರು ಬುಕ್ ಬೇಕು ಅಂತ. ಯಾರು ಕೇಳಿ ಕೇಳಬೇಕು ಏನು ಕೇಳಬೇಕು ಅಂತ ನರ್ಸಾಪುರ ಡಾಕ್ಟರ್ ಕಡೆಗೆ ನಾನು ಒಂದು ಜನ ಹಾಗೆ ವಿಜಿಟಿಂಗ್ ಅಂತ ಹೋಗಿದ್ದೆ. ಅವ ನರ್ಸಾಪುರ ಡಾಕ್ಟರ್ ಕಡೆಗೆ ಕೆಲವು ಜನ ಆಚಾರ ಬಂದು ಕೂತ್ಕೊಂಡಿದ್ದೆ. ಹಾಗಾಗಿ ಆಚಾರ ಹತ್ರ ಇರ್ಬೋದು ಹೆಚ್ಚಾಗಿ ಯಾರು ಅಷ್ಟು ತಿಳ್ಕೊಂಡ್ರು. ನರ್ಸಾಪುರ ಡಾಕ್ಟರ್ ಕೇಳಿದೆ, ಡಾಕ್ಟ್ರ ನನಗೊಂದು ಬುಕ್ ಬೇಕಾಯ್ತು ಮಹಾಭಾರತದ್ದು, ಯಾರ ನಿಮ್ಮ ಕಡೆಗೆ ಆಚಾರ ಬರ್ತಲ್ಲ ಇವ್ರು ಯಾವ್ದು ಆಚಾರಗಳು ಸಿಗ್ತದೆ ಅಂದರೆ ಮಹಾಭಾರತ ಬುಕ್ ಅಂತ ಕೇಳಿದೆ. ನಿಮ್ಗೆ ಏನು ಬೇಕು ಅಂತ. ನಾನು ಗಾಂಧಾರಿ ಬರಿತಾ ಇದ್ದೆ ಆಗಲೇ, ಆ ಮರಾಠಿ ಬುಕ್ ಓದಿ ಬರಿತಾ ಇದ್ದೆ. ಸುಮಾರು 4 ವರ್ಷದಿಂದ ಬರಿತಾ ಇದ್ದೆ ನಾನು. ಆನಂತರ ಕೇಳಿದೆ ನರ್ಸಾಪುರ ಡಾಕ್ಟರ್ಗೆ ಯಾವ ಆಚಾರ್ಯರು ನನ್ನ ಮಹಾಭಾರತ ಬುಕ್ ಕೊಡ್ತೀರಿ ಅಂತ. ಯಾಕೆ ಏನು ಮಾಡೋದು ಇದು ಓದ್ತೀರಾ ಅಂತ. ಇಲ್ಲ ನಾನು ಗಾಂಧಾರಿ ಬಗ್ಗೆ ಬರಿತಾ ಇದ್ದೀನಿ, ನನಗೆ ಅದನ್ನು ಬೇಕಾಗಿದೆ. ಮತ್ತು ನೀವು ಇವ್ರು ಕೇಳ್ಬಿಡ್ರಲ್ಲ ಅಶೋಕ್ ಉದ್ದಾರ ಅವ್ರು ನಾವು ನಿಮ್ಗೆ ಬುಕ್ ಕೊಡ್ತಾರೆ ಅಂತ. ಹೌದಾ, ನನಗೆ ನಿಮ್ಮ ಪರಿಚಯ ಇದೆ ನನಗೆ. ಇಲ್ಲ ನನಗೆ ಪರಿಚಯ ಇಲ್ಲ, ಭಾರತ ಬುಕ್ ಡಿಪೋಟ್ ಅಷ್ಟೇ ಓದೀನಿ, ಏನು ಬುಕ್ ತರ್ತೀವಿ ಅಷ್ಟೇ ಅಲ್ಲಿ. ಯಾವ್ದು ಓನರ್ ಇದ್ದಾರಲ್ಲ ಅವ್ರು ಅಶೋಕ್ ಉದ್ದಾರ ಅವ್ರು ಕೇಳ್ರಿ ಕಳಿಸ್ಕೊಡ್ತಾರೆ ಅವರು. ಮತ್ತು ಅಲ್ಲಿ ಹೋಗಿ ಅವ್ರು ಕೇಳ್ತೀವಿ, ಅವರು ನೀವು ಇದ್ರಾಗ ಓದ್ತೀರಿ ಅಂದ್ರೆ ನಾನು ವಿಶಾಲ ಕಳಿಸ್ಕೊಡ್ತೀನಿ ಅಂತ ಕೆ.ಎಸ್. ನಾರಾಯಣಾಚಾರ್ಯ ಬರೆದದ್ದು ವ್ಯಾಸ ರಚಿತ ಮಹಾಭಾರತದ ಪಾತ್ರ ಪ್ರಪಂಚ ಅಂತ ಕಳಿಸ್ಕೊಟ್ರು. ಅದರಲ್ಲಿ ಗಾಂಧಾರಿನ ಓದಿದ್ವಿ. ಅವ್ರದ್ದು ಈ ಕ್ಷೇತ್ರ ಮಾಡಿ ಬರ್ತದ ಅಭಿಪ್ರಾಯನೇ ಬರ್ದಾರ ಅವರು. ಗಾಂಧಾರಿ ಒಳ್ಳೆಯವರು, ಬಹಳ ಕುಂತಿಗೆ ಅವನಲ್ಲಿ ದ್ವೇಷ ಇರಲಿಲ್ಲ. ಕುಂತಿ ಅಂದ್ರೆ ಕುಂತಿ ಗಾಂಧಾರಿ ಅಕ್ಕ ಅಂತ ತಿಳ್ಕೊಂಡಿದ್ದು, ಹೀಗೆಲ್ಲ ಬರ್ತದೆ. ಗಾಂಧಾರಿ ಬಹಳಷ್ಟು ಸತ್ಯವತಿ, ಕಟಿವ್ರತ ಶಿರೋಮಣಿ ಅಂತೆಲ್ಲ ಅವರು. ಮತ್ತು ಧೃತರಾಷ್ಟ್ರ ಅವರ ಅವಾಗ ಹೆಣ್ಮಕ್ಳಿಗೆ ಅಷ್ಟು ಸ್ವಾತಂತ್ರ್ಯ ಇರಲಿಲ್ಲ. ಇವಾಗೆಲ್ಲ ಈಕ್ವಾಲಿಟಿ, ಗಂಡ ನೀನು 6 ತಾಸು ನಾನು 6 ತಾಸು, ಮಕ್ಕಳು ನೀನು 4 ತಾಸು ನಾನು 4 ತಾಸು ನೋಡ್ಕೊತೇನೆ. ಈಗೆಲ್ಲ ನಾನು ಬೆಳಗ್ಗೆ ಒಂದೇ ನಾನು ಇಡೀ ವಾರ ಮಾಡಿರ್ತೀನಿ, ಇನ್ನು ಸಂಡೇ ಮಂಡೇನಿಂದ ಅಂತೇಳಿ ಹಿಂಗೆ. ಆವಾಗ ಹಾಗೆಲ್ಲ ಇರಲಿಲ್ಲ. ಹೆಣ್ಣು ಅಂದ್ರೆ ಹೆಣ್ಣು ಸುಮ್ಮನೆ ಮನೆಯಲ್ಲಕ್ಕೆ ಅಡುಗೆ ಮಾಡು, ಊಟಕ್ಕೆ ಹಾಕು, ಕೂತು ಸುಮ್ಮನೆ ಮನೇನೆ ಅಂತ. ಧೃತರಾಷ್ಟ್ರ ಅದೇ ವಿಚಾರದವರೇ ಇದ್ದರು. ಧೃತರಾಷ್ಟ್ರ ಏನು ಹೇಳ್ತಿದ್ದ, ಹೆಣ್ಮಕ್ಳು ಬರಬಾರ್ದು ರಾಜಕಾರಣದಾಗ, ಸುಂಕುಕೊನಿಗೆ ಇಟ್ಟಿರ್ತಾರೆ ಅನ್ನೋ ಪೈಕಿ. ಅದಕ್ಕೆ ಹೀಗಾಗಿ ಇಂಥ ಪರಿಸ್ಥಿತಿಯೊಳಗೆ ಗಾಂಧಾರಿ ಹೆಂಗೆ ಮುಂದೆ ಬಂದು ಇಷ್ಟೆಲ್ಲ ಅಂತ ನನ್ನ ತಲೆಯೊಳಗೆ ವಿಚಾರ ಬಂತು. ಆದರೆ ಕೆ.ಎಸ್. ನಾರಾಯಣಾಚಾರ್ಯ ಬುಕ್ ಓದಿದ ನಂತರ ಅವರೂ ಹಾಗೆ ಬರೀತಾರೆ. ಇಲ್ಲ, ಗಾಂಧಾರಿ ಬಹಳ ಕಟಿವ್ರತ ಶಿರೋಮಣಿ, ಬಹಳ ಸತ್ಯವತಿ, ಗಂಡಿಗೆ ಎಷ್ಟು ಸಲ ಬುದ್ಧಿ ಹೇಳ್ತಿತ್ತು ಅಂತ ಅವ್ರು ಬರ್ತಾರೆ. ಶಕುನಿ ಬೇಡಾಗಿತ್ತು ಅವಳಿಗಿರೋದು. ನನ್ನ ಅಣ್ಣ ಅವನಿಗೂ ರಾಜ್ಯ ಅದೇ ಕಳಿಸ್ಬಿಟ್ಟು ಗಂಧಾರಕ್ಕೆ ಹೋಗ್ಲಿ ಅಂತ ಕೇಳ್ತಿದ್ದು ಗಂಡನಿಗೆ. ಆದ್ರೆ ಅವ ಏನಂತಿದ್ದ, ನನ್ನ ಮಕ್ಕಳಿಗೆ ಮಾಮ ಮಾಮ ಅಂದ್ರೆ ಭಾಳ ಪ್ರೀತಿಗೆ ಇಟ್ಬಿಡು ಅಂತ ಕೇಳ್ತಿದ್ದ. ಅವನಿಗೆ ಮಕ್ಕಳ ಮೇಲೆ ಮೋಹ. ಧೃತರಾಷ್ಟ್ರನಿಗೆ 101 ಮಕ್ಕಳನ್ನ ಇಷ್ಟು ಕಷ್ಟಪಟ್ಟಿಲ್ಲ ಡೆಲಿವರಿ ಆಗಿದೆ ಹಾಕಿದ್ವಿ. ಅವನು ಯಾಕೆ ಕಲೆಕ್ಷನ್ ಮಾಡೋದು, ಪಾಪ ಮಾಮ ಮಾಮ ಅಂತ ಬಡ್ಕೋತ ಹೋಗಿರ್ಲಿ ಬಿಡು ಆಡಲಿ ಅಂತ ಹೇಳ್ತಿದ್ದ ಅವನಿಗೆ. ಈಗ ಅಂತಿದ್ದು ಬೇಡ, ಅವನಿಂದ ಕೆಡ್ತಾ ಇದ್ದಾರೆ ನನ್ನ ಮಕ್ಕಳು, ಮಾಮ ಆದ್ರೆ ಮಾತು ನಾನು ಅವನಿಗೂ ರಾಜ್ಯದ ಹೋಗಿ ಕಳಿಸ್ಕೊಟ್ಬಿಟ್ರೆ. ಅವನೊಬ್ಬನೇ ಇದ್ದ, ಅವಾಗ ಉಳಿದವನ ಅಣ್ಣಂದೆಲ್ಲ ಸತ್ತು ಹೋಗ್ಬಿಟ್ಟಿದ್ರು. ಅದಕ್ಕೆ ಇವನೊಬ್ಬನೇ ಇದ್ದಾನೆ, ಕಳಿಸ್ಕೊಟ್ಬಿಡ್ರಿ ರಾಜ್ಯ ಆಡಲಿ ಅಂತ. ಬೇಡ, ನಿಮ್ಮ ಮಕ್ಕಳು ಬಿಟ್ಟಿದ್ದಾನೆ ಇರೋಣ. ಅದನ್ನು ಅವರು ಕೆ.ಎಸ್. ನಾರಾಯಣಾಚಾರ್ಯ ಬಗ್ಗೆ ಬರ್ತಾರೆ, ಶಕುನಿದ ಬಗ್ಗೆನೂ ಬರ್ತಾರೆ, ಗಾಂಧಾರಿ ಬಗ್ಗೆನೂ ಬರ್ತಾರೆ. ಹೀಗಾಗಿ ಅವ್ರ ಕಡೆಯಿಂದ ತಿಳ್ಕೊಂಡೆ. ಇನ್ನೂ ಒಂದು ಸ್ವಲ್ಪ ತಿಳ್ಕೊಬೇಕು ಅಂತಿತ್ತು. ಆನಂತರ ನನ್ನ ಹಿರಿಯ ಮಗಳನ್ನ ನಿಲ್ಕೊಂಬಂದಿದ್ದ ಭಾರತ ಬುಕ್ ಮಹಾಭಾರತ ಬುಕ್ ಕೊಡೋದು
ನಾ ಚೆನ್ನೈನಲ್ಲಿದ್ರು ಆಕಿ ಈ ಹುಡುಗಿ ಎಚ್ ಪರಮೇಶ್ವರ ಭಟ್ಟ ಅಂತ ಬರೆದದ್ದು ಮಹಾಭಾರತ, ವ್ಯಾಸ ಇರ್ತಿದ್ದ ಮಹಾಭಾರತ 18 ಪರ್ವಗಳು ಅಂತ ಆ ಕಳಿಸಿದ್ವಿ. ಅದನ್ನು ಓದಿ ಅದ್ರೊಳಗೆ ಸಿಗಲಿಲ್ಲ ನನಗೆ. ಆನಂತರ ಮತ್ತೆ ಅದರಲ್ಲಿ ಯುದ್ಧ ಪರ್ವ ಕಳಿಸಿತ್ತು ನನಗೆ. ಅವನ್ನೆಲ್ಲ ಸಂಗ್ರಹ ಮಾಡಿಕೊಂಡೆ. ಅದರಲ್ಲಿ ಅವರು ಕೆಲವು ಸಂಗ್ರಹ ಮಾಡಿಕೊಂಡು, ಕೇಸಾಣಿತ ಸಂಗ್ರಹ ಮಾಡಿಕೊಂಡು, ಕ್ಷೇತ್ರಮಾಣಿ ಸಂಗ್ರಹ ಮಾಡಿಕೊಂಡು, ಭಗವದ್ಗೀತಾ ಓದಿ, ಭಗವದ್ಗೀತಾದ ಕೆಲವೊಂದು ವಿಷಯ ಸಂಗ್ರಹ ಮಾಡಿಕೊಂಡೆ. ಹೀಗೆಲ್ಲ ಬುಕ್ಗಳನ್ನ ಓದಿ 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 ಕೊನೆಗೆ ಫೈನಲ್ ಮಾಡ್ಕೊಂಡು ಈ ಬುಕ್ ಬರುತ್ತೆ. ಬುಕ್ ಬರೆದ ನಂತರ ಪ್ರಿಂಟ್ ಮಾಡಿಸೋದು ಇನ್ನೂ ಕಷ್ಟ. ಅಯ್ಯೋ ಎಲ್ಲ ಕೈ ಕಾಲು ಕಟ್ಕೋಬೇಕ್ರಿ. ಒಬ್ಬರಿಗೆ ಕೇಳಿದೆ, ಬಸ್ಸಾಗ ಕೊಡ್ತೀರಿ ಅದು ಮಾಡ್ತೀವಿ ಅಂತ. ಇನ್ನೊಬ್ಬರು ಕೇಳಿದೆ, ಒಂದು ವರ್ಷ ಅಂತೂ ಬೇಕಾಗ್ತದೆ ನೋಡಿ ಅಂತ. ಮತ್ತು ಇವ್ರನ್ನೇ ಕೇಳಿದೆ, ಉದ್ದಾರವ್ರನ್ನ ಹೋಗಿ, ಏನಪ್ಪ ಬುಕ್ ಪ್ರಿಂಟ್ ಮಾಡಲಿಕ್ಕೆ ಹಿಂಗಾಗಿ ಕಷ್ಟ ಆಗ್ತದೆ ನನಗೆ, ನಿಮ್ಗೊಬ್ಬರು ಹೆಸರು ಕೊಡ್ತೀನಿ ಹೋಗ್ರಿ ಇಲ್ಲ ಸಂಗಮೇಶ್ವರ ಕಡೆ ಹೋಗ್ರಿ, ನಿಮಗೆಲ್ಲ ಅವರು ಸರಳ ಮಾಡಿಕೊಡ್ತಾರಂದ್ರು. ನಾವು ಅವ್ರಿಗೆ ಏನು ಬಿಡಲೇ ಇಲ್ಲ, ಬೆನ್ನ ಬಿಟ್ಟಿದ್ದೆ ಅವ್ರಿಗೆ. ಬುಕ್ ಮಾಡಿಕೊಡೋವರೆಗೂ ನಾವು ಫೋನ್ ಮಾಡೋದು, ಹೋಗಿ ಭೇಟಿಯಾಗೋದು, ನಾವು ಮಾಡಿಕೊಡ್ರಿ ನಮ್ಗೆ ಮುಗಿಸ್ಕೊಡ್ರಿ ನಾವು. ಅವರು ಪಾಪ ಎಷ್ಟೋ ಮನೆ ತಾಪತ್ರೆಯ, ತಮ್ಮ ತಾಪತ್ರೆಯ, ಪರ್ಸ್ನಲ್ಲು ಅವನ್ನೆಲ್ಲ ಬದಿಗಿಟ್ಟು ನಾನು ಬುಕ್ ಪ್ರಿಂಟ್ ಮಾಡಿಕೊಟ್ರವರು. ಅವ್ರಿಗೆ ಅನೇಕ ಧನ್ಯವಾದಗಳು. ಬುಕ್ ಪ್ರಿಂಟ್ ಆಯ್ತು. ಅವ್ರೇನಂದ್ರು, ಇದಕ್ಕೆ ಬರೀ ಹಂಗೆ ಬುಕ್ ಪ್ರಿಂಟ್ ಮಾಡೋದಷ್ಟೇ ಅಲ್ರಿ, ಅದಕ್ಕೆ ಫ್ರಂಟ್ ಪೇಜ್ಗೆ ಫೋಟೋ ಬೇಕಾಗ್ತದೆ ಅಂತ. ಫೋಟೋ ಎಲ್ಲಿ ಹುಡ್ಕೋದು, ಗಾಂಧಾರಿದು ಅಂತ. ಮಗ ಇದ್ದಾನೆ, ಮತ್ತು ಎಲ್ಲರೂ ಗ್ಲೋಬಲ್ ಇಂಟರ್ನೆಟ್ ಹುಡ್ಕೋದು. ಫೋಟೋ ಕಳಿಸಿಲ್ಲ, ಬೇಕಂದ್ರೆ ಗಾಂಧಾರಿ ಕಳ್ಸಂತ ನಾ ಮಾಡಿ ಅಂತ ಹೇಳಿ ಗಾಂಧಾರಿ ಒಂದು 4 ಫೋಟೋ ಕಳಿಸಿಲ್ಲ ಮಗ. ಈಗ ಸೊಸೆ ಅಂತೂ ಮೊದಲಿಂದ ಕಂಡಿರ್ತಿದ್ದ. ಅಮ್ಮ ನೀವು ಇಷ್ಟೆಲ್ಲ ಓದ್ತೀರಿ ಬರಿತೀರಿ, ಒಂದು ಬುಕ್ ಮಾಡಿದ್ರಿ. ಸೊಸೆನ ಕಂಡಿದ್ವಿ, ನೀವು ಬುಕ್ ಮಾಡ್ಬೇಕ್ರಿ ಅಮ್ಮ, ನೀವು ಬುಕ್ ಬರಿಬೇಕ್ರಿ ಅಮ್ಮ, ನೀವು ಬುಕ್ ಮಾಡ್ಬೇಕ್ರಿ ಅಮ್ಮ ಅಂತ ಹೇಳಿ ಸೊಸೆ ಬುಕ್ ಮಾಡೋದು ಕಂಡಿರ್ತಿದ್ದು. ಮಗ ಒಂದು ಫೋಟೋ ಕಳಿಸಿಲ್ಲ. ಅದನ್ನು ಸಮೀರ್ ಅವರನ್ನ ಸೆಲೆಕ್ಟ್ ಮಾಡಿದ್ರು. ಅವರ ಮಾತನ್ನೇನೋ ಮಾಡಿಫಿಕೇಶನ್ ಮಾಡಿದ್ರೆ ಎಲ್ಲ ಸುಧಾರಣೆ ಮಾಡಿ ಫ್ರಂಟ್ ಪೇಜಿಗೆ ಫೋಟೋ ಸೆಲೆಕ್ಟ್ ಮಾಡಿ ಫೋಟೋ ಹಾಕಿದ್ರು. ನಾನು ಅದಕ್ಕೆ ಟೈಟಲ್ ಬೇರೆ ಕೊಟ್ಟಿದ್ದೆ, ಮಹಾಭಾರತದಲ್ಲಿ ಪತಿವ್ರತಾ ಶಿರೋಮಣಿ ಸತ್ಯವತಿ ಗಾಂಧಾರಿಯ ಪಾತ್ರ ಅಂತ ಬರ್ತಿದ್ದೆ. ಇಷ್ಟು ದೊಡ್ಡದು ಬ್ಯಾಡ್ರಿ ಅಂದವರು. ಮತ್ತೆ ಈ ಹೆಣ್ಣು ಹುಡುಗಲ್ಲಿ ಇದನ್ನು ಹುಡುಕಿ ಬರ್ತದ, ನಾನು ದೊಡ್ಡದು ಅಂತ ಹೇಳಿದ್ದೆ. ಅದನ್ನು ಒಂದು ಶಾರ್ಟ್ ಮಾಡ್ರಿ, ಒಂದೇನು ಶಾರ್ಟ್ ಹುಡುಕಿ ಟೈಟಲ್ ಅಂದರು. ಎಲ್ಲ ಹುಡುಕಿ ಕೊನೆಗೆ ನಮ್ಮ ದೊಡ್ಡ ಮಗಳು ನಿರುಪಮ ಆಕೆ ಒಂದು ಹುಡುಕಿದ್ದು, ಬ್ಯಾಡ್ ತಡಿ ಈ ಗಾಂಧಾರಿ ಇಷ್ಟೆಲ್ಲ ದೃಷ್ಟಿ ಬಗ್ಗೆ ಬರೆದಿದ್ದಿ, ದಿವ್ಯ ದೃಷ್ಟಿ ಗಾಂಧಾರಿ ಅಂತ ಬರೆಯೋಣ ಅಂತೇಳಿ ಬರೆದು ಕೊಟ್ಟರು. ಅದನ್ನು ಆಚಾರ ಇವರು ಸಮೀರ್ ಅವರು ಸ್ವೀಕಾರ ಮಾಡಿದರು. ಇರೋ ಚಲೋ ಇದನ್ನ ಇಟ್ಕೊಂಡು ಕಟ್ಟಿಗೆ ಅಂತಂದು ದೊಡ್ಡ ಮಗಳನ್ನ ಕಟ್ಟಿದ್ದು ಟೈಟ್ಲ. ಮತ್ತು ಸಮರ್ಪಣೆ ಮಾಡಬೇಕು, ಯಾರಿಗೆ ಮಾಡ್ತೀರಿ ಅಂದರು. ಇದೊಂದಕ್ಕೆ ಬಂತಾರೆ, ಮತ್ತು ಯಾರಿಗೆ ಎಂದು ಬರೀಲಿ ಅಂತ. ಅವಾಗ ಸಣ್ಣ ಮಗಳು ಅನುಪಮ, ಆಕೆ ಅಪ್ಪ ಈ ಮೊದ್ಲ, ಯಾಕಂದ್ರೆ ಅವ್ರು ಜೊತೆಗಿತ್ತಿಷ್ಟೆಲ್ಲ ಇಬ್ರು ಭಾಳ ಸಮಸ್ಯೆ ಇದ್ರು ಜೀವನಾಗ. ನೀ ಅವರಿಗೆ ಸಮರ್ಪಣೆ ಮಾಡಂತ ದೊಡ್ಡ ಸಣ್ಣ ಮಗಳಿದ್ವಿ. ಅದಕ್ಕೆ ಸಣ್ಣ ಮಗಳು ತಂದೆಗೆ ಸಮರ್ಪಣೆ ಮಾಡಿ ಮುಂದೆ ಬರೆಯುತ್ತೆ. ಹೀಗಾಗಿ ಮೊದಲು ನಮ್ಮ ಮನೆಯ ಹೆಸರು ಸಮರ್ಪಣೆ ಮಾಡಿ, ನಮ್ಮ ತಂದೆ ತಾಯಿ ನನಗೆ ಇಷ್ಟೆಲ್ಲ ಜೀವನ ಕೊಟ್ಟು ಮುಂದೆ ತಂದು ನಾವು ಎಲ್ಲ ಸಾಕಷ್ಟು, ಯಾಕಂದ್ರೆ ನಮ್ಮ ಓದಿನ ಕಾಲ ಎಲ್ಲ ಬಹಳ ಕಷ್ಟದ ಕಾಲ. ಅಷ್ಟೆಲ್ಲ ಕಷ್ಟಪಟ್ಟು ಓದಿ ಮಾಡಿ ಮುಂದೆ ಬಾ ಅಂತೇಳಿ ತಂದೆ ತಾಯಿ ಮಾರ್ಗ ಹಚ್ಚಾರ. ಅಲ್ಲಿ ಬಂದಂತರ ಅತ್ತಿ ಮಾವ ಸಿಕ್ಕಿದ್ರು ಸೇವೆ ಮಾಡ್ತಿದ್ದಿಲ್ಲ. ಆದರೆ ಅಡಿಗೆರ್ ಫ್ಯಾಮಿಲಿ ಒಳಗೆ ನಮ್ಮ ಶಾಂತಮ್ಮ, ನಮ್ಮ KG ಅಡಿಗೆ ಮಾಸ್ತರ ಅತ್ತಿ ಮಾವ ಆಗಿದ್ದರು. ಅವರು ನಮಗೆಲ್ಲ ಹೇಳ್ತಿದ್ರು, ನನಗೂ ಖುಷಿ ಪಡ್ತಿದ್ರು. ಅವರು ನೀವು ಇಷ್ಟೆಲ್ಲ ಇದ್ದೀವ ಟೀಚರು, ನೀವು ಇಷ್ಟೆಲ್ಲ ಮಾಡ್ತಿದ್ದೀವಿ, ಭಾಳ ಖುಷಿ ಆಗ್ತದೆ ಅಂತೇಳಿ. ಅದ್ರ ಬಗ್ಗೆ ಆನಂತರ ನಮ್ಮ ಪೈಕಿ ಹಿರಿಯರು ನಮ್ಮ ನಿಗೇಣಿ ಪರಿಮಳ ಅಂತ ಬಂದಾಗ ಅವರು ನಿಮ್ಮ ಕಥೆಗೀತಿ ಎಲ್ಲ ಭಾಳ ಬರಿತೀವ, ಖುಷಿ ಆಗ್ತದೆ ನನಗೆ ಅಂತ ಅವರು ಸಪೋರ್ಟ್. ಎಲ್ಲಾರ್ದು ಸೇರಿ ನಾನು ಸಣ್ಣ ಮೈದ ಬಂದಾರ, ಮಹೇಶ್ ಅನ್ಕೋರಿ, ಅವ್ರು ಮಿಸಸ್ ಮಂಡಳಿಸಿ ಅಂತ ಎಲ್ಲರೂ ನಾನು ಸಪೋರ್ಟ್ ಕೊಡೋರ. ನಮ್ಮ ಅಕ್ಕನ ಸೊಸೆ ಅಂದ್ರೆ ಮಗ ಬಂದ್ಮೇಲೆ ಶ್ರೀನಿವಾಸ್ ಅಂತೇಳಿ ಅಕ್ಕನ ಮಕ್ಕಳು ಎಲ್ಲರೂ ನನಗೆ ಬಹಳ ಸಪೋರ್ಟ್ ಕೊಟ್ಟರು. ಬರೀರಿ, ನೀವು ಮಾಡಿರಿ, ನೀವು ಓದ್ರಿ, ನೀವು ಬರೀರಿ ಅಂತೇಳಿ ಎಲ್ಲರ ಆಶಯ ಆಸರೆಯಿಂದ ಬುಕ್ ಬರೆದೆ, ಪ್ರಿಂಟ್ ಮಾಡಿಕೊಟ್ರು ಸಮೀರ್ ಅವರು. ಆಮೇಲೆ ಓಪನಿಂಗ್ ಅಂತಂದರೆ ಓಪನಿಂಗ್ ಬಹಳಷ್ಟು ಮುಂದೆ ಹಾಕಿ ಇವತ್ತು ಕೂಡಿದಂತು ಬುಕ್ ಬರೆದೇನೆ.
ಗಾಂಧಾರಿ ಅಂದ್ರೆ ಏನು ಅನ್ನೋದು ಗೊತ್ತಿರಲಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಮಹಾಭಾರತ ಅಂದ್ರೆ ಏನ್ ತಿಳ್ಕೊತಾರ, ಕೌರವ ಪಾಂಡವರ ಯುದ್ಧ, ಕುಂತಿ ಬಹಳ ಕಷ್ಟಪಟ್ಟು ವನವಾಸ ಅನುಭವಿಸಿದ್ದು, ಮಕ್ಕಳ ಜೊತೆಗೆ ಬಹಳ ಕಷ್ಟ ಇತ್ತು, ಪಾಂಡವರು ಚಲೋ ಇದ್ರು, ಕೌರವರು ಕೆಟ್ಟ ಇದ್ರು, ಹೀಗಾಗಿ ಸೋದರು ಗೆದ್ದಿದ್ದೆ ಎಲ್ಲ ಕಟ್ಟಿ ಗೊತ್ತಿರೋದು. ಗಾಂಧಾರಿ ಅಂದ್ರೆ ಏನು ಅನ್ನೋದನ್ನೇ ತಿಳಿದಿರಲಿಲ್ಲ. ಅದಕ್ಕೆ ನಾನು ಗಾಂಧಾರಿ ಬರಿಬೇಕು ಅಂತ ನನಗೆ ಬಹಳ ಅನ್ನಿಸ್ತು. ಅದಕ್ಕೆ ಗಾಂಧಾರಿ ಜೊತೆಗೆ ಅವಳ ಬಾಲ್ಯದಿಂದ ಅವಳು ಹುಟ್ಟಿದೂರು, ಅವಳು ಬೆಳೆದ ರೀತಿ ಅದೇನೋ ನಮಗೆ ಬರ್ತಿರ್ಲಿಲ್ಲ. ಬಹಳಷ್ಟು ಓದಿದ ನಂತರ ಅದೆಲ್ಲ ತಿಳಿದ. ಅದಕ್ಕೆ ಅದನ್ನೆಲ್ಲ ಕೂಡಿಸಿ ಮತ್ತು ಆಕೆ ಮಹಾಯುದ್ಧದ ಯುದ್ಧನ ನೋಡ್ಲಿಕ್ಕಂತೂ ಕಣ್ಣಿರಲಿಲ್ಲ. ಸಂಜೆಯ ಅವನಿಗೆ ವ್ಯಾಸ ಮಹರ್ಷಿಗಳು ದಿವ್ಯ ದೃಷ್ಟಿ ಕೊಟ್ಟಿದ್ರು. ಧೃತರಾಷ್ಟ್ರ ಕೇಳಿದ್ರು, ನಿನಗೆ ಕೊಡಲೇನೋ ದಿವ್ಯ ದೃಷ್ಟಿ ಅಂತ. ಬೇಡ ಅಂತ ಹೇಳಿ ಮಕ್ಕಳು ಸಾಯೋದು, ಯುದ್ಧ ಗಿದ್ದ ಎಲ್ಲ ನೋಡಿ ಬೇಡ ನನಗೆ ಸಂಜೆಗೆ ಕೊಟ್ಟಿದ್ರು. ಅದಕ್ಕೆ ಈಗ ಸಂಜೆಗೆ ದಿವ್ಯ ದೃಷ್ಟಿ ಕೊಟ್ಟಿದ್ರು. ಕೊನೆಗೆ ಒಂದ್ಸಲ ಗಾಂಧಾರಿಗೂ ದಿವ್ಯ ದೃಷ್ಟಿ ಕೊಟ್ಟಾರ. ಯಾವಾಗಂದ್ರೆ ಅವರು ವಾನಪ್ರಸ್ಥಶ್ರಮಕ್ಕೆ ಹೋದಾಗ ಅಲ್ಲಿ ದಾರಿ ಒಳಗೆ ವಾನಪ್ರಸ್ಥಕ್ಕೇನು ಹೋಗಿದ್ದಿಲ್ಲ. ಯುದ್ಧ ಮುಗಿದು ಎಲ್ಲರಿಗೂ ಶ್ರದ್ಧಾ ಮಾಡೋಕೆ ದಿವ್ಯ ದೃಷ್ಟಿ ಕೊಟ್ಟರು. ನೋಡ್ತೇನೆ ನಿಮ್ಮ ಮಗ ಹೆಂಗ್ ಬಿದ್ದಾನ ಅಂತ ಹೇಳಿ ಅವಾಗ ದಿವ್ಯ ದೃಷ್ಟಿ ಕೊಟ್ಟು ನೋಡಾಡಕ್ಕೆ ಎಲ್ಲರೂ ಮಗ ಬಿದ್ದದ್ದು, ಮಕ್ಕಳು ಬಿದ್ದದ್ದು ಎಲ್ಲರೂ ನೋಡಿ ಬಹಳ ದುಃಖ ಆಯ್ತು. ಅವಾಗ ನಾವು ಎಲ್ಲ ಬೇಡಪ್ಪ ನೀವು ಕೊಡ್ಸಬೇಡ ಕೃಷ್ಣ ಅಂತ. ಅದೆಲ್ಲ ಕಥೆ ಓದಿ ನನಗೂ ಬಹಳ ಕೆಟ್ಟ ಅನಿಸ್ತು. ಗಾಂಧಾರಿ ಇಷ್ಟು ಒಳ್ಳೆಯಲ್ಲ, ಅದ್ರ ಬಗ್ಗೆ ಯಾರು ಓದಿಲ್ಲ ಆಯ್ತು ಅಂತೇಳಿ ಯುದ್ಧದ್ದು ಒಂದೊಂದು ಕ್ಷಣ ಯುದ್ಧದೊಳಗೆ ಏನೇನು ಎಲ್ಲರೂ ತಾನ ಕಣ್ಣಿಂದ ನೋಡ್ದವ್ರಂಗೆ ಬರ್ತಾರೆ. ಕೇಳ್ತಾಳೆ ಋಷಿಕುಮಾರಿ ವಾನಪ್ರಸ್ಥಾಶ್ರಮಕ್ಕೆ ಹೋದ್ರೆ ಋಷಿಕುಮಾರಿಯರು, ಋಷಿಪತ್ನಿಯರು, ಋಷಿಗಳು ಆಕೆ ಸುತ್ತ ಕೂತ್ಕೊಂಡು ಕತೆ ಹೇಳಿ ನಮ್ಗೆ ಕೂತ್ಕೊತಿದ್ವಿ. ನಾವು ಬರೀ ಕೇಳ್ತಿದ್ವಿ. ನಮ್ಮ ಋಷಿಗಳು ಎಲ್ಲರೂ ನಿಮ್ಮ ಅರಮನೆಗೆ ಬರ್ತಿದ್ರು. ಗಾಂಧಾರಿ ಇದ್ದಿದ್ದಾಳ, ಹಿಂಗಿದ್ದಾಳ, ಹಂಗಿದ್ದ, ಅರಮನೆ ಹಿಂಗದ, ದಾನ ಹಿಂಗ ದಕ್ಷಿಣ ಹಿಂಗೆ ಕೊಡ್ತಾರ ಅಂತ ಕೇಳ್ತಿದ್ರು. ಇವನೇನೋ ಸ್ವತಃ ಬಂದಿದ್ವಿ, ಅದಕ್ಕೆ ನಿಮಗೆಲ್ಲ ಕತೆ ಹೇಳೋದು ಗಂಟು ಬಿದ್ದು ಹೇಳಿಸ್ಕೊಂಡ ಕತೆ. ಆ ಕಥೆನೇ ನಾವು ಬರಲಿ. ಅದಕ್ಕೆ ಬಹಳ ಸುಂದರವಾಗಿದೆ, ಬಹಳ ಚಂದದ. ಆಕೆ ಮಕ್ಕಳಿಗೆ ಹೆಂಗೆ ಬುದ್ಧಿ ಹೇಳ್ತಿದ್ರು, ಮಗನಿಗೆ ಹೆಂಗೆ ತಿದ್ದಿದ್ದು. ದುರ್ಯೋಧನ ಸಾಕಷ್ಟು ಸಲ ಬೆದಾಳ. ಅವನೇ ಅಂತಿದ್ದ, ನೀ ನನ್ನ ತಾಯಿ ಪ್ರೀತಿನ ತೋರ್ಸೋದು ನೀ ನನಗೆ, ಪಾಂಡವರೆಲ್ಲ ನಿನಗೆ ಇದು ಅಂತಿದ್ದ. ಆಕೆ ಒಂದೇ ಒಂದು ಮಾತು ಹೇಳ್ತಿದ್ರು. ನಮ್ಮ ಕಟ್ಟಿ ಸರ್ ಹೇಳಿದ್ರಲ್ಲ ಹಾಗೆ, ಶ್ರೀಶಾಚಾರ್ಯ ಹೇಳಿದ್ರಲ್ಲ ಹಾಗೆ, ಯಥಾ ಸತ್ಯ ಯಥಾ ಧರ್ಮ ತಥಾ ಜಯ. ಎಲ್ಲಿ ಸತ್ಯ ಇರ್ತದೆ ಅಲ್ಲಿ ಧರ್ಮ ಇರ್ತದೆ, ಎಲ್ಲಿ ಧರ್ಮ ಇರ್ತದೆ ಅಲ್ಲಿ ಜಯ ಸಿಗ್ತದಪ್ಪ. ಆಕೆ ನಮಸ್ಕಾರ ಮಾಡಿದ್ರು, ವಿದ್ಯುತ್ ಮಕ್ಕಳ ನಮಸ್ಕಾರ ಮಾಡಿ ಬಂದಾಗ ಅದೇ ಮಾತು ಹೇಳ್ತೀವಿ. ಎಲ್ಲಿ ಸತ್ಯ ಎಲ್ಲಿ ಧರ್ಮ ಅಲ್ಲಿ ಜಯ ಹೋಗು ಅಂತ ಹೇಳಿ. ಅಂಥ ಸತ್ಯವಂತರು ಎಲ್ಲ ತಾಯಿ ತಂದೆಯರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಒಳ್ಳೆ ತಾಯಿ ತಂದೆಯರಾಗಿ ಈಗಿನ ಮಕ್ಕಳಿಗೆ ಬರೀ ಮೊಬೈಲ್ ಇದ್ದಾನೆ ಹುಚ್ಚು. ಮೊಬೈಲ್ ಇಟ್ಕೊಂಡು ಯಾರು ಬಂದು ಕೇಳೋಲ್ಲ, ಯಾರು ಮಾತಾಡ್ಸೋಲ್ಲ, ಯಾರು ಕಟ್ಟಿಗೆ ಹೋಗೋಲ್ಲ. ಅದನ್ನು ಬಿಡಿಸ್ಬೇಕಾಗಿದೆ. ಅದನ್ನೆಲ್ಲ ಬಿಟ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಸಂಸ್ಕಾರ ಕೊಡಬೇಕಾಗಿದೆ. ಗಾಂಧಾರಿ ಎಷ್ಟು ತನಗೆ ಮಗ ಹಾಳಾಗ್ತಿದ್ರು ನೋಡಿ ಕಣ್ಣಿಗೆ ಸುರಿಸ್ತಾ ಇದ್ರು. ಅದೇ ಬುದ್ಧಿ ಹೇಳ್ತಾ ಇದ್ರು, ಬೇಡ ಮಗನಿಗೆ ಬುದ್ಧಿ ಹೇಳು ಅಂತ ಹೇಳಿ. ಅದಕ್ಕೆ ಎಲ್ಲ ತಾಯಿ ತಂದೆಯರು ನಮ್ಮ ಮಕ್ಕಳನ್ನ ನಮ್ಮ ಮನೆತನ ಉದ್ಧಾರ ಮಾಡಿದರು, ನಮ್ಮ ನಾಡನ್ನು ಉದ್ಧಾರ ಮಾಡಿದರು. ನಮ್ಮ ದೇಶಕ್ಕೆ ಒಳ್ಳೆಯ ಮಕ್ಕಳನ್ನು ಕೊಡುವಂಥ ತಾಯಿ ತಂದೆಯರಾಗಿ ನಾವು ಮಾರ್ಪಡಬೇಕಾಗಿದೆ. ಅಂಥ ಒಳ್ಳೆಯ ಮಕ್ಕಳನ್ನು ಕೊಡುವಂಥ ತಾಯಿ ತಂದೆಯರಾಗಿ ದೇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ನಾಡಿನ ಸೇವೆ, ದೇಶದ ಸೇವೆ ಮಾಡುವಂಥ ಪ್ರಜೆಗಳಾಗಲಿ, ಅಂಥ ಪ್ರಜೆಗಳನ್ನ ಎಲ್ಲ ತಾಯಿ ತಂದೆಯರು ತಯಾರು ಮಾಡಿ ಎಲ್ಲರಿಗೂ ದೇವರು ಚಲೋ ಮಾಡಲಿ ತಿಳ್ಕೊಂಡು ನನಗೆಲ್ಲ ಮಾಡ್ತಾರೆ. ದಿವ್ಯ ದೃಷ್ಟಿಯ ಗಾಂಧಾರಿ ಕೃತಿಗೆ ಬರೆಯೋದಕ್ಕೆ ಕಾರಣ ಏನು, ದಕ್ಕಿದ ಪ್ರೇರಣೆ ಏನು, ಸಿಕ್ಕ ಸಹಕಾರಗಳೇನು, ಹೀಗೆ ಎಲ್ಲವನ್ನೂ ಬಹಳ ಕೃತಜ್ಞತೆಯಿಂದ ನೆನಪಿಸಿಕೊಂಡಾಗ ಮೇಡಮು. ಜೊತೆಗೆ ಒಂದು ಉತ್ತಮವಾದಂಥ ಕೃತಿಯನ್ನು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ದಿವ್ಯ ದೃಷ್ಟಿಯ ಗಾಂಧಾರಿ ಅನ್ನುವಂಥ ಒಂದು ಕೃತಿಯನ್ನು ಕೊಟ್ಟಿದ್ದಾರೆ. ಅವರ ಲೇಖನಿಯಿಂದ ಇನ್ನಷ್ಟು ಸಶಕ್ತ ಕೃತಿಗಳು ಹೊರಬರಲಿ, ಇನ್ನಷ್ಟು ಕೃತಿಗಳು ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಲಿ ಅನ್ನುವಂಥ ಅಪೇಕ್ಷೆಯನ್ನು, ನಿರೀಕ್ಷೆಯನ್ನು ನಿಮ್ಮೆಲ್ಲರ ಪರವಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಜಯಮಂಗಲ್ ಅವರು ಮುಂದಿಡ್ತಾ ಅವರಿಗೆ ಅಭಿನಂದನೆ, ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ.
ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಇಡೀ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವುದಕ್ಕೆ ಕಾರಣೀಕರ್ತರಾದಂಥವರು ಹಿರಿಯ ಲೇಖಕರು, ಚಿಂತಕರು ಹರ್ಷ ಡಂಬರ್ ಸರ್. ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಡ್ತೇನೆ. ವೇದಿಕೆಯ ಮೇಲಿರುವ ಎಲ್ಲ ಜ್ಞಾನ ಪರಿಪೂರ್ಣತೆ, ವೇದಿಕೆಯ ಎದುರಿಗಿರುವ ಎಲ್ಲ ಹಿರಿಯರೇ, ಭಾಗವತ, ಮಹಾಭಾರತ, ರಾಮಾಯಣ ಇವುಗಳಿಂದ ಬದುಕನ್ನು ಹೆಚ್ಚು ಹೆಚ್ಚು ಸಶಕ್ತಗೊಳಿಸಿಕೊಳ್ಳುವ ಆಶಯದಲ್ಲಿ ಇದುವರೆಗೆ ಬದುಕಿದ ನಾವೆಲ್ಲ ಹಿರಿಯ ಜೀವಗಳಿದ್ದೇವೆ. ನಮಗೆ ಈ ಕೃತಿ ಒಂದು ಹೊಸ ದೃಷ್ಟಿಕೋನವನ್ನು ಕೊಡ್ತದೆ. ನಾವು ಭಾಳ ಮಾತಾಡೋದಿಲ್ಲ, ಗಾಬರಾಡಬೇಡ್ರಿ, ಎಂಟು ಹೊಡೋದಾಗಲೇ ಮೊದಲ ಈ ಕೃತಿ ಪರಿಚಯ ಮಾಡಬೇಕು ಅಂತ ತಿಳ್ಕೊಂಡು ಕೇಳಿದ್ರು. ಆಗ ಒಂದು 10-15 ಪುಟ ತಯಾರಿ ಮಾಡಿದ್ದೆ ಮಾತಾಡ್ಬೋದು ಅಂತ ತಿಳ್ಕೊಳ್ಳ. ಆಮೇಲೆ ಅಂದ್ರು ನೀ ಭಾಳ ಮಾತಾಡ್ಬೇಡ, ಅದಕ್ಕೆ ಅಧ್ಯಕ್ಷ ಮಾಡಿಬಿಡ್ತೇವೆ ಅಂತಂದ್ರೆ ಆತು ಭಾಳ ಚಲೋ ಆತು, ನೀವೆಲ್ಲರೂ ಮಾತಾಡಿರಿ, ಇನ್ನು ನಾ ಏನು ಮಾತಾಡೋದು ಅಂತ. ಅದ್ರ ಕಾರ್ಯಕ್ರಮಕ್ಕೆ ಬರೋ ಆಶಾ ಮಾತ್ರ ಇತ್ತು. ಯಾಕೆ? ಎಲ್ಲ ದೃಷ್ಟಿಯಿಂದ ಇಲ್ಲಿದ್ದವರೊಳಗೆ ನಾಡಿಗೆ ಫ್ಯಾಮಿಲಿಯವರು ಮತ್ತು ಚಂದ್ರಶೇಖರ್ ಫ್ಯಾಮಿಲಿಯವರು ಇವರೆಲ್ಲರೂ ಇದ್ದಾರೆ. ಇವರು ಬಹಳ ದಿವಸದಿಂದ ನನಗೆ ಆತ್ಮೀಯರೊಳಗಿದ್ದರು. ಇದು ಒಂದು ಭಾಗ. ನನ್ನ ವ್ಯಕ್ತಿತ್ವದ ನಿರೂಪಣೆಯಲ್ಲಿ ನಾಡಿಗೆ ಫ್ಯಾಮಿಲಿದು ಒಂದು ಬಹಳ ಮಹತ್ವದ ಪಾತ್ರ ಅದ. ಆದ್ದರಿಂದ ಕೆ ಜಿ ನಾಡಿಗೆರವರು, ಎಸ್ ಟಿ ನಾಡಿಗೆರವರು, ಇವತ್ತಿದ್ದಂಥ ನಾಡಿಗೆರರ ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲರದು ನಮಗೆ ಒಂದು ತರಹದ ಒಂದು ಅಭಯ ಹಸ್ತ ಇದ್ದರಿಂದ ಈ ಕಾರ್ಯಕ್ರಮಕ್ಕೆ ಶುರುವಾತು. ಅದಕ್ಕೆ ಅಧ್ಯಕ್ಷೀಯ. ಎರಡನೇದಂದರೆ ಜಯಮಂಗಲ್ ಸರ್ ಜೊತೆ ಕೆಲಸ ಮಾಡಿದ್ದೆ. ನನ್ನ ಕಿರಿಯ ಸಹೋದರ ಅಂತ ತಿಳ್ಕೊಂಡು ಅವ್ರನ್ನ ನಾನು ಗ್ರಹಿಸ್ತಿದ್ವಿ. ಅವರು ಹಿನ್ನಡೆ ನಮ್ಮ ಜೋಡಿ ಶಾಲೆ ಒಳಗೆ ವಿದ್ಯಾರ್ಥಿಗಳೊಳಗೆ ಕೆಲಸ ಮಾಡಲಿಕ್ಕೆ ಮಾತು ಭಾಳ ಕಡಿಮೆ. ಯಾವಾಗಲೂ ಏನೋ ಒಂದು ಚಿಂತನಾ ಕ್ರಮದೊಳಗೆ ಅವ್ರ ಬದುಕು ನಡೆದಿರ್ತಿತ್ತು. ಅವ್ರಿಗೆ ಏನು ಚಿಂತನಾ ಕ್ರಮ ಇತ್ತು ಅನ್ನೋದು ಇವತ್ತು ಅವರು ಶ್ರೀಮತಿಯವರು ಬರೆದ ಪುಸ್ತಕದೊಳಗೆ ಈ ದಾಂಪತ್ಯದೊಳಗಿನ ಚಿಂತನಾ ಕ್ರಮ ಇದೇ ರೀತಿಯಾಗಿರಬೇಕು ಅಂತ ಅನ್ನೋದು ಈ ಪುಸ್ತಕದೊಳಗೆ ವ್ಯಕ್ತವಾಗ್ತದೆ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿಕ್ಕೆ ಇನ್ನೊಂದು ಕಾರಣ ಅಂತ ತಿಳ್ಕೊಂಡಂತಂದ್ರೆ, ಬಹಳ ದಿವಸದ ಮೇಲೆ ಎಲ್ಲ ತೇಜಸ್ವಿ ನಗರದ ಜನರನ್ನು ಒಂದೇ ಕಡೆ ಭೇಟಿಯಾಗುವಂತ ಅವಕಾಶ. ಈ ತೇಜಸ್ವಿ ನಗರಕ್ಕೂ ನನಗೂ ಒಂದು ಬಹಳ ಆತ್ಮೀಯವಾದಂಥ ಸಂಬಂಧ ಅದ. 70ರ ದಶಕದಿಂದ ಯಾವಾಗ ಕಾಲನಿ ಇನ್ನೂ ಮೊದಲನೇ ಪ್ಲೀಸ್ ಹಾಕ್ಲಿಕ್ಕೆ ಹಚ್ಚಿದ್ರು ಆಗಿನ ಕಾಲದಿಂದ ಅಲ್ಲಿ ಸಂಬಂಧ. ನಾ ಬೇರೆ ಕಡೆ ಮನೆ ಕಟ್ಟಿದ್ದೆ, ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಆದ್ರೆ ಅಲ್ಲಿ ಆ ನೆಲದ ಆಕರ್ಷಣೆ ಏನಂದ್ರೆ ಅಲ್ಲೇ. ಈಗ ನಾವು ಹೋದ್ರೆ ಹಳೆ ಮಂದಿ ಬಹಳ ನನಗೆ ಅಲ್ಲೇ ಸಿಗುದಿಲ್ಲ. ಈಗೆಲ್ಲ ಹೊಸಬರು ಬಂದಾರ. ಆದರೂ ಸ್ವಲ್ಪ ಒಮ್ಮೆ ಮನಸ್ತದೆ, ಇಲ್ಲಿ ಹೋಗಿ ಬರಬೇಕು. ಅಲ್ಲಿ ಮನೆ ಒಳಗೆ ಅನೇಕ ಜನರು ಹೋಳಿಗೆಟ್ಟೆ ಮಸ್ತರ್ ಇದ್ದದ ಮನೆ, ಮತ್ತು ನಮ್ಮ ಐರಣಿಯವರು ಇದ್ದದ ಮನೆ, ಸಾಧು ಜೋಶಿಯವರು ಇದ್ದದ ಮನೆ, ಇವೆಲ್ಲ ಏನವಲ್ಲ ಅವು ಒಟ್ಟು ಅಲ್ಲಿ ಇಟ್ಟಂಗಿ ಒಂದೊಂದು ಕಥೆ ಹೇಳ್ತಾವೆ. ಅದಕ್ಕೆ ಇಟ್ಟಂಗಿ ಹೇಳಿದ ಕಥೆ ಕೇಳಬೇಕು ಅಂತ ಅನ್ನೋದಕ್ಕೆ ಅದಕ್ಕೆ ಇವತ್ತೆಲ್ಲ ನೀವೆಲ್ಲರೂ ಏನು ತೇಜಸ್ವಿ ನಗರದ ಈಗ ಕ್ರೀಮಕ ತೇಜಸ್ವಿ ನಗರದ ಅದು ಎಲ್ಲರೂ ಭೇಟಿ ಆಗ್ಲಿಕ್ಕೆ ಅವಕಾಶ ದೊರಕಿಸುವಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ತಾರೆ. ಮಹಾಭಾರತದೊಳಗೆ ಇಬ್ಬರು ಗಾಂಧಾರಿಯರು ಬರ್ತಾರೆ. ಪೌರಾಣಿಕ ಗ್ರಂಥದೊಳಗೆ ಇಬ್ಬರು ಗಾಂಧಾರಿಯರು ಬರ್ತಾರೆ. ಒಬ್ಬಕ್ಕೆ ರಾಜಪುತ್ರಿ ಚಂದ್ರವಂಶದ ವಿಕುಂಜನ ಮಗಳಾದಂಥ ಅಜಾಮಿಳನ ಮದುವೆಯಾಗಿದ್ಲು. ಕೈ ನಾಗ, ವಿಮಲ, ಋಷ ಎಂಬ ನಾಲ್ಕರು ಆಕೆಗೆ ಸೌತಿಯರಿದ್ರು ಅಂತ ಒಂದು ಭಾಗ. ಒಬ್ಬ ಗಾಂಧಾರಿಯೇ ಪ್ರಚಲಿತ ಮತ್ತು ಅಪ್ರಚಲಿತ. ಇಡೀ ಮಹಾಭಾರತದೊಳಗೆ ಪ್ರಚಲಿತ ಪಾತ್ರಗಳಲ್ಲಿ ಅಲಕ್ಷಿಸಲ್ಪಟ್ಟಂಥ ಪಾತ್ರ ಅಂತಂದ್ರೆ ಗಾಂಧಾರಿ ಮತ್ತು ಕುಂತಿ. ಸಮ್ ಎಕ್ಸ್ಟೆಂಟ್ ಕುಂತಿ ಮತ್ತು ಗಾಂಧಾರಿ ಇವರಿಬ್ಬರು ಅಲಕ್ಷಿತವಾದಂಥ ಪಾತ್ರಗಳೇ. ಈ ಇಡೀ ಎರಡನೇ ಗಾಂಧಾರಿ ಏನದ, ಈಗ ಮಹಾರಾಷ್ಟ್ರದ ಮಹಿಳಾ ಲೇಖಕಿಯರಲ್ಲಿ ಒಂದು ವೈಶಿಷ್ಟ್ಯ ಇರೋದು ಅಂತ ತಿಳ್ಕೊಂಡಂತಂದ್ರೆ, ಅವರು ಸಿದ್ಧವಾದಂತಹ ದೃಷ್ಟಿಕೋನದಿಂದ ಪಾತ್ರಗಳನ್ನು, ಪುರಾಣದ ಪಾತ್ರಗಳನ್ನು ನೋಡೋದಿಲ್ಲ.
ಅವರು ಬೇರೆ ಒಂದು ದೃಷ್ಟಿಯಿಂದ ಮತ್ತು ಇವತ್ತಿನ ಲೌಕಿಕದ ದೃಷ್ಟಿಕೋನದಿಂದ ಈ ಸಿದ್ಧ ಪಾತ್ರಗಳು ಯಾವ ರೀತಿಯಾದಂಥ ಸಂದೇಶವನ್ನು ಕೊಡ್ತಾವ ಅಂತ ಅನ್ನೋದನ್ನ ನೋಡ್ತಾರೆ. ಇರಾವತಿ ಕರ್ವೆ ಈ ಸುಮತಿ ಕ್ಷೇತ್ರ ಮಾಡಿ ಅಂದ್ರೆ ಯಾವ ಕಾಲಕ್ಕೆ ಬರ್ತಿದ್ರು ಅಂತಿದ್ವಿ. ಈಗಾಗಲೇ ಆ ಹೆಣ್ಮಗಳಿಗೆ 99 ವರ್ಷ ಇಲ್ಲ ಅವರಿಗೆ, ಆದ್ರೆ ಇದ್ರವರಿಗೆ ಸುಮಾರು ಅವರ ಶತಮಾನೋತ್ಸವ ಬರುವಂತ ವಯಸ್ಸು ಅವರು ಬರೆದಂಥ ಈ ಕಾದಂಬರಿ ಅನೇಕ ಇವತ್ತಿಗೂ ಕೂಡ ಹೊಸ ಮರಾಠಿ ಲೇಖಕಿಯರನ್ನು ನೋಡಿದರೆ ಅವರು ಒಂದು ಹೊಸ ದೃಷ್ಟಿಕೋನದಿಂದಲೇ ಆ ಮಹಾಭಾರತದ ವಸ್ತುವನ್ನು ತೆಗೆದುಕೊಳ್ಳುವಂಥ ಒಂದು ನಡೆ. ಅದಕ್ಕೆ ನಾನು ಈ ಪುಸ್ತಕ ಓದಿದ್ಮೇಲೆ ಸುಮತಿ ಕ್ಷೇತ್ರ ಮಾಡಿಯವ್ರ ಪುಸ್ತಕ ತೆಗೆದು ಅದನ್ನು ಓದಿ. ಜಯಮಂಗಲವರು, ಶ್ರೀಮತಿ ಜಯಮಂಗಲವರು ಈ ಪಾತ್ರವನ್ನು ಆರಿಸಿಕೊಂಡು ಅತ್ಯುತ್ತಮವಾದಂಥ ಒಂದು ಕೃತಿಯನ್ನು ಕೊಟ್ಟಾರೆ. ಇಲ್ಲೇ ನಿರೂಪಣೆಯ ಶೈಲಿ ಅತ್ಯಂತ ಆಕರ್ಷಕವಾಗಿದೆ. ಏನು ಅವರಿಗೆ ಹೇಳಬೇಕು, ಏನು ಅವರ ಮನಸ್ಸಿಗೆ ಅದರೊಳಗೆ ತಟ್ಟಿದೆ ಅದನ್ನು ಸ್ಪಷ್ಟ ಸಂಸ್ಕೃತದ ಕಡಿಮೆ ಪ್ರಭಾವದೊಳಗೆ ಕನ್ನಡದ ಹೆಚ್ಚಿನ ಶಬ್ದಗಳೊಳಗೆ ಸುಲಲಿತವಾದಂಥ ಕನ್ನಡದ ಶಬ್ದಗಳನ್ನು ಬಳಸಿಕೊಂಡು ಒಂದು ಸುಂದರವಾದಂಥ ಕೃತಿಯನ್ನು ಇನ್ನು ಬರವಣಿಗೆ ಒಳಗೆ ಒಂದೆರಡು ಕಡೆ ಈ ವನವಾಸ ಮತ್ತು ವಾನಪ್ರಸ್ಥಾಶ್ರಮ ಇವುಗಳ ಕಡೆ ಒಂದೆರಡು ಕಡೆ ಪ್ರಿಂಟಿಂಗ್ ಇರಬಹುದು ಅಥವಾ ಬರವಣಿಗೆ ಒಳಗದನ್ನು ಗೊತ್ತಿಲ್ಲ. ಎರಡೂ ಬರ್ತಾವೆ, ವನವಾಸನೂ ಬರ್ತದೆ, ವಾನಪ್ರಸ್ಥಾಶ್ರಮನೂ ಬರ್ತದೆ. ಆದರೆ ವಾನಪ್ರಸ್ಥಾಶ್ರಮ ವನವಾಸ ಅಲ್ಲ. ಮತ್ತೆ ಇಡೀ ಕಾದಂಬರಿಗೆ ಅಂದ್ರೆ ಇಡೀ ಈ ಗಾಂಧಾರಿಯ ಕೃತಿಗೆ ಆ ಗಾಂಧಾರಿಯ ಕಥಾ ವಸ್ತುವಿಗೆ ಒಂದು ದೃಷ್ಟಿಕೋನ ಕೊಡುವಂತ ಮತ್ತೊಂದು ವ್ಯಕ್ತಿಯ ಮಹಾಭಾರತವನ್ನು ಕೊಡುವಂತಹದ್ದು ಅಂದ್ರೆ ವಿದುರ. ಗಾಂಧಾರಿ ಬಹಳ ಶಾಣರಿ. ಆಕಿ 101 ಮಕ್ಕಳನ್ನು ಕೊಟ್ಟರು ಸಹಿತ ಭಯಂಕರ ಲೇಬರ್ ಪೇನ್ ಏನು ಇಂಥವೆಲ್ಲ ಏನು ಬೆಳೆ ಬೆಳೆದು ಹೊಟ್ಟೆಕ್ಕನ 101 ನಿಂತ್ಕೋಣ. ಇಟ್ಸ್ ವೆರಿ ಇಂಟೆಲಿಜೆಂಟ್ ದಟ್ ವೇ. ಆ ಇಡೀ ಮಹಾಭಾರತದೊಳಗಿನ ಆ ಪಾತ್ರದೊಳಗೆ ಒಂದು ತರಹದ ಅನುಲೇಖದ ಒಂದು ಕಡೆ ಪ್ರಾರಂಭ ಆಗಿ ಗ್ರಾಫ್ ಮ್ಯಾಲೆ ಹೋಗ್ತದೆ. ಆಕಿ ವ್ಯಕ್ತಿತ್ವದ ಔನ್ನತ್ಯವನ್ನು ತೋರಿಸುವಂತಹದ್ರ ಮಟ್ಟಿಗೆ ಗ್ರಾಫ್ ಹೋಗ್ತದೆ. ಗ್ರಾಫ್ ಹೋಗಿ ಎಕ್ದಮ್ ತೃಷ್ಣಗೆ ಯಾವಾಗ ಆಕಿ ಕಟುವಾದಂಥ ಶಬ್ದಗಳನ್ನು ಮಾತಾಡ್ಲಿಕ್ಕಂತಾಗ ಆ ಗ್ರಾಫ್ ಕೆಳಗೆ ಅಂದರೆ ಏನಿದೆ ಒಂದು ಥರದ ವ್ಯಕ್ತಿತ್ವದ ಏನಿದೆ ಅದು ಕೊನೆಗೆ ದುಃಖ ಮತ್ತು ಕರ್ಣ ಹಿಂಡಿದ್ದು ಅವು ಎರಡೂದರ ದೃಷ್ಟಿಯಿಂದ ಏನಾಗ್ತದೆ ಆಕೆ ಕಡಿಗೆ ತಾಳಲಾರದ ಕೃಷ್ಣಗೆ ಶಾಪ ಕೊಡುವಂಥ ಪ್ರಸಂಗ ಕೂಡ ಅದು ಬಹಳ ಕಡೆ ಇದರೊಳಗೆ ಕಥೆ ಒಳಗೆ ಬಹಳ ಕಡೆ ಬಂದಿದೆ. ವ್ಯಾಸ ಪ್ರಣೀತ ಶ್ರೀಮದ್ ಭಾಗವತದೊಳಗೆ ಪ್ರಥಮ ಸ್ಕಂದದ 13ನೇ ಅಧ್ಯಾಯದೊಳಗೆ ವಿದುರನ ಉಪದೇಶದಂತೆ ಧೃತರಾಷ್ಟ್ರ, ಗಾಂಧಾರಿ ಮತ್ತು ಕುಂತಿ ಇವರೆಲ್ಲರೂ ವಾನಪ್ರಸ್ಥಾಶ್ರಮಕ್ಕೆ ಯಾಕೆ ವಿದುರ ಹೇಳ್ತಾರೆ, ಇನ್ನು ಇವರು ಯುದ್ಧ ಗೆದ್ದ ಮೇಲೆ ನಾವು ಈ ರೀತಿ ರಣಗೂಳು ತಿನ್ನೋದು ಯೋಗ್ಯ ಅಲ್ಲ, ಅವ್ರ ಕಡೆಯಿಂದ ಪಿಂಡ ಇಡಿಸಿಕೊಂಬೋದು ಯೋಗ್ಯ ಅಲ್ಲ, ಇದು ಬೇಡ, ಇಲ್ಲಿಂದ ಹೋಗೋದು ನಡಿ ಅಂತ ತಿಳ್ಕೊಂಡು ವಿದುರ ಪ್ರಾಂಪ್ಟ್ ಮಾಡ್ತಾನೆ ಧೃತರಾಷ್ಟ್ರ ಗಾಂಧಾರಿ. ಈಗ ಹೆಣ್ಮಗಳು ನೀ ಎಲ್ಲಿದ್ದಿ ಅಲ್ಲಿ ನಾ ಇದ್ದೀನಿ ತಿಳ್ಕೊಂಡಿರ್ತಾರೆ. ನಿನ್ನ ಹಾದಿ ಬೇರೆ ನನ್ನ ಹಾದಿ ಬೇರೆ ಅಂದಾಗೆ ಅಲ್ಲ. ತಾರುಣ್ಯದೊಳಗೆ ಯಾವ ಮೌಲ್ಯಗಳಿಗೆ ಮಹತ್ವ ಕೊಡಬೇಕು ಅಂತ ಇರ್ತದೆ. ಆ ಕಾಲಕ್ಕೆ ಐಶ್ವರ್ಯ, ಅಧಿಕಾರ, ಸೌಂದರ್ಯ ಇವೆಲ್ಲದಕ್ಕೂ ಮಹತ್ವ ಕೊಟ್ಟು ಇವನೇ ಯೋಗ್ಯವಾದಂತಹ ವ್ಯಕ್ತಿ, ನನಗೆ ಇವನು ಮದುವೆ ಮಾಡ್ಕೋತೀನಿ ಅಂತ ತಿಳ್ಕೊಂಡು ಡಿಕ್ಲೇರ್ ಮಾಡಿಬಿಟ್ಟು ಯಾವಾಗ ಅವ್ರ ಮನೆಗೆ ಹೋಗಿ ಕನ್ಯಾ ಬೇಕು ಅಂತ ತಿಳ್ಕೊಂಡು ಬಿಟ್ಬಿಟ್ಟು ಕೇಳಲಿಕ್ಕೆ ಹೋಗಿರ್ತಾನೆ ಒಳ್ಳೆಕ್ಕೆ ಇಂಥ ಧೃತರಾಷ್ಟ್ರನಂತ ಇದ್ರೊಳಗೆ ಬೇರೆ ವರ ಯಾರು ಸಿಗ್ಲಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು ಒನ್ಸ್ ಫಾರ್ ಆಲ್ ಎಕ್ಸೆಪ್ಟ್ ಮಾಡೇ ಬಿಟ್ಟು ಹಿಂದಾಗಡೆ ಇವರೆಲ್ಲರೂ ಹಸ್ತಿನಾಪುರ ಮದುವೆಗೆ ಅಂತ ತಿಳ್ಕೊಂಡು ಬರ್ತಾರೆ. ಮದುವೆಗೆ ಅಂತ ಬಂದಾಗ ಈ ಧೃತರಾಷ್ಟ್ರ ಹೊರಟಿದ್ದು ಮೊದಲು ತಾಯಂದರಿಗೆ ಮೊದಲು ಇರ್ತದೆ. ಮಕ್ಕಳಿಗೆ ಸುಖ ಯಾವುದ್ರೊಳಗದ ಅಸುಖ ಯಾವುದ್ರೊಳಗದ ಅನ್ನೋದರ ಸಂವೇದನಾಶೀಲತೆ ತಾಯಂದರಿಗೆ ಇರುವಷ್ಟು ಮತ್ತೆ ಯಾಕೆ ಇರುವುದಿಲ್ಲ. ಅದಕ್ಕೆ ಈಗ ತಾಯಿ ನೋಡು ಇನ್ನೊಂದು ವಿಚಾರ ಮಾಡು
ಅಂತ ತಿಳ್ಕೊಂಡು ಆಕೆ ಕೇಳಿ. ಹಾಗಾಗಿ ಒಮ್ಮೆ ನಾನು ನಿರ್ಧಾರ ತಗೊಂಡೇನಿ, ಅದಕ್ಕೆ ಈ ನಿರ್ಧಾರದಿಂದ ಬದಲಾವಣೆ ಆಗುವುದಿಲ್ಲ ಅಂತ ತಿಳ್ಕೊಂಡು ಹೇಳಿ ಆ ಮದುವೆಯನ್ನು ಮಾಡ್ಕೋತಾಳೆ. ಮತ್ತು ಅವತ್ತಿನಿಂದಲೇ ಯಾವ ದೃಷ್ಟಿ ನಿನಗಿಲ್ಲ ಆ ದೃಷ್ಟಿ ನನಗೂ ಬೇಡ. ಯಾಕಂದರೆ ನಾವಿಬ್ಬರು ನೋಡಬೇಕಾದಂಥ ವಸ್ತುಗಳು, ಅನುಭವಿಸಬೇಕಾದಂಥ ವಸ್ತುಗಳು ಬೇರೆ ಬೇರೆ ಆದರೆ ನಮ್ಮ ದೃಷ್ಟಿಕೋನ ಬೇರೆ ಬೇರೆ ಆಗ್ತದೆ. ದೃಷ್ಟಿಕೋನ ಬೇರೆ ಆದವು ಅಂದರೆ ನಮ್ಮಿಬ್ಬರೊಳಗೆ ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಬೇಡ ಅಂತ ತಿಳ್ಕೊಂಡು ಅವತ್ತೇನಕ್ಕೆ ಕಡಿಯೋಲ್ಲ. ಕಣ್ಣು ಕಟ್ಟಿಗೋತಾಳೆ. ಕಣ್ಣು ಕಟ್ಟಿಕೊಂಡ್ರು ಸಹಿತ ದಿವ್ಯ ದೃಷ್ಟಿಯಿಂದ ಎಲ್ಲನೂ ಆಕೆಗೆ ಭೌತಿಕವಾದಂಥ ಇದಕ್ಕೆ ಆಕೆ ದಾಸಿ, ಆಕೆ ಹೆಲ್ಪ್ ಮಾಡ್ತಿರ್ತಾಳೆ. ಉಳಿಸಿದ್ರು ಇಡೀ ಮಹಾಭಾರತದ ಯುದ್ಧದ ಎಲ್ಲ ಕ್ಷಣಗಳನ್ನು ಕೂಡ ಆಕೆ ಅತ್ಯಂತ ಸೂಕ್ಷ್ಮವಾಗಿ ಗ್ರಹಿಸ್ತಾಳೆ. ಈ ಮೊದಲಿದೆಲ್ಲ ಹೇಳ್ಯಾರ ಅವ್ರು, ಗಾಂಧಾರ ರಾಜ್ಯದ ಮಗಳು ಅದನ್ನ ಏನೇನು ತಿಳ್ಕೊಂಡಂತ. ಕಂಡ ಜಗತ್ತನ್ನು ಕಾಣಲೊಲ್ಲದೆ ಗಂಡನಿಗೆ ಸಿಗದ ದೃಷ್ಟಿ ಜಗತ್ತಿನ ದರ್ಶನ ಭಾಗ್ಯ ತನಗೂ ಬೇಡವೆಂದು ತಾನೇ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡು ಸಾಯುವವರೆಗೂ ಅದನ್ನು ಬಿಚ್ಚದೇ ಇರುವಂಥ ಭೌತವಾದಿಗಳನ್ನು ನಂಬದ ಒಂದು ಪವಾಡ. ಇದನ್ನ ಈಗಿನವ್ರಿಗೆ ಹೇಳಿದ್ರೆ ನಂಬುದಿಲ್ಲ. ಹೋಗು ನಿನ್ನ ಕಣ್ಣಿರ್ತದೆ, ನನಗೇನದ ನನಗೆಲ್ಲದ್ರೆ ನೀ ಕೂಟಿರ್ತಿ ನಾ ಕೂಡಿರ್ತೀನಿ ಅವ್ರು ಬೇರೆನ ದೃಷ್ಟಿಕೋನದು. ಆದರೆ ಭೌತಿಕವಾದಂಥ ಇಂಥದ್ದೊಂದು ಮಹಾಭಾರತದೊಳಗಿನ ಕಥೆ ಏನದ, ಇದು ಭೌತಿಕವಾದಿಗಳು ನಂಬದೇ ಇರುವಂಥ ಒಂದು ಪವಾಡದ ಸದೃಶವಾದಂಥ ಕಥಾವಸ್ತು. ಲೋಕ ಅವಳಿಗೆ ಕಾಣದಾದರೂ ತನ್ನ ಮಗ ದುರ್ಯೋಧನನ ಅವನ ಅನುಚರರು ಮಾಡುವ ದುಷ್ಟ ವರ್ತನೆಗಳು ಅವಳಿಗೆ ಕಾಣದೇ ಹೋಗಲಿಲ್ಲ. ತಿದ್ದುವ ಪ್ರಯತ್ನವನ್ನು ಅನೇಕ ಸಲ ಮಾಡಿದರು. ಆದರೆ ತಂದೆ ಧೃತರಾಷ್ಟ್ರ ಮತ್ತು ಅವನ ಅನುಚರರು ಮಾಡುವ ಎಲ್ಲ ಕೃತಿಗಳನ್ನು ಕೂಡ ಬೆಂಬಲಿಸುವುದ ಬಂದದ್ದರಿಂದ ದುರ್ಯೋಧನನಿಗೆ ವಿರೋಧ ಅನ್ನುವುದು ಉಂಟಾಗಲೇ ಇಲ್ಲ. ಆ ಮಗನನ್ನು ಅವಳು ಎಂದೂ ವಹಿಸಿಕೊಂಡು ಮಾತನಾಡಿದ್ದು ಮಹಾಭಾರತದ ಕಥಾವಸ್ತುವಿನಲ್ಲಿ ಬರುವುದಿಲ್ಲ. ಸದಾ ಖಂಡಿಸಿದರು. ಆ ಗಂಡನ ಮೋಹದ ಉರುಳು ಅವನನ್ನು, ಅವಳನ್ನು, ಇವಳನ್ನು, ಕೊನೆಗೆ ಮಕ್ಕಳನ್ನು ಕೂಡ ನೇತು ಇಟ್ಟು ಈ ಕಥಾಗಳು ಬಂದವು. ಗಾಂಧಾರಿಯ ಒಂದೇ ಒಂದು ಮನುಷ್ಯ ಸಹಜ ದೌರ್ಬಲ್ಯ ಅಂತಂದ್ರೆ, ಕುಂತಿಗೆ ಧರ್ಮರಾಯ ಹುಟ್ಟಿದ, ಭೀಮ ಹುಟ್ಟಿದ, ತನಗಿನ್ನೂ ಮಕ್ಕಳಾಗಲಿಲ್ಲ ಅಂತ ತಿಳ್ಕೊಂಡು ತನ್ನ ಗರ್ಭವನ್ನು ಅಸೂಯೆಯ ಒಂದು ಗುಣದಿಂದ ಹೊಟ್ಟೆ ಪಡೆದುಕೊಂಡು ತನ್ನ ಯೌವನದ ಅವಿವೇಕದ ಕ್ಷಣದೊಳಗೆ ಅವಳು ತನ್ನ ಪ್ರಸವದ ಒಂದು ಪ್ರಸಂಗವನ್ನು ತಲುಪುತ್ತ. ಇಲ್ಲಿಂದ ಅರ್ಣಾಚಾರ ಒಂದು ಕಡೆ ಬೇಕಾಗ, ಟು ಅರ್ ಇಸ್ ಹ್ಯೂಮನ್, ಟು ಅರ್ ಮೋರ್ ಇಸ್ ನೋರ್ ಹ್ಯೂಮನ್ ಅಂತ ತಿಳ್ಕೊಂಡ. ಇದು ಈ ಕಥೆ ಒಳಗಿನ ಮತ್ತೊಂದು ಆಯಾಮವನ್ನು ನಮಗೆ ಕಟ್ಟಿಕೊಡ್ತದೆ. ಆಕೆಗೆ ಯಶಸ್ಸು ತಲೆಗೇರಿತ್ತು ಮತ್ತು ಆ ಸುಖನೂ ತಲೆಗೇರಿತ್ತು. 100 ಮಕ್ಕಳನ್ನು ಪಡೆದು ಕಡಿಗೆ ಏನಾಗ್ತಿತ್ತು ಅಂತ ತಿಳ್ಕೊಂಡಂತಂದ್ರೆ, 100 ಮಕ್ಕಳನ್ನು ಪಡೆದು ಪಟ್ಟ ಭಾಗ್ಯವೇನು ಅಂತ ಆಕೆನ ಕೇಳ್ಕೊತ. 100 ಮಕ್ಕಳನ್ನು ಪಡೆದು ನನ್ನ ಭಾಗ್ಯ, 101 ಮಕ್ಕಳನ್ನು ಪಡೆದು ಮಗಳು ವಿಧವಾ ಆದ್ರು, ಸೊಸೆದ್ರು ವಿಧವೆಯರಾದ್ರು. ಇದಕ್ಕಿಂತ ಹೆಚ್ಚಿನ ದುರ್ಭಾಗ್ಯ ನನಗೇನದ ಅಂತನ್ನುವಂಥ ಮಾತು ಅವಳ ಬಾಯಿಂದ ಬರೋದನ್ನು ನಾವು ಕಾಣ್ತೇವೆ. ಹೀಗೆ ಹೇಳ್ಕೊತ ಹೋದ್ರೆ ಭಾಳ ತನಕ ಹೇಳೋದಾಗ್ತದೆ. ನಿಮಗೂ ಬೇಡ ಆಗ್ಯದ, ಓದ್ರಿ. ಇದ್ರ ಜೊತೆಗೆ ನಾನಾಚಾರ್ಯರ ಬರೆದಂಥ ಕುಂತಿ ಮತ್ತು ಗಾಂಧಾರಿ, ಇದರ ಆ 2 ಪಾತ್ರಗಳ ಒಂದು ಇದನ್ನು ಕೊಡ್ರಿ. ಅದರ ಜೊತೆಗೆ ಇನ್ನೂ 1-2 ಪ್ರಮುಖವಾದಂಥ ಗ್ರಂಥಗಳವ, ಅವನು ಕೂಡ ಇದರ ಜೊತೆಗೆ ಓದಿ ಗಾಂಧಾರಿಯ ಸಂಪೂರ್ಣ ಸ್ವರೂಪದ ಮೇಲೆ ಕಟ್ತಾರೆ. ಕಡೀ ಭಾಗದೊಳಗೆ ಅಂತಂದ್ರೆ ನಿಶ್ಚಿತವಾಗಿದೆ. ದುರ್ಯೋಧನ ಜನಿಸಿದೊಡನೆಯೇ ಮಹಾಮತಿಯಾದ ವಿದುರ ಹೇಳಿದ, ಇವಳ ಈ ಕುಲವನ್ನೇ ಹಾಳು ಮಾಡುವವ ಹುಟ್ಟಿದ್ದಾನೆ, ಇವನನ್ನು ಈಗಲೇ ಪರಲೋಕಕ್ಕೆ ಕಳಿಸುವುದು ಒಳ್ಳೆಯದು ಎಂದು ಆಗಲೇ ಅವ ಗಾಂಧಾರಿಗೆ ಮತ್ತು ಧೃತರಾಷ್ಟ್ರ ಹೇಳ್ತಾನೆ. ದುರ್ಬುದ್ಧಿಯು ಯಾವ ಶಾಸ್ತ್ರವೂ ತಿದ್ದಲಾರದು. ಅವನಿಗೆ ಇಹದಲ್ಲಿಯೂ ಸೌಖ್ಯ ಇಲ್ಲ, ಪರದಲ್ಲಿ ಶಾಂತಿ ಇರಲಾರದು.
ಆದ್ದರಿಂದ ಈಗಲೇ ಇವರನ್ನು ಮುಗಿಸುವುದು ಒಳ್ಳೆಯದಲ್ಲ. ರಾಜನ್, ನಿನ್ನ ಮಕ್ಕಳು ನೀನು ಹೇಳಿದಂತೆ ಕೇಳಬೇಕು. ಗಾಂಧಾರಿ ಹೇಳೋ ಮಾತಿದೆ. ರಾಜನ್, ನಿನ್ನ ಮಕ್ಕಳು ನೀನು ಹೇಳಿದಂತೆ ಕೇಳಬೇಕು. ನಿನಗೆ ಅವರು ಕಣ್ಣೆ ಆಗಬೇಕು. ಸತ್ತು ಎಲ್ಲರೂ ಅಸಹ್ಯವಾಗಿ ಅವರನ್ನು ನೋಡುವಂತೆ ಮಕ್ಕಳಾಗಬಾರದು. ಅಸಹ್ಯವನ್ನು ಹುಟ್ಟಿಸುವ ಮಕ್ಕಳು ನಮಗಿರಬಾರದು. ಆದ್ದರಿಂದ ಈ ಮಗನನ್ನು ತ್ಯಜಿಸು ಎಂದು ಗಾಂಧಾರಿ ಅನೇಕ ಸಲ ಧೃತರಾಷ್ಟ್ರನಿಗೆ ಹೇಳಿದ್ದು ಉಂಟು. ಗಾಂಧಾರಿಯ ಲೈಫದ ಒಂದು ಆಲೇಖ ಅವಳ ಮಧ್ಯವರ್ತಿಯಾಗಿ ಅತ್ಯಂತ ಏರ್ತದೆ. ಅದೇ ರೀತಿಯಾಗಿ ಕೊನೆಗೆ ಅದು ಕೃಷ್ಣನಿಗೆ ಶಾಪ ಕೊಡುವ ಕಾಲಕ್ಕೆ ತಾಳಲಾರದೆ ಶಾಪವನ್ನು ಕೊಡ್ತಾನೆ. ಅದು ಸಹಿತ ನಮ್ಮ ವ್ಯಾಸರು ಮತ್ತೊಂದು ದೃಷ್ಟಿಕೋನದಿಂದ ಆ ಶಾಪವನ್ನು ನೋಡಬೇಕು ಅಂತಾರೆ. ಇವತ್ತಿನ 3 ಮಂದಿ ಮಾತನಾಡಿದೊಳಗೆ ಮೊದಲನೇದವರು ನಾಮಾವಳಿಯವರು. ಅವರು ನಮ್ಮನ್ನು ಪುರಾಣದ ತುರ್ಯಾವಸ್ಥೆಗೆ ಒಯ್ದು ಮುಗಿಸಿದ್ರು. ಅದರಂತೆ ಕೃಷ್ಣ ಕಟ್ಟೆಯವರು ಈ ಪುಸ್ತಕ ಮತ್ತು ಗಾಂಧಾರಿಯ ಬಗ್ಗೆ ಅನೇಕ ದಾಖಲೆಗಳೊಂದಿಗೆ ಅದನ್ನು ಅವರು ತಮ್ಮ ದೃಷ್ಟಿ ಒಳಗೆ ಪ್ರಗಲ್ಭವಾದಂಥ ರೀತಿ ಒಳಗೆ ತಮ್ಮ ವಿಚಾರಗಳನ್ನು ಮಂಡಿಸಿದ್ರು. ಸ್ವಲ್ಪ ಧಾರ್ಮಿಕವಾದಂಥ ಇದರಿಂದ ನಮ್ಮ ಲೌಕಿಕವಾದಂಥ ಪಾತ್ರಗಳಿಗೂ ಕೂಡ ಬಂದು ಅನೇಕ ಈ ಪುಸ್ತಕದ ವಿಷಯಗಳನ್ನು ಅವರು ಹೆಚ್ಚಿಕೊಂಡರು. ಕೃತಿಯನ್ನು ರಚಿಸಿದಂಥವರು ಕೃತಿ ರಚನೆಯಲ್ಲಿ ತಮಗೆ ಬಂದಂಥ ಕಠಿಣತೆ ಏನು ಅಂತ ಅನ್ನೋದನ್ನು ಹೌದು ಈಗ ಅನೇಕ ಸಲ ನಮಗೆ ಈ ಸಂದರ್ಭಗಳು ಬರ್ತಾ ಅವರೇ ಹೊರಗೆ ಸಿಗುವುದಿಲ್ಲ, ಇದು ಆಗೋದಿಲ್ಲ. ಯಾಕಂದ್ರೆ ಇರೋ ಬರೆಯೋರಿಗೆ ಅದು ಒಂದು ಥರದ್ದು ಇದನ್ನು ಬರೆದಿರಬೇಕು ಅನ್ನುವಂಥ ಒಂದು ಆಂತರಿಕವಾದಂಥ ತುಗುಲ ಇರ್ತದೆ. ಆ ತುಗುಲಕ್ಕೆ ನಾವು ಉತ್ತರ ಕೊಡಬೇಕಾಗ್ತದೆ. ಅದಕ್ಕೆ ಅವರು ಬೇರೆ ಬೇರೆ ಕಡೆ ಹುಡುಕಿಕೊಟ್ಟು ಇವೆಲ್ಲ ಮಾಡಿದ್ರೆ ಇನ್ನು ಅನೇಕ ಇದಕ್ಕೆ ರೆಫರೆನ್ಸಸ್ ಅವ. ಆ ರೆಫರೆನ್ಸನ್ನು ಉಪಯೋಗ ಮಾಡಿಕೊಂಡು 2ನೇ ಇದರೊಳಗೆ ಈ ಕೃತಿಯನ್ನು ಅತ್ಯಂತ ಸುಂದರವಾಗಿ ಅವರು ನಿರೂಪಿಸ್ತಾರೆ ಅಂತಕ್ಕಂಥ ಆಸೆಯೊಂದಿಗೆ ಈ ಕೃತಿಯನ್ನು ನಿಮಗೆ ಇವತ್ತು ಶರಣ ಪ್ರಕಾಶನದ ಮೂಲಕ ಸಮೀರ್ ಜೋಶಿಯವರು ಏನು ನಿಮಗೆ ಪ್ರಸ್ತುತಪಡಿಸ್ತಾರೆ. ಈ ಕೃತಿ ಒಂದು ಅತ್ಯುತ್ತಮವಾದಂತಹ ಕೃತಿ. ಇದನ್ನು ಕೊಂಡು ಓದಿ ಗಾಂಧಾರಿಯ ಜೀವನದೊಳಗಿನ ಒಳ್ಳೆಯ ಅಂಶಗಳನ್ನು ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷೀಯ ಮಾತುಕತೆಗೆ ವಿರಾಮ ನೀಡುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಬಹಳಷ್ಟು ಹೊಸ ಹೊಸ ವಿವರಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಶ್ರೀ ಹರ್ಷ ಡಬ್ಬಳ್ ಅವರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಜಯಮಂಗಲ ಕುಟುಂಬದ ಹಲವರು ಹಿರಿಯರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಗೌರವಿಸಬೇಕು ಅನ್ನುವಂಥ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಕೃತಜ್ಞತಾಪೂರ್ವಕವಾಗಿ ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿಕೊಂಡು ನಾನು ರಾಘವೇಂದ್ರ ಜಯಮಂಗಲ್ ಅವರನ್ನು ಮತ್ತು ಅವರನ್ನು ಶ್ರೀಮತಿ ಅವರನ್ನು ನಾನು ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಜ್ಞಾನದ ಜಗತ್ತನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಹಲವಾರು ಚಿಕ್ಕ ಚಿಕ್ಕ ಮಾರ್ಗಗಳಿದ್ದಾವಂತ. ಅದರೊಳಗೆ ಪುಸ್ತಕ ಪ್ರೀತಿ ಬಹಳ ಮುಖ್ಯವಾಗಿ ಲೋಕಾರ್ಪಣೆಗೊಂಡಿದೆ. ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಕೃತಿಯನ್ನು ಸ್ವೀಕರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕೃತಿಯನ್ನು ಬಿಡುಗಡೆಗೊಳಿಸಿದಂಥ ಡಾಕ್ಟರ್ ಕೃಷ್ಣ ಕಟ್ಟಿ ಅವರಿಗೆ ಕೃತಿ ಪರಿಚಯ ಮಾಡಿ ಮಹಾಭಾರತದ ಹೊಸ ಒಂದು ದೃಷ್ಟಿಕೋನವನ್ನು ಒದಗಿಸಿಕೊಟ್ಟಂಥ ಡಾಕ್ಟರ್ ಶ್ರೀಚಾಚಾರ್ಯ ನಾಮಾವಳಿ ಅವರಿಗೆ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಹರ್ಷ ಡಬ್ಬಳ್ ಅವರಿಗೆ, ಈ ಕೃತಿಯ ರಚನೆಕಾರರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಜಯಮಂಗಲ್ ಅವರಿಗೆ ಮತ್ತು ಈ ಕೃತಿ ಪ್ರಕಟಣೆಯಾಗೋದಕ್ಕೆ ಕಾರಣೀಕರ್ತರಾದಂಥ ಸಮೀರ್ ಜೋಶಿ ಅವರಿಗೆ, ವಿಶೇಷವಾಗಿ ಜಯಮಂಗಲ ಕುಟುಂಬದ ಹಲವರು ಹಿರಿಯರು ಸಹೃದಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿ ಗೌರವದಿಂದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ವಿಜಯಲಕ್ಷ್ಮಿ ಜಯಮಂಗಲ್ ಅವರ ಲೇಖನಿಯಿಂದ ಇನ್ನಷ್ಟು ಕೃತಿಗಳು ಹೊರಬರಲಿ, ಸಾಹಿತ್ಯ ಪ್ರಪಂಚವನ್ನು ಇನ್ನಷ್ಟು ಶ್ರೀಮಂತಗೊಳಿಸಲಿ ಎನ್ನುವಂಥ ಆರೈಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಸಲ್ಲಿಸ್ತಾ ಇನ್ನಷ್ಟು ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳಿ ಅಭಿನಂದನೆಗಳನ್ನು ತಿಳಿಸಿ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಆಗಮಿಸಿ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತೇನೆ. ಇವತ್ತು ಪುಸ್ತಕ ರಿಯಾಯಿತಿ ದರದಲ್ಲಿ ತಮಗೆ ಸಿಗ್ತದೆ. ದಯವಿಟ್ಟು ಖರೀದಿ ಮಾಡಿ, ಪುಸ್ತಕವನ್ನು ಓದಿ.
ಗಾಂಧಾರಿಯನ್ನು ಅನುಭವಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಎಲ್ಲರಿಗೂ ಶುಭರಾತ್ರಿ.